ಮಾಸ್ಟರ್ಸ್, ಈ ದಿನ ನಿಮ್ಮ ದಿನ. ಅಂದ್ರೆ ಇವತ್ತು 21 ದಿನಗಳ ಅಂದ್ರೆ 26ನೇ ಬ್ಯಾಚ್ನ 21 ದಿನಗಳ ಕಾರ್ಯಕ್ರಮ ಸಂಪನ್ನಗೊಳ್ತಾ ಇದೆ ಮಾಸ್ಟರ್ಸ್. ಹಾಗಾಗಿ ಈ ವೇದಿಕೆಯಲ್ಲಿ ಈ ದಿನ ನೀವು ಈ ಅಂದ್ರೆ 21 ದಿನಗಳಲ್ಲಿ ನೀವು ಈ ವೇದಿಕೆಯಿಂದ ಏನೇನು ಪ್ರಯೋಜನಗಳನ್ನ ಪಡ್ಕೊಂಡ್ರಿ, ನಿಮ್ಮಲ್ಲಿ ಏನೆಲ್ಲ ಬದಲಾವಣೆಗಳು ಆಯ್ತು, ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಹಾಡು, ಕತೆ, ಕವನ, ನಾಟಕ, ಇವು ಏನೇ ಕಲೆಗಳಿದ್ರು ನಿಮ್ಮಲ್ಲಿ, ನೀವು ಈ ವೇದಿಕೆಯಲ್ಲಿ ಇವತ್ತು ವ್ಯಕ್ತಪಡಿಸ್ಕೋಬಹುದು ಮಾಸ್ಟರ್ಸ್. ಇವತ್ತು ಈ ವೇದಿಕೆ ನಿಮ್ಮ ವೇದಿಕೆ, ಅಂದ್ರೆ ನಮ್ಮ ಎಲ್ಲರ ವೇದಿಕೆ. ಹಾಗಾಗಿ ನೀವೆಲ್ಲರೂ ಸಹ ಯಾವುದೇ ತರ ನಿಮ್ಮಲ್ಲಿರ್ತಕ್ಕಂಥ ಕಲೆಗಳಾಗಿರ್ಬೋದು, ಅಥವಾ ನೀವು ವೇದಿಕೆಯಿಂದ ಪಡ್ಕೊಂಡಿರ್ತಕ್ಕಂಥ ಅನುಭವಗಳಾಗಿರ್ಬೋದು, ನೀವು ಏನೆಲ್ಲ ಜ್ಞಾನವನ್ನ ಪಡ್ಕೊಂಡಿದ್ದೀರಾ, ಮತ್ತೆ ಇನ್ನು ಏನಾದ್ರೂ ಚೇಂಜಸ್ ಆಗ್ಬೇಕಾ, ಅಂದ್ರೆ ನಮ್ಮ ಕಡೆಯಿಂದ ಏನಾದ್ರೂ ಚೇಂಜಸ್ ಆಗ್ಬೇಕಾ, ನಿಮ್ದು ಏನೇ ಅಭಿಪ್ರಾಯಗಳಿದ್ರು ಸಹ ನೀವು ತಿಳಿಸ್ಬೋದು ಮಾಸ್ಟರ್. ನೀವು ಹ್ಯಾಂಡ್ ರೈಸ್ ಮಾಡ್ತಾ ಹೋದ್ರೆ ನಾನು ಒಬ್ಬೊಬ್ಬರಿಗೆ ಅನ್ಮ್ಯೂಟ್ ಕೊಡ್ತಾ ಹೋಗ್ತೀನಿ. ಹಂಗಾಗಿ ನಿಮ್ಮ ಅಭಿಪ್ರಾಯಗಳನ್ನ ನೀವು ತಿಳಿಸ್ಬೋದು ಮಾಸ್ಟರ್ಸ್. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ವೇದಾವತಿ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಡಿ ಮ್ಯಾಮ್. ನಮಸ್ತೆ ಲಕ್ಷ್ಮಿ ಮ್ಯಾಮ್. ನಮಸ್ತೆ ಮ್ಯಾಮ್. ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ನಾನು ಇವತ್ತೊಂದು ಚಿಕ್ಕದೊಂದು ಕತೆ ಹೇಳ್ತೀನಿ. ಹೇಳಿ ಮ್ಯಾಮ್. ಜೀವನದಲ್ಲಿ ಯಾವ್ದು ಮುಖ್ಯ ಅಲ್ಲ ಅಂತ. ಓಕೆ. ನೋಡಿ, ಜೀವನದಲ್ಲಿ ಬರೀ ಹಣ ಮಾತ್ರ ಇರೋನಷ್ಟು ಬಡವ ಇನ್ನೊಬ್ನಿಲ್ಲ. ಒಬ್ಬ ವ್ಯಕ್ತಿ ಅಂದ್ರೆ ಹಣ ಇರೋನು ಬಡವ ಅಂತ ಹೇಳ್ತಾ ಇದ್ದೀರಮ್ಮ? ಹೌದು, ಬರೀ ಹಣ ಮಾತ್ರ ಇರೋನಷ್ಟು ಬಡವ ಇನ್ನೊಬ್ನಿಲ್ಲ. ಓಕೆ ಓಕೆ. ನೋಡಿ, ಸಂಪತ್ತಿಗೆ 3 ಹಂತಗಳು: ಸಂಪಾದನೆ, ಸಂಗ್ರಹಣೆ, ವಿತರಣೆ. ಅಂದ್ರೆ ಗಳಿಕೆ, ಉಳಿಕೆ ಮತ್ತು ಬಳಕೆ. ಇವೆಲ್ಲವೂ ಸಮ ಪ್ರಮಾಣದಲ್ಲಿ ಇರ್ಬೇಕು. ಸಂಪಾದನೆ ಮಾಡ್ಬೇಕು. ಅಂದ್ರೆ ಅದಕ್ಕೆ ಬಿಲ್ ಗೇಟ್ಸ್ ಹೇಳ್ತಾರೆ, ಇಫ್ ಯು ಆರ್ born as a poor man, it is not your mistake, but if you die as a poor man, that is your mistake ಅಂತ ಹೇಳ್ತಾರೆ ಯಾರು? ಬಿಲ್ ಗೇಟ್ಸ್. ಅಂದ್ರೆ ನೀನು ಬಡವನಾಗಿ ಹುಟ್ಟಿದ್ರೆ ಅದು ನಿನ್ ತಪ್ಪಲ್ಲ, ಆದ್ರೆ ಬಡವನಾಗಿ ಸತ್ತರೆ ಅದು ನಿನ್ ತಪ್ಪು. ಆ ಕಾರಣಕ್ಕಾಗಿ ಸಂಪಾದಿಸ್ಬೇಕು. ಆದ್ರೆ ಒಬ್ಬ ವ್ಯಕ್ತಿ ಎಷ್ಟು ಗಳಿಸಿದ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಹೇಗೆ ಗಳಿಸ್ದ ಅನ್ನೋದು ಮುಖ್ಯ. ಅಂದ್ರೆ ಅನ್ನ ಉಣ್ಣುವಾಗ ನಾವು ಕೇಳ್ಬೇಕು, ಅದನ್ನ ಬೇಯಿಸಿದ ನೀರು ನಿನ್ನ ದುಡಿಮೆಯ ಬೆವರೆ, ಪರರ ಕಣ್ಣೀರೆ ಅಂತ DVG ಕೇಳ್ತಾರೆ. ಪಾಪಿಯ ಹಣ ಪ್ರಾಯಶ್ಚಿಂತಗಿಲ್ಲದೆ ಪ್ರಾಯಶ್ಚಿತ್ತಗಳಲ್ಲಿದೆ. ನನ್ಗೆ ಹಲ್ಲು ಪ್ರಾಬ್ಲಮ್. ಸತ್ಪಾರ್ಥರಿಗೆ ಸಲ್ಲದೆಯ ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ ಎಂಬ ಮಾತಿದೆ. ಆ ಕಾರಣಕ್ಕಾಗಿ ಬಂಧುಗಳೇ, ನಾವು ಸಂಪಾದನೆ ಮಾಡೋಣ, ಆದ್ರೆ ಅದು ನ್ಯಾಯಸಮ್ಮತವಾಗಿರ್ಬೇಕು, ಧರ್ಮಸಮ್ಮತವಾಗಿರ್ಬೇಕು. ಅದೇ ರೀತಿಯಲ್ಲಿ ಉಳಿಕೆ ಎಷ್ಟು ಉಳಿಸಬೇಕು ಅಷ್ಟು ಮಾತ್ರ ಉಳಿಸ್ಬೇಕು. ಯಾರು ಕಳ್ಳ? ಪರರ ವಸ್ತುವನ್ನು ಕದ್ದವನು ಕಳ್ಳ. ಯಾರು ಮಹಾಕಳ್ಳ? ತನ್ನ ಅವಶ್ಯಕತೆಗಿಂತ ಹೆಚ್ಚಾಗಿ ಜೋಡಿಸಿಟ್ಟವನು ಮಹಾಕಳ್ಳ. ಹೆಚ್ಚು ಕೂಡಿಟ್ಟರೆ, ಹೆಚ್ಚು ಜೋಡಿಸಿಟ್ಟರೆ ಏನಾಗುತ್ತದೆ ಎಂಬುದನ್ನ ನೀವು ಜೇನು ನೊಣಗಳನ್ನು ಕೇಳಿ ತಿಳ್ಕೋಬೇಕು. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಉಳಿಸ್ಬೇಕು.
ಮತ್ತೆ ಮೂರನೇ ಹಂತ ವಿತರಣೆ. ಸಂಪತ್ತಿಗೆ 3 ಅವಸ್ಥೆಗಳು: ಭೋಗ, ತ್ಯಾಗ, ನಾಶ. It is important to live like a millionaire rather than die like a millionaire ಎಂಬ ಮಾತಿದೆ. ಲಕ್ಷಾಧೀಶನಾಗಿ ಸಾಯುವುದಕ್ಕಿಂತ ಲಕ್ಷಾಧೀಶನಾಗಿ ಬಾಳುವುದೇ ಲೇಸಲ್ಲವೇ? ಆ ಕಾರಣಕ್ಕೆ ಭೋಗ ನಮಗೆ ಮತ್ತು ನಮ್ಮವರಿಗೆ ಭೋಗಿಸುವುದನ್ನು ಮಾಡೋಣ. ನಾವು ಸಂಪತ್ತನ್ನು ಖರ್ಚು ಮಾಡೋಣ, ಏನು ತಪ್ಪಿಲ್ಲ. ಆದರೆ ಒಂದಂಶ ತ್ಯಾಗ, ದಾನ, ಧರ್ಮಗಳನ್ನು ಮಾಡಬೇಕು. ಅದಕ್ಕೆ ಪುರಂದರದಾಸರು ಹೇಳಿದ್ರು, ಬಿಟ್ಟು ಹೋಗುವುದಕ್ಕೆ ಕೊಟ್ಟು ಹೋಗುವುದು ಲೇಸಯ್ಯ, ಅದಕ್ಕೋಸ್ಕರ ದಾನಗಳನ್ನು ಮಾಡಬೇಕು. ಇದು ಎರಡನ್ನೂ ಮಾಡದೆ ಹೋದರೆ, ತಾನೂ ಭೋಗಿಸದೆ ಇನ್ನೊಬ್ಬರಿಗೂ ಕೊಡದೆ ಇಟ್ಟರೆ ಅದು ನಾಶ, ಅನ್ಯರ ಪಾಲಾಗುತ್ತೆ. ಹಾಗಾಗುವುದಕ್ಕೆ ಬಿಡಬಾರದು. ಒಂದು ಒಳ್ಳೆ ಮಾತಿದೆ, ತನುವಿನ ಭಾರ ಹೆಚ್ಚಾದ್ರೆ, ತನು ಅಂದ್ರೆ ದೇಹ, ತನುವಿನ ಭಾರ ಹೆಚ್ಚಾದ್ರೆ ಅದನ್ನು ವ್ಯಾಯಾಮದಿಂದ ಪರಿಹರಿಸಿಕೊಳ್ಬಹುದು. ಮನದ ಭಾರ ಹೆಚ್ಚಾದ್ರೆ, ಮಾನಸಿಕ ಭಾರ ಹೆಚ್ಚಾದ್ರೆ ಅದು ಧ್ಯಾನದಿಂದ ಪರಿಹರಿಸಿಕೊಳ್ಳಬೇಕು. ಆದರೆ ಧನದ ಭಾರ ಹೆಚ್ಚಾದ್ರೆ ಅದನ್ನು ದಾನದಿಂದ ಪರಿಹರಿಸಿಕೊಳ್ಳಬೇಕೆಂಬ ಮಾತಿದೆ. ಆ ಕಾರಣಕ್ಕಾಗಿ ಎಷ್ಟು ಗಳಿಸಿದ, ಎಷ್ಟು ಉಳಿಸಿದ ಎಂಬುದು ಮುಖ್ಯ ಅಲ್ಲ, ಅದನ್ನು ಹೇಗೆ ಗಳಿಸಿದ, ಉಳಿಸಿದ್ದನ್ನ ಹೇಗೆ ಬಳಸಿದ ಎಂಬುದು ಮುಖ್ಯ. ಅದಕ್ಕೆ ಮಾಸ್ಟರ್ಸ್, ಮನುಷ್ಯನ ಜಾತಿ ಮುಖ್ಯ ಅಲ್ಲ, ಅವನ ನೀತಿ, ಅವನು ಬದುಕುವ ರೀತಿ ಮುಖ್ಯ. ಅದು ಬಹಳ ಮುಖ್ಯ. ಅಂತೆಯೇ ಬಂಧುಗಳೇ, ನೋಟ ಮುಖ್ಯ ಅಲ್ಲ, ನಡತೆ ಮುಖ್ಯ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಮನುಶುದ್ಧಿ ಇಲ್ಲದವನಿಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವನಿಗೆ ತೀರ್ಥದ ಫಲವೇನು. ನೋಟ ಮುಖ್ಯ ಅಲ್ಲ, ಮನುಷ್ಯನ ನಡತೆ ಮುಖ್ಯ ಅಲ್ಲ. ಅದೇ ರೀತಿ ಬಂಧುಗಳೇ, ಮಾಸ್ಟರ್ಸ್, ನಮಗೆ ಮನುಷ್ಯನ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ಎಲ್ಲರೂ ಮುದುಕರಾಗ್ತಾರೆ, ಆದ್ರೆ ಎಲ್ಲಾ ವಯೋವೃದ್ಧರೆಲ್ಲರೂ ಜಾಣ ವೃದ್ಧರಾಗಬೇಕು ಅಂತ ಏನಿಲ್ಲ. ಮುದುಕರಾಗ್ತಾರೆ ಅಷ್ಟೇ. ಆದಿಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷ, ವಯೋವೃದ್ಧರಾಗಿರ್ಲಿಲ್ಲ, ಆದ್ರೆ ಜಾಣ ವೃದ್ಧರಾಗಿದ್ರು. ಸ್ವಾಮಿ ವಿವೇಕಾನಂದರು ವೀರ ಸನ್ಯಾಸಿ ಆಗಿದ್ರು, ಬದುಕಿದ್ದು ಕೇವಲ 39 ವರ್ಷ. ಅದಕ್ಕೋಸ್ಕರ ಮಾಸ್ಟರ್ಸ್, ಮನುಷ್ಯನ ವಯಸ್ಸು ಮುಖ್ಯ ಅಲ್ಲ, ಅವನ ವರ್ಚಸ್ಸು ಮುಖ್ಯ. ಅಂತಹ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಳ್ಳೋಣ. ಮತ್ತು ಈ ಎಲ್ಲಾ ಗುಣಗಳಿಂದ ವ್ಯಕ್ತಿ ಅಂದರೆ ಅದು ಚಿನ್ನ ಇದ್ದ ಹಾಗೆ, ವ್ಯಕ್ತಿತ್ವ ಅಂದರೆ ಅದು ಆಭರಣ ಇದ್ದ ಹಾಗೆ. A person is like a gold and a personality is like an ornament. ಅಂತಹ ಆಭರಣಗಳು ನಾವಾಗೋಣ. ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೆ ಮಹತ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಏನಾದ್ರು ತಪ್ಪಾಗಿದ್ರೆ ಪ್ಲೀಸ್ ಅನುಸರಿಸಿ, ಕ್ಷಮೆ ಇರಲಿ. ಥ್ಯಾಂಕ್ ಯು ಮ್ಯಾಮ್. ಏನು ತಪ್ಪಿಲ್ಲ ಮ್ಯಾಮ್, ಒಳ್ಳೆ ನೀತಿ ಕಥೆಯೇ. ಅಂದ್ರೆ ಒಂದು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಏನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು ಅಂದ್ರೆ ಅವನು ದುಡ್ಡು, ಹೇಗಿರ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ವಿ ಮೇಡಮ್, ನೀವು ಬಡವನಾಗಿ ಹುಟ್ಟೋದ್ ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದ್ ತಪ್ಪು. ತಪ್ಪು. ಇದು ಯಾವ ತರ ಮ್ಯಾಮ್? ಅಂದ್ರೆ ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು? ಕಷ್ಟಪಟ್ಟು ದುಡಿಬೇಕು. ಏನ್ ಹೇಳುದು, ಇರೋದನ್ನ ನಮ್ಗ್ ಬೇಕಾದಷ್ಟು ಉಳಿಸ್ಕೋಬೇಕು. ಅಟ್ಲೀಸ್ಟ್ ನಾವು ಸಾಯುವಾಗ ನಮ್ಗೆ ಕಾರ್ಯಗಿರಿಯ ಮಾಡಕ್ಕಾದ್ರೂ ನಾವ್ ಇಟ್ಟಿರ್ಬೇಕು ಅಂತ ನಾವು ಅವ್ರು ಹೇಳ್ಕೋಬಾರ್ದು. ಮಕ್ಳೇ ಆಗ್ಲಿ ಯಾರೇ ಆಗ್ಲಿ, ಮಕ್ಳಿರೋರು ಮಕ್ಳು ಹೇಳ್ತಾರೆ. ಅಲ್ದಿದ್ರೆ ನೋಡು, ಸತ್ತ ಮನುಷ್ಯ ಒಂದು ನ್ಯಾಪಿಸ ಬಿಟ್ಟು ಹೋಗಿಲ್ಲ, ಇವನ್ ಕರ್ಮ ನಮ್ಗೆ ಯಾಕೆ ಅಂತ ಹೇಳ್ಕೋಬಾರ್ದು.
ಓಕೆ ಮ್ಯಾಮ್, ಓಕೆ ಮ್ಯಾಮ್. ಒಳ್ಳೆ ನೀತಿ ಕಥೆಯನ್ನ ಮೊದ್ಲಿಗೆನೆ ಒಳ್ಳೆ ನೀತಿ ಕಥೆಯನ್ನ ಹೇಳಿದೀರಾ ಮ್ಯಾಮ್. ಅಂದ್ರೆ ದುಡ್ಡು ಇರ್ತಕ್ಕಂಥವ್ರು ಏನ್ ಮಾಡ್ಬೇಕು, ದುಡ್ಡು ಇಲ್ದೇ ಇರೋರು ಏನ್ ಮಾಡ್ಬೇಕು ಅನ್ನೋದು ಎರಡೂ ಇದೆ ಮ್ಯಾಮ್ ಇದರಲ್ಲಿ, ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಳ್ಳೆ ಕಥೆಯನ್ನ ಪ್ರಾರಂಭದಲ್ಲೇ ನೀವು ತಿಳಿಸಿದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರು ಇದನ್ನ ಕೇಳಿದಕ್ಕೂನು ತುಂಬಾ ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ರಿಯಾಂಕಾ ಮ್ಯಾಮ್, ಪ್ರಿಯಾಂಕಾ ಮಂಜುನಾಥ್ ಎಲ್ಲ ದೂರ ಹೋಗ್ಬಿಟ್ಟಿದ್ದೀರಾ. ಶಶಿಕಲಾ ಮ್ಯಾಮ್ ಮಾತಾಡ್ಬೋದು ಮ್ಯಾಮ್. ನೀವು ಕೋ-ಹೋಸ್ಟ್ ಇದೆ, ಅನ್ಮಿಟ್ ಮಾಡ್ಕೊಳ್ರಿ. ನಮಸ್ತೆ ಮಾತಾಜಿ. ಓ ನಮಸ್ತೆ ಮ್ಯಾಮ್, ಮಾತಾಡಿ ಮ್ಯಾಮ್. ವಿಡಿಯೋ ಆನ್ ಮಾಡ್ಕೊಳ್ಳಿ ಮ್ಯಾಮ್. ಇಷ್ಟೊತ್ತು ವಿಡಿಯೋ ಆನ್ ಇತ್ತು, ಈಗ ಯಾಕೆ ವಿಡಿಯೋ ಆಫ್ ಮಾಡ್ಕೊಂಡ್ಬಿಟ್ರಲ್ಲ? ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಾತಾಜಿ. ಒಂದೊಂದ್ಸಲಿ ಹಂಗೆ ಇದಾಗ್ಬಿಡತ್ತೆ, ವಾಯ್ಸು ಕೇಳ್ಸಲ್ಲ. ಅದಕ್ಕೇನೆ ವಿಡಿಯೋ ಆಫ್ ಮಾಡ್ಕೊಂಡು ಕೇಳ್ಕೊಂತಾ ಇದ್ದೀನಿ. ಹಾ, ಮಾತಾಡಿ ಮ್ಯಾಮ್. ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಿದ್ದೀರಾ ಕ್ಲಾಸಸ್, ತುಂಬಾ ಚೆನ್ನಾಗಿ ಬರ್ತಿದೆ. ಸಮಗ್ರ ಜೀವನ ಶೈಲಿ ಎಲ್ಲ ಪ್ರತಿಯೊಂದನು ತುಂಬಾ ಚೆನ್ನಾಗಿ ಬರ್ತಿದೆ ಮಾತಾಜಿ. ಎಲ್ಲರದು ಅನುಭವಗಳು ಅಷ್ಟೇ ಚೆನ್ನಾಗಿ ಬರ್ತಿದೆ. ವೇದವತಿ ಮೇಡಮ್ ತುಂಬಾ ಒಳ್ಳೆ ಕಥೆನ ಚೆನ್ನಾಗಿ ಹೇಳಿದ್ರು. ಕೂಡಿಡೋದಲ್ಲ, ಗಳಿಸಿದ್ದನ್ನ ಬಳಸ್ಕೋಬೇಕು. ಮತ್ತೆ ಅದೇ ಬಡವನಾಗಿ ಹುಟ್ಟಿದ ತಪ್ಪಲ್ಲ, ಬಡವನಾಗಿ ಸಾಯ್ಬಾರ್ದು, ಅದು ನಮ್ದೇ ತಪ್ಪಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರು. ಒಳ್ಳೆ ಒಳ್ಳೆ ವಿಷಯಗಳನ್ನ ಎಲ್ರಿಗೂ ತಿಳಿಸ್ಕೊಡ್ತಿದ್ದೀರಾ ಫೌಂಡೇಶನ್ ಮೂಲಕ. ಈ ಮೂಲಕ ಎಲ್ರಿಗೂ ಈ ವೇದಿಕೆನ ಕಲ್ಪಿಸಿ ಮಾತನಾಡಕ್ಕೆ, ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೂ ಅವಕಾಶ ಮಾಡ್ಕೊಡ್ತಿದ್ದೀರಾ. ರಂಗನಾಥ್ ಗುರುಜಿ, ಲಕ್ಷ್ಮಿ ಮೇಡಮ್, ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಯಶೋಧ ಮೇಡಮು, ಶಶಿಕಲಾ ಮೇಡಮು, ಲಕ್ಷ್ಮಿ ಮೇಡಮು, ಎಲ್ರಿಗೂ, ಅಶ್ವಿನಿ ಮೇಡಮು, ಗೀತಾ ನಾಯಕ್ ಮೆಟ್ಟಿ ಮೇಡಮ್, ಎಲ್ರಿಗೂ ನಮ್ಮ ಮೂಲಕ ಮನಸ್ಪೂರ್ವಕದ ಅಭಿನಂದನೆಗಳನ್ನ ತಿಳ್ಸಕ್ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು. ಜೊತೆಗೆ ನಿಮ್ಮೆಲ್ಲರ ಸಹಕಾರ ಇರ್ಲೇಬೇಕು ಮೇಡಮ್. ನಾವ್ ಇಷ್ಟೇ ಜನ ಇದ್ದು ಏನು ಮಾಡಕ್ ಆಗಲ್ಲ ಮೇಡಮ್. ನೀವೆಲ್ಲರೂ ಇದ್ರೇನೆ ಈ ವೇದಿಕೆನಲ್ಲಿ, ನಿಮ್ಮೆಲ್ಲರ ಸಹಕಾರದಿಂದೇನೆ ಇದೆಲ್ಲ ನಡೀತಾ ಇರೋದು ಮ್ಯಾಮ್. ಥ್ಯಾಂಕ್ ಯು. ನಾವೆಲ್ಲ ಎಷ್ಟು ಮುಖ್ಯನೋ ನೀವು ಸಹ ಅಷ್ಟೇ ಮುಖ್ಯ ಮೇಡಮ್ ಈ ವೇದಿಕೆಗೆ. ಹಾಗೆ ಹೇಳದ್ ನಿಮ್ ದೊಡ್ಡ ಗುಣ ಮೇಡಮ್. ದೊಡ್ಡ ಗುಣ ಅಲ್ಲ ಮೇಡಮ್, ಹೇಳೋರ್ ಇರುವಾಗ ಕೇಳೋರಿಲ್ಲ ಅಂದ್ರೆ ಏನ್ ಮಾಡೋದು ಮ್ಯಾಮ್? ಕೇಳೋರ್ ಇದ್ರೇನೆ ಹೇಳೋರ್ಗೆ ಆಗದು ಅಲ್ವಾ? ನೀವೆಲ್ಲ ಇಲ್ಲಿ ಯಾರು ಸಹ ದೊಡ್ಡವರಲ್ಲ, ಯಾರು ಸಹ ಚಿಕ್ಕವರಲ್ಲ. ಅಂದ್ರೆ ನಮ್ಮ ವೇದಿಕೆ, ನಾವು ನೀವು ಎಲ್ಲರೂ ಒಂದೇ. ನಾಳೆ ನೀವು ಕೂತ್ಕೊಂಡು ನಮ್ ತರ ಇಲ್ಲಿ ಅಂದ್ರೆ ಆಂಕರಿಂಗ್ ಮಾಡ್ಬೋದು, ಸ್ವಾಧ್ಯಾಯವನ್ನ ಕೊಡ್ಬೋದು. ಎಲ್ಲರೂ ಸಹ ಒಂದೇ ಮ್ಯಾಮ್. ಇಲ್ಲಿ ನಾವು ನೀವು ಅನ್ನೋ ಭೇದ ಭಾವ ಏನು ಇಲ್ಲ, ನಾವೆಲ್ಲರೂ ಸಹ ಒಂದೇ ಮ್ಯಾಮ್. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮ್ಯಾಮ್. ಏನಾದ್ರೂ ನಿಮ್ಮ ಕಲೆಯನ್ನ ಪ್ರದರ್ಶನ ಮಾಡ್ತೀರಾ? ಇಲ್ಲ ಮೇಡಮ್, ಪ್ರಿಪೇರ್ ಆಗಿಲ್ಲ ಅಂದ್ರೆ ಸಡನ್ ಆಗಿ ಮಾತಾಡ್ಬೇಕು ಅನ್ಕೊಂಡೆ ಮಾತಾಡ್ದೆ ಅಷ್ಟೇ. ಓಕೆ, ಪ್ರಿಪೇರ್ ಆಗಿ ಮ್ಯಾಮ್, ಇನ್ನೂ ಟೈಮ್ ಇದೆಯಲ್ಲ, ಪ್ರಿಪೇರ್ ಆಗಿ ಕಡೆಯೆಲ್ಲ ಆದ್ರೆ ಕೊಡಿ. ಸರಿ ಮಾತಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಅಭಿಪ್ರಾಯ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಪ್ರಿಯಾಂಕಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಶಿಕಲಾ ಮ್ಯಾಮ್ ಮಾತಾಡಿ ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ಪ್ರಿಯಾಂಕಾ ಮೇಡಮ್ ಹೇಳಿದ್ರಲ್ಲ, ಈಗ ಸ್ಟೂಡೆಂಟ್ಸ್ ಇಲ್ದ ಕಾಲೇಜ್ ನಡೆಯೋದಿಲ್ಲ, ಸ್ಟೂಡೆಂಟ್ಸ್ ಇಲ್ದ ಸ್ಕೂಲ್ ನಡೆಯೋದಿಲ್ಲ. ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್. ಕಾಲೇಜ್ ರನ್ ಆಗ್ಬೇಕು ಅಂದ್ರೆ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್. ಹೌದು, ಟೀಚರ್ಸ್ ಒಂದ್ ಟೈಮ್ ಇಲ್ಲ ಅಂದ್ರೆ ನಡೀತದೆ, ಸ್ಟೂಡೆಂಟ್ಸ್ ಇರಲೇಬೇಕು. ಹೌದು, ಸ್ಟೂಡೆಂಟ್ಸ್ ಇದು ಟೀಚರ್ಸ್ ಒಂದ್ 4 ಜನ ಇಲ್ದೇ ಇದ್ರು 2 ಜನದಲ್ಲಿ ರನ್ ಮಾಡ್ಬೋದು. ಸ್ಟೂಡೆಂಟ್ಸ್ ಇಲ್ಲ ಅಂದ್ರೆ ನಡೆಯೋದಿಲ್ಲ, ಸ್ಟೂಡೆಂಟ್ಸ್ ಇರಲೇಬೇಕು. ಸೊ ಹಂಗಾಗಿ ಇಲ್ಲಿ ವೇದಿಕೆಯಲ್ಲಿರೋ ಆತ್ಮ ಬಂಧುಗಳೇ ಈ ವೇದಿಕೆಗೆ ಮೂಲ. ಹೌದು, ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ 100% ಮ್ಯಾಮ್. ಅವ್ರಿಲ್ಲ ಅಂದ್ರೆ ಸ್ಟೂಡೆಂಟ್ ಇದ್ದೂ ಪ್ರಯೋಜನ ಇಲ್ಲ. ಅಲ್ಲ, ಲಾಭ ತಗೊಳ್ಳೋರೇ ಇಲ್ಲ ಅಂತಂದ್ಮೇಲೆ ಈಗ ಯಾವಾಗ್ಲೂ ಕೊಡೋ ಕೈ ಇದ್ದು ತಗೊಳ್ಳೋದೇ ಕೈ ಇಲ್ಲ ಅಂದ್ರೆ ಅದು ಮಣ್ಪಾಲಾಗ ಹೋಗ್ಬಿಡತ್ತೆ, ಏನು ಪ್ರಯೋಜನ ಇಲ್ಲ. ನಾವು ಕೆಮಿಸ್ಟ್ರಿಲಿ ಒಂದ್ ಹೇಳ್ತೀವಿ, ಎಲೆಕ್ಟ್ರಾನ್ಸ್ ಎಕ್ಸ್ಚೇಂಜ್ ಆಗ್ಬೇಕಾದ್ರೆ ಎಲೆಕ್ಟ್ರಾನ್ ಬಿಟ್ಟೋಗುವಾಗ ಅಲ್ಲಿ ತಗೊಳಕ್ ಒಂದ್ ಇದ್ರೆ ಮಾತ್ರ ಅಂತ ಬಿಟ್ಟೋಗೋದು.
ಸೊ ಹಂಗೆ ನಮ್ ನಾಲೆಡ್ಜ್ ಅಷ್ಟೇ, ರಿಸೀವರ್ ಯಾರು ಇದ್ರೆ ಮಾತ್ರ ಡೋನರ್ ಇರಕ್ ಸಾಧ್ಯ, ಇದ್ರೆ ಇಲ್ಲ. ಈಗ ನೀವ್ ಎಷ್ಟೇ ನಾವ್ ದಾನ ಕೊಡ್ತೀವಿ ಅಂತ ಹೋದ್ರುನುವೆ ಅಲ್ಲೊಬ್ಬ ಇಸ್ಕೊಳ್ಳೋನೊಬ್ಬ ಇಲ್ಲ ಅಂದ್ರೆ ದಾನ ನಾವ್ ಎಷ್ಟೊಂದ್ಸಲ ಫುಡ್ ಯಾರಿಗಾರ ಕೊಡೋಣ ಅಂತ ತಗೊಂಡೋಗಿ ವಾಪಸ್ ತಂದಿರೋ ದಿನಗಳು ಹೌದು. ಇವತ್ತೇನೋ ನಾನು ಮನೆ ಇತ್ತು, ಇಷ್ಟ ಚೇಂಜ್ ಇತ್ತು, ಇವತ್ತು ಅಲ್ಲಿ ಹೋದೆ, ಇಲ್ಲಿ ಕೊಡೋಣ ಅಂತ ಹೋದೆ, ಅಲ್ಲಿ ಯಾರು ಇರ್ಲೇ ಇಲ್ಲ ಇವತ್ತು. ಎಷ್ಟೊಂದ್ ದಿನ ಆಗಿರುತ್ತೆ, ಅವಾಗ ನಮ್ಗೆ ಎಷ್ಟು ಬೇಜಾರಾಗುತ್ತಲ್ವಾ. ಸೊ ಇಲ್ಲಿ ಧ್ಯಾನಿಗಳಿಲ್ದೇ ಇದ್ರೆ ಧ್ಯಾನ ಮಾಡ್ಸೋರು ಇದ್ದು ಪ್ರಯೋಜನ ಇಲ್ಲ. ಚೆನ್ನಾಗಿ ಹೇಳಿದ್ರಿ ಮೇಡಮ್, ಪ್ರಿಯಾಂಕಾ ಮೇಡಮ್, ಥ್ಯಾಂಕ್ ಯು. ನಾನು ಈ ವೇದಿಕೆಯಿಂದ ನಾನು ಏನೇನ್ ಕಲ್ತ್ಕೊಂಡಪ್ಪ ಅಂತಂದ್ರೆ, ಈ ಸ್ವಾಧ್ಯಾಯ ಕೊಡಕ್ಕೆ ಅಂತ ಬಂದಾಗ ನಾನ್ ಎಷ್ಟೊಂದು ವಿಷಯ ತಿಳ್ಕೊಂತೀನಿ. ನಾನು ಅದು ಸ್ವಾರ್ಥದಲ್ಲೇ ನಾನು ಶುರು ಮಾಡೋದು, ನನ್ ಸ್ವಾರ್ಥ ಅದು. ನಾನು ತಿಳ್ಕೊಂತೀನಿ ಅಂತ ನಾನು ಇವತ್ತು 2 ಟಾಪಿಕ್ ಕೊಟ್ಟೆ. ಟಾಪಿಕ್ ನ ಇದು ಕೊಟ್ಟಿದ್ದೀನಿ, ಟೈಟಲ್ ಕೊಟ್ಟಿದ್ದೀನಿ. ಟೈಟಲ್ ಕೊಟ್ಟ ಮೇಲೆ ಪ್ರಿಪೇರ್ ಆಗ್ತೀನಿ, ನಾನು ಗೊತ್ತು ಅಂತ ನಾನು ಕೊಡೋದಿಲ್ಲ. ಸೊ ಹಾಗಾಗಿ ಅದು ಪ್ರಿಪೇರ್ ಆಗಕ್ಕೋಸ್ಕರ ನಾನು ಕೊಡ್ತೀನಿ. ಪ್ರಿಪೇರ್ ಆಗ್ಬೇಕಾದ್ರೆ ನನಗೆ ಒಂದಷ್ಟು ವಿಷಯ ಗೊತ್ತಾಗುತ್ತೆ ಅಂತ. ಹಾಗೇನೆ ಎಲ್ಲ ಈ ವೇದಿಕೆಯಲ್ಲಿ ಇರೋರು ಎಲ್ಲರೂನು ನಾನು ಕೊಡ್ತೇನೆ ಅಂತ ಮುಂದಕ್ಕೆ ಬಂದ್ರೆ ಅವ್ರ ನಾಲೆಡ್ಜ್, ಅವರಲ್ಲಿ ಜ್ಞಾನ ಹೆಚ್ಚಾಗುತ್ತೆ ಹೊರತು ಅದಕ್ಕಿಂತ ಜಾಸ್ತಿ ಜ್ಞಾನ ಇರೋದಕ್ಕಿಂತ ಜಾಸ್ತಿ ಆಗತ್ತೆ ಜ್ಞಾನ. ಹಂಚೋಕೋದಾಗ ಜಾಸ್ತಿ ಆಗತ್ತೆ. ಹಾಗೇನೆ ಸಂಪತ್ತು ಅಷ್ಟೇ, ಹಂಚಿದಷ್ಟು ಜಾಸ್ತಿ ಆಗುತ್ತೆ ಅಂತ. ಅದು ಗೊತ್ತಿಲ್ಲ, ನಾನು ಹಂಚಿ ಜಾಸ್ತಿ ನೋಡಿಲ್ಲ. ಅದು ಇದೆಯಲ್ಲ ಮೇಡಮ್, ನಾವು 1 ಪಟ್ಟು ಕೊಟ್ರೆ ನಮ್ಗೆ ತಿರುಗಿಸಿ 10 ಪಟ್ಟು ಬರುತ್ತೆ ಅನ್ನೋದಿದೆ. ಒಂದು ಸಂಪತ್ತು ಹೆಚ್ಚಾಗ್ಲಿಲ್ಲ ಅಂದ್ರೂ ನಮಗೆ ಒಂದು ಶಾಂತಿ, ಒಂದು ಸಮಾಧಾನ, ಒಂದು ನೆಮ್ಮದಿ ಸಿಗತ್ತಲ್ಲ ಮ್ಯಾಮ್. ಅದು ಯಾವ ಸಂಪತ್ತಿಗಿಂತಲೂ ಜಾಸ್ತಿ ಇಲ್ಲ. ಖಂಡಿತ. ಈಗ ನಾನು ಟೀಚರ್ ಆಗಿದ್ದು ನಾನು ಆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಅನುಭವಿಸಿದೀನಿ. ಯಾಕೆಂತಂದ್ರೆ ಈಗ ಪೋಸ್ಟ್ ಆಫೀಸ್ ಅಲ್ಲಿ ಇದ್ದವರು, ಬ್ಯಾಂಕ್ ಅಲ್ಲಿ ಇದ್ದವರು, ಅಲ್ಲಿದ್ದವ್ರು, ಇಲ್ಲಿದ್ದವ್ರು, DC, AC ಎಲ್ಲ ಇಷ್ಟಿಷ್ಟು ದುಡ್ದಿರ್ಬಹುದು. ಆದ್ರೆ ನಾವು ಗಳಿಸಿರೋ ಅಷ್ಟು ಸಂತೃಪ್ತಿ ಪ್ರತಿ ಅವರಲ್ಲೂ ನಾವು ಪಾಠ ಮಾಡಿ ಬಂದಾಗ ನಮಗ್ ತೃಪ್ತಿ ಸಿಗುತ್ತಲ್ಲ, ಆ ತೃಪ್ತಿ ಅಂತೂ ಖಂಡಿತ ಅವ್ರು ಅನುಭವಿಸಿಲ್ಲ. ಇಲ್ಲಿ ಅಳತೆ ಮಾಡಿದ್ರೆ ದುಡ್ಡು ಹೆಚ್ಚ ಜ್ಞಾನ ಹೆಚ್ಚ ಅಂತ ಬಂದಾಗ ಜ್ಞಾನನೇ ಮೇಲ್ಗೈ ಅಲ್ವಾ ಮ್ಯಾಮ್? ದುಡ್ಡು ಎಷ್ಟಿದ್ರು ಅಷ್ಟೇನೆ, ಅಲ್ಲಿ ಜ್ಞಾನನೇ ಹೆಚ್ಚಾಗೋದು. ನೀವು ಜ್ಞಾನ ತುಂಬಿದೀರಾ, ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಮ್ಯಾಮ್. ಅಲ್ಲ, ಅದಕ್ಕಿಂತ ಹೆಚ್ಚು ಅನ್ನೋದಕ್ಕಿಂತ ನಮ್ಗ ಆತ್ಮತೃಪ್ತಿ ಏನ್ ಗೊತ್ತೇನು, ನಮ್ಗಿಂತ ಚಿಕ್ಕವ್ರ ಜೊತೆ ವ್ಯವಹಾರ ಒಂದು, ಯಾರು ನಮ್ಮನ್ನ ವಾಪಸ್ ತಿರ್ಗಿ ಹಾಗೆ ಹೀಗೆ ಅಂತ ಹೇಳಕ್ ಬರಲ್ಲ. ನಾವು ನಿಸ್ವಾರ್ಥವಾಗಿ ಕೊಟ್ಟಿರ್ತೀವಿ. ಯಾಕೆಂದ್ರೆ ನಮ್ಗೆ ಗೊತ್ತಿರೋದು ಎಲ್ಲದನ್ನು ನನಗಿಂತ ಜಾಸ್ತಿ ಕಲಿಬೇಕು ನನ್ನ ಸ್ಟೂಡೆಂಟು ಅನ್ನೋದು ಕೊಟ್ಟಿರ್ತೀವಿ. ಅದರಿಂದ ಆತ್ಮತೃಪ್ತಿ ತುಂಬಾ ಇದೆ ನಮ್ಗೆ. ಈ ಟೀಚರ್ಸಿಗೆ ಸಿಗೋಷ್ಟು ಆತ್ಮತೃಪ್ತಿ ಇನ್ಯಾವ್ದ್ರಲ್ಲೂ ಸಿಗಲ್ಲ. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾ ಇದ್ದಿದ್ದು, ನಾನು ಐ ವಾಂಟ್ ಟು ಡೈ ಆಸ್ ಅ ಟೀಚರ್ ಅಂತ, ಐ ವಾಂಟ್ ಟು ಡೈ ಟೀಚಿಂಗ್ ಅಂತ. ಆಕ್ಚುಲಿ ಅವ್ರು ಹಂಗೆ ಮಾಡಿದ್ರು. ಸೊ ಹಂಗೆ ನಮ್ಗೊಂಥರ ಆತ್ಮತೃಪ್ತಿ ಸಿಗುತ್ತೆ. ಅದೇ ತರ ನಾನು ಇಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಂಗೆ ಅದು ತುಂಬಾ ಖುಷಿ ಕೊಟ್ಟಿದೆ. ಈ ವೇದಿಕೆಗೆ ಬಂದು ನನ್ಗೆ ಅದು ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ಹಂಗೊಂದಿನ ಹಿಂಗೊಂದಿನ ಹೋಸ್ಟ್ ಮಾಡಿ ಅದು ಒಂಥರ ಖುಷಿ. ಎಲ್ಲರ ಜೊತೆ ಮಾತಾಡೋದು ಅದು ಒಂಥರ ಖುಷಿ ಆಗತ್ತೆ. ಸೊ ಅದನ್ನು ಎಲ್ಲರೂ ಮಾಡಕ್ ಮುಂದೆ ಬರ್ಲಿ ಅನ್ನೋದು ನನ್ನ ಆಸೆ. ಇನ್ನು ನಾನು ಒಂದು ಸಣ್ಣ ಕತೆ ಹೇಳ್ತೇನೆ. ಒಬ್ಬ ವ್ಯಾಪಾರಿ ಇರ್ತಾನೆ. ವ್ಯಾಪಾರಕ್ಕೆ ಹೊರದೇಶಗಳಿಗೆಲ್ಲ ಹೋಗ್ತಾ ಇರ್ತಾನೆ. ಹಂಗೆ ಒಂದಿನ ಹೊರಡ್ಬೇಕಾದ್ರೆ ಒಂದು ಕಾಡನ್ನ ದಾಟ್ಬೇಕಾಗಿರುತ್ತೆ ಅವನು. ಆ ಕಾಡು ದಾಟ್ಬೇಕಾದ್ರೆ ಅವನು ಒಂದಷ್ಟು ಇದನ್ನು ತುಂಬ್ಕೊಂಡಿರ್ತಾರೆ, ವ್ಯಾಲ್ಯೂಬಲ್ಸ್ ಇರುತ್ತೆ ಅವನ ಬ್ಯಾಗ್ ಅಲ್ಲಿ. ಹೋಗ್ಬೇಕಾದ್ರೆ ಒಬ್ಬ ಸನ್ಯಾಸಿ ಯೋಚನೆ ಮಾಡ್ತಾನೆ, ಅಯ್ಯೋ ಈ ಕಾಡಲ್ಲಿ ಹೋಗ್ಬೇಕು, ಕಾಡು ಪ್ರಾಣಿಗಳೇನಾರು ಬಂದ್ರೆ, ಕಳ್ಳರೇನಾರು ಬಂದ್ರೆ, ಏನೇನೋ ತಲೆಯಲ್ಲಿ ಯೋಚನೆಗಳು ಬರುತ್ತೆ. ಹಂಗೂ ಆಚೆ ಈಚೆ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಒಬ್ಬ ಸನ್ಯಾಸಿ ಸಿಗ್ತಾನೆ ಅಲ್ಲಿ ಪಕ್ಕದ ರೋಡಿಂದ ಹಿಂಗ್ ಬರ್ತಾನೆ. ಆಮೇಲೆ ಇಬ್ರು ಜೊತೆಯಾಗಿ ನಡಿಯಕ್ ಶುರು ಮಾಡ್ತಾರೆ. ಸನ್ಯಾಸಿ ಸುಮ್ನೆ ಹಂಗೆ ಉಭಯ ಕುಶಲೋಪರಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದಷ್ಟು ಹೊತ್ತಾದ್ಮೇಲೆ ಇವನ್ ಹೇಳ್ತಾನೆ, ಹೊಟ್ಟೆ ಹಸಿಯಕ್ ಶುರುವಾಯ್ತು, ಊಟದ ಟೈಮ್ ಆಯ್ತು, ಊಟ ಮಾಡೋಣ ಸರ್ ಅಂತ ಕೇಳ್ತಾನೆ. ಆಯ್ತು, ಇಲ್ಲೇ ಎಲ್ಲಾರು ಕುತ್ಕೊಳ್ಳೋಣ ಅಂತ ಒಂದ್ ಜಾಗ ಹುಡ್ಕೊಂಡು ಕುತ್ಕೋತಾರೆ. ಇಬ್ರು ಕುತ್ಕೊಂಡ್ಮೇಲೆ ಈ ವ್ಯಾಪಾರಿ ತಂದಿದ್ದನ್ನ ಒಂದಷ್ಟನ್ನ ಫುಡ್ ಅನ್ನ ಅವನಿಗೆ ಕೊಡ್ತಾನೆ. ಸನ್ಯಾಸಿ ಏನ್ ಮಾಡ್ತಾನೆ, ಅವನಿಗೆ ಬರ್ತಾ ಯಾರ್ಯಾರು ಹಣ್ಣುಗಳು ಕೊಟ್ಟಿರ್ತಾರೆ, ಆ ಹಣ್ಣುಗಳು ಕಾಡಲ್ಲಿ ಸಿಕ್ಕಿದ ಹಣ್ಣುಗಳನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದಿರ್ತಾನೆ. ಅವನ ಬ್ಯಾಗಿಂದ ಅವನು ಹಣ್ಣುಗಳನ್ನ ಇವನ್ಗೂ ಕೊಟ್ಬಿಟ್ಟು ಇಬ್ರು ಶೇರ್ ಮಾಡ್ಕೊಂಡು ತಿಂತಾರೆ. ಆಮೇಲೆ ಅವನು ಹಣ್ಣುಗಳು ತೆಗಿಬೇಕಾದ್ರೆ ಇಷ್ಟು ದೊಡ್ಡದು ಒಂದ್ ಕಲ್ಲು ಬೀಳುತ್ತೆ. ಆ ಕಲ್ಲು ಬಿದ್ದಾಗ ಇವನಿಗೆ ಅದ್ ಗೊತ್ತಾಗುತ್ತೆ ಅದು ವ್ಯಾಲ್ಯೂಬಲ್ ಅಂತ. ಯಾರಿಗೆ? ಈ ವ್ಯಾಪಾರಿಗೆ. ಅವನು ಇದು ಸರ್ ಏನ್ ಸರ್ ಇದು ಅಂತ, ನಂಗೇನೋ ಗೊತ್ತಿಲ್ಲಪ್ಪ, ಅದ್ ಹೆಂಗ್ ಬಂತು ಅಂತಾನೂ ನನಗೆ ಗೊತ್ತಿಲ್ಲ, ಇದು ಬ್ಯಾಗಿಗೆ ಬೇಕಾ ನಿನ್ಗಿದು ಅಂತ ಕೇಳ್ತಾನೆ. ಕೊಡಿ, ನೀವು ಕೊಡೋದಾದ್ರೆ ಕೊಡಿ ಅಂತಾನೆ. ತಗೊಳಪ್ಪ, ನೀನ್ ತಗೊಂಡಾಗ ಏನಾರು ಮಾಡ್ಕೊ, ನನ್ಗೇನ್ ಗೊತ್ತಿಲ್ಲ, ಅದ್ ಏನು ಅಂತಲೂ ಗೊತ್ತಿಲ್ಲ ನನಗೆ, ತಿನ್ನಕ್ಕಂತೂ ಹಣ್ಣಲ್ಲ ಅದು ಅಂತ ಹೇಳ್ತಾನೆ. ಸರಿ, ಅವನು ತಗೊಳ್ತಾನೆ. ಅವನಿಗೆ ಗೊತ್ತಿರುತ್ತೆ ಅದು ವಜ್ರ ಅಂತ. ಈ ವ್ಯಾಪಾರಿಗೆ ಅದು ವಜ್ರದ ವ್ಯಾಪಾರಿನೇ ಇವನು. ಸರಿ, ತಗೊಂಡು ಬರ್ತಾನೆ.
ತಗೊಂಡು ಬಂದು ಅವನು ವ್ಯಾಪಾರ ಮುಗಿಸ್ಕೊಂಡು ಬಂದು ಅದನ್ನ ಸಣ್ಣದಾಗಿ ಕಟ್ ಮಾಡಿ ವ್ಯಾಪಾರ ಮಾಡಿ ತುಂಬಾ ದುಡ್ದು ಬಿಡ್ತಾನೆ. ತುಂಬಾ ದುಡಿದ್ಮೇಲೆ ಅವನಿಗೆ ಒಂದಿನ ಯೋಚನೆ ಆಗುತ್ತೆ, ಇದು ಈ ಸನ್ಯಾಸಿ ಕೊಟ್ಟ ಇದಲ್ವಾ, ಕಲ್ಲಿಂದ ನಾನು ಇದ್ ಮಾಡಿದ್ದಲ್ವಾ, ಸೊ ಆ ಸನ್ಯಾಸಿಗೆ ನಾನು ಅವತ್ತೊಂದು ಥ್ಯಾಂಕ್ಸು ಹೇಳ್ದಂಗ್ ಬಂದೆ, ಅವ್ನ್ ಏನಾದ್ರೂ ಮಾಡಿ ನಾನು ಅವನ್ಗೆ ಧನ್ಯವಾದ ಹೇಳಲೇಬೇಕು ಅಂತ ಅವನ್ನ ಮತ್ತೆ ಕಾಡಿಗೆ ಹೋಗಿ ಹುಡ್ಕಕ್ ಶುರು ಮಾಡ್ತಾನೆ. ಸನ್ಯಾಸಿ ಅಂದ್ರೆ ತುಂಬಾ ದೂರ ಹೋಗಿರಲ್ಲ, ಅಲ್ಲೇ ಎಲ್ಲ ಇರ್ತಾನೆ ಅಂತ ಅಂದ್ಕೊಂಡು ಹುಡ್ಕೊಂಡು ಸುಮಾರು ದಿನ ಹೋಗಿ ಬರ್ತಾನೆ. ಅವ್ನ್ಗೆ ಎಂದೂ ಸಿಕ್ಕಿರಲ್ಲ. ಹೋದಾಗ ಯಾರೋ ಒಬ್ಬ ಪರಿಚಯದವನೊಬ್ಬ ಸಿಗ್ತಾನೆ ಅಲ್ಲಿ ಕಾಡಲ್ಲಿ. ಅವನಿಗೆ ಹೇಳ್ತಾನೆ, ನೋಡಪ್ಪ ನಾನು ಇಲ್ಲಿ ಯಾಕೆ ಬಂದೆ ಅಂತಂದ್ರೆ ಇಲ್ಲೊಬ್ಬ ಸನ್ಯಾಸಿ ಸಿಕ್ಕಿದ್ದ ನಂಗೆ ಒಂದ್ 5-6 ವರ್ಷದ ಕೆಳಗೆ. ನನ್ಗೆ ಅವ್ರನ್ನ ನಾನ್ ಮತ್ತೆ ಮೀಟ್ ಮಾಡ್ಬೇಕು, ಅದಕ್ಕೆ ನಾನ್ ಮತ್ತೆ ಬರ್ತಾ ಇದೀನಿ, ಸಿಗ್ತಾ ಇಲ್ಲ, ಈ ತರ ಇದಾರೆ, ಅವ್ರ ಪರ್ಸನಾಲಿಟಿ ಹೀಗಿದೆ, ಅವ್ರ ಮುಖ ಹೀಗಿದೆ ಅಂತೆಲ್ಲ ಹೇಳ್ತಾನೆ. ಏನಾದ್ರೂ ಸಿಕ್ಕಿದ್ರೆ ನನ್ಗೊಂದು ಇನ್ಫಾರ್ಮೇಶನ್ ಕೊಡು ಅಂತ ಹೇಳಿ ಬರ್ತಾನೆ. ಸೊ ಅವನು ಒಂದಷ್ಟು ದಿನ ಆದ್ಮೇಲೆ ಆ ವ್ಯಕ್ತಿ ಇವನಿಗೊಂದು ಬಂದು ಇನ್ಫಾರ್ಮೇಶನ್ ಕೊಡ್ತಾನೆ, ಇವತ್ತು ಆ ಕಾಡಲ್ಲಿ ನಾನು ನೋಡ್ದೆ ಆ ಸನ್ಯಾಸಿನ ಅಂತ. ಸರಿ, ಇವನು ಎದ್ನೋ ಬಿದ್ನೋ ಅಂತ ಹೋಗ್ತಾನೆ. ಹೋಗ್ಬಿಟ್ಟು ನಮಸ್ಕಾರ ಗುರುಗಳೇ ಅಂತಾನೆ. ಯಾರಪ್ಪ ನೀನು ಅಂತಾರೆ. ನಾನು ಈ ಒಂದು 5-6 ವರ್ಷದ ಕೆಳಗಡೆ ಸಿಕ್ಕಿದ್ದೆ, ನಿಮಗೆ ನೆನಪಿಲ್ವಾ? ಹೇಳು ಏನ್ ಬಂದೆ ಅಂತಾನೆ. ಅದಕ್ಕೆ, ಅಲ್ಲ ಗುರುಗಳೇ, ನಾವಿಲ್ಲಿ ಒಂದ್ ಕಡೆ ಕುತ್ಕೊಂಡು ಊಟ ಮಾಡಿದ್ವಿ, ನಾನ್ ತಂದಿದ್ ಕೊಟ್ಟೆ, ನೀವ್ ತಂದಿದ್ ಹಣ್ಣುಗಳನ್ನೆಲ್ಲ ಕೊಟ್ರೆ ನೆನ್ಪಿದ್ಯಾ? ಇಲ್ಲಪ್ಪ, ನನ್ಗೆ ಎಷ್ಟೋ ಜನ ಸಿಕ್ತಿರ್ತಾರೆ, ನಂಗೆ ಗೊತ್ತಿಲ್ಲಪ್ಪ ಅಂತಾನೆ. ಆಮೇಲೆ ಇವನ್ ಮತ್ತೆ ಹೇಳ್ತಾನೆ, ಅಲ್ಲೊಂದು ಕಲ್ಲು ಇತ್ತು, ಅದೇನು ಅಂತ ಕೇಳ್ದೆ, ನಿಂಗ್ ಬೇಕಾದ್ರೆ ತಗೋ ಅಂತ ನೀವ್ ಕೊಟ್ಟಿದ್ರಿ, ಅದ್ ನೆನ್ಪಿದ್ಯಾ ಅಂತ ಕೇಳ್ತಾನೆ. ಇಲ್ಲಪ್ಪ, ನಂಗೆ ಅದೇನು ನೆನ್ಪಿಲ್ಲ, ನಂಗೆ ಇನ್ನು ಏನಾರ ಇದ್ರೆ ನೋಡ್ತೀನಿ ತಡಿ, ಕೊಡ್ತೀನಿ ಅಂತ ಬ್ಯಾಗಿಗೆ ಮತ್ತೆ ಕೈ ಹಾಕ್ತಾನೆ ಸನ್ಯಾಸಿ. ಆಮೇಲೆ ಇವನಿಗೆ ಅಯ್ಯೋ ಏನು ಬೇಡ ಸರಿ, ಇನ್ನೇನು ಬೇಡ, ನನ್ಗೇನ್ ಬೇಡ, ನೀವ್ ಅದನ್ನ ಕೊಟ್ಟಿದ್ರಲ್ಲ, ಅಲ್ಲ ನಿಮ್ಗೆ ಈ ಕೊಡ್ತೀನಿ ಅನ್ನೋ ಗುಣ ಇದೆಯಲ್ಲ, ಅದನ್ನ ನನ್ಗೊಂದ್ ಸ್ವಲ್ಪ ಕೊಡೋದಾದ್ರಿ ಅಂತ ಹೇಳ್ತಾನೆ. ಆ ಕೊಡ್ತೀನಿ ಅನ್ನೋ ಭಾವನೆ ನಿಮಗಿದೆಯಲ್ಲ, ಅದನ್ನ ನನಗ್ ಕೊಡಿ, ಅದಷ್ಟೇ ಸಾಕು, ನಿಮ್ಗೆ ತುಂಬಾ ಹೃದಯದ ಧನ್ಯವಾದ ಅಂತ ಹೇಳ್ತಾನೆ. ಹಂಗಂದ್ರೆ ಏನಪ್ಪಾ ಅಂತ, ನಿಮ್ಗೆ ಎಲ್ಲರಿಗೂ ಕೊಡೋ ಗುಣ ಇರೋದಿಲ್ಲ, ನನ್ನಂತವ್ರಿಗೆ ಅಂತ ಅವನು ಒಳಗಡೆನೆ ಅಂದ್ಕೋತಾ ಇರ್ತಾನೆ. ನನ್ಗೊಂದ್ ಧನ್ಯವಾದ ಗುಣನೂ ಇರ್ಲಿಲ್ಲ, ನೀವು ಏನಾದ್ರೂ ಕೊಡೋದಿದ್ರೆ ನನ್ಗೆ ನಿಮ್ಮ ಕೊಡ್ತೀನಿ ಅನ್ನೋ ಮನ್ಸಿದ್ಯಲ್ಲ, ಅದನ್ನ ಕೊಡಿ ಅಂತ ಕೇಳ್ತಾನೆ. ಸೊ ನಾವು ಜೀವನದಲ್ಲಿ ಅಷ್ಟೇ, ಕೊಡ್ಬೇಕು ಅನ್ನೋ ಮನ್ಸಿರ್ಬೇಕು. ನಮ್ಮ ಹತ್ರ ಎಷ್ಟಿದೆ ಅನ್ನೋದಲ್ಲ. ಸನ್ಯಾಸ ಹತ್ರ ಏನ್ ಜಾಸ್ತಿ ಇರ್ಲಿಲ್ಲ, ಆದ್ರೆ ಇವನ ಹತ್ರ ವ್ಯಾಪಾರಿ ಹತ್ರ ಬೇಕಾದಷ್ಟು ಇತ್ತು, ಆದ್ರೆ ಇವನಿಗೆ ಕೊಡ್ಬೇಕು ಅನ್ನೋ ಗುಣ ಇರ್ಲಿಲ್ಲ, ತಗೊಂಡ ಅಷ್ಟೇ. ಅದಕ್ಕೆ ನಾವೆಲ್ಲರೂ ನಾವು ದೇವ್ರ ಹತ್ರ ಕೇಳೋದು, ನಾವು ಕೊಡುವಂತ ಗುಣ ಕೊಡಪ್ಪ ದೇವ್ರೆ, ನಮ್ಮ ಹತ್ರ ಎಷ್ಟಿದ್ಯೋ ಅಷ್ಟ್ರಲ್ಲಿ ಕೊಡೋ ಗುಣ ಕೊಟ್ರೆ ನಾವ್ ಅದನ್ನ ಕೊಡ್ತೀವಿ. ಈ ಕೊಡೋ ಬುದ್ಧಿನೇ ಇಲ್ಲ ಅಂತಂದ್ರೆ, ನಾವ್ ಕೊಡ್ತೀವಿ ಮನಸ್ಸೇ ಇಲ್ದೆ ಇದ್ರೆ ಏನು ಮಾಡಕ್ಕಾಗಲ್ಲ. ಸೊ ಹಂಗಾಗಿ ನಾವು ಎಲ್ಲರೂ ಕೊಡೋ ಗುಣನ ಬೆಳೆಸ್ಕೋಬೇಕು, ನಮ್ಮ ಆತ್ಮೋದ್ಧಾರ ಆಗತ್ತೆ ಅವಾಗ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಖಂಡಿತ ಮ್ಯಾಮ್, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಮ್ಯಾಮ್. ಅದೇ ಹೇಳುದು, ಎಷ್ಟು ಇದ್ರೆ ಏನೋ, ನಮ್ಗೆ ಕೊಡುವಂತ ಗುಣನೇ ಇಲ್ಲ ಅಂತಂದ್ಮೇಲೆ, ಕೊಡೋ ಗುಣ ಇದ್ರೆ ಅವನ ಹತ್ರ ಸ್ವಲ್ಪ ಇದ್ರು ಕೊಡ್ತಾನೆ, ಜಾಸ್ತಿ ಇದ್ರು ಕೊಡ್ತಾನೆ. ಆ ಗುಣನೇ ಇಲ್ಲ ಅಂತ ಅಂದ್ಮೇಲೆ ಎಷ್ಟಿದ್ರು ಏನು, ಮೈನ್ ಅದಿರ್ಬೇಕಲ್ವಾ, ಕೊಡುವಂತ ಗುಣ ಇರ್ಬೇಕು. ನಾವ್ ದೇವ್ರ ಹತ್ರ ಕೇಳೋದು ಕೊಡುವಂತ ಗುಣ ಕೊಡು ಅಂತಾನು ಕೇಳ್ಬೇಕಂತೆ. ನೀನ್ ಕೊಡು ಅಂತ ಕೇಳೋದ್ರ ಜೊತೆಗೆ ಅದು ನಂಚುವಂತ ಗುಣನೂ ಕೊಡ್ಬೇಕು. ಸರಿ ಧನ್ಯವಾದ. ಶೋ ಗಲ್ಲಕ್ಕೆ ಬಂದಿಲ್ಲ. ಏನು ಪುಟ್ಟ, ನೀನು ಒಂದು ಹಾಡು ಹೇಳು. ಯಾಕೆ ಅಜ್ಜಿಗೆ ಏನ್ ಪ್ರೆಷರ್? ನೀನು ಒಂದು ಹಾಡು ಹೇಳ್ತೀಯಾ? ಒಂದ್ ರೈಮ್ಸ್ ಹೇಳ್ತೀಯಾ ನೀನು? ಹೇಳು ಒಂದ್ ರೈಮ್ಸ್. Dimple chin, rosy lips, teeth with ಸ್ಪೂನ್ ತೆಗಿ, ಸ್ಪೂನ್ ತೆಗೆದ್ಬಿಟ್ಟು ಹೇಳು. ಸ್ಪೂನ್ ತೆಗಿ, ಹೇಳುವುದಾದ್ರೆ ಹೇಳ್ಬೇಕು ನೀನ್ ಸರಿಯಾಗಿಲ್ಲ. ಹೇಳ್ತಾಳೆ, ಗುಡ್ ಗರ್ಲ್ ಅವಳು, ಹೇಳ್ತಾಳೆ. curly hair, fair eyes are blue. ಜೋರಾಗಿ ಹೇಳ್ಬೇಕು. Peter's pet. Peter's pet is starting. Yes. ವೆರಿ ಗುಡ್, ಸೂಪರ್ ಸೂಪರ್. ಏನ್ ನಿನ್ ಹೆಸರು? ಏನ್ ಹೆಸರು ನಿಂದ? ನಿನ್ನ ಹೆಸರೇನು? ಅರ್ಥ. ವೆರಿ ಗುಡ್. ಏನ್ ಮೀನಿಂಗ್ ಅದು? ಅರ್ಥ ಅಂದ್ರೆ ಏನು? ಏನರ್ಥ? ಅರ್ಥ ಮೀನ್ಸ್ ಅರ್ಥ. ಅರ್ಥ ಮೈನಸ್ ಅರ್ಥ ಮೀನ್ಸ್ ಅರ್ಥ. ಅರ್ಥ ಮೀನ್ಸ್ ಅರ್ಥ. ಓಕೆ ಓಕೆ, ಸೂಪರ್.
ಮೇಲ್ ಹಾಕ್ಬೇಕು. ನಿಮ್ದೇ ಹೆಸರು ಮೇಡಮ್, ಲಕ್ಷ್ಮಿ ಅರ್ಥ ಅಂದ್ರೆ. ಹೌದಾ? ಅರ್ಥವೇನು ಹೇಳ್ತಾರೆ ನೋಡಿ, ಹಾ ಹಾ, ಎಕನಮಿ. ಓಕೆ ಓಕೆ ಮೇಲೆ. ಸರಿ ಸರಿ ಬಿಡಿ. ಓಕೆ, ಸೂಪರ್ ಸೂಪರ್. ಅರ್ಥ ಅರ್ಥ ಸೂಪರ್, ಗುಡ್ ಗರ್ಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳು. Thank you. ಥ್ಯಾಂಕ್ ಯು, ವೆಲ್ಕಮ್. ಶ್ಯಾಮಲಾ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್, ನಮಸ್ತೆ ನಮಸ್ತೆ. ಹಾಡು ಹೇಳ ಒಂದು. ಹಾ, ಹೇಳಿ ಮ್ಯಾಮ್. ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ ಸುಗುಣಾಂತರಂಗನ ಆಡಿಸಿದಳೆ ಶೋಧ, ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಯನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಅಣೋರಣೀಯನ ಮಹತೋಮಹೀಯನ ಅಪ್ರಮೇಯನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಪರಮ ಪುರುಷನ ಪರವಾಸುದೇವನ ಪುರಂದರ ವಿಠಲನ ಆಡಿಸಿದಳೆ ಶೋಧ, ಜಗದೋದ್ಧಾರನ ಆಡಿಸಿದಳೆ ಶೋಧ, ಜಗದೋದ್ಧಾರನ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಜಗದೋದ್ಧಾರನ ಹಾಡಿಸಿದಳೆ ಶೋಧ, ತುಂಬಾ ಚೆನ್ನಾಗಿತ್ತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಏನಾದ್ರೂ ಅನುಭವ ಹಂಚ್ಕೋತೀರಾ ಮ್ಯಾಮ್? ಈ ವೇದಿಕೆನಲ್ಲಿ ನೀವು 1 ತಿಂಗಳಿಂದ ಏನೆಲ್ಲ ಅನುಭವನ ಪಡ್ಕೊಂಡ್ರಿ, ಏನೆಲ್ಲ ತಿಳ್ಕೊಂಡ್ರಿ? ತುಂಬಾ ಚೆನ್ನಾಗಿತ್ತು ಧ್ಯಾನ. ಮತ್ತೆ ನಿಮಗೆ ಏನೆಲ್ಲ ಅನುಭವಗಳಾಯ್ತು ಮ್ಯಾಮ್? ನಿಮ್ಮಲ್ಲಿ ಏನೆಲ್ಲ ಪರಿವರ್ತನೆ ಆಯ್ತು, ಏನೆಲ್ಲ ಅನುಭವಗಳಾಯ್ತು? ಅಂದ್ರೆ ಈಗ ಮೊದ್ಲಿನ ತರ ಎಲ್ಲ ಇಲ್ಲ, ಸ್ವಲ್ಪ ಬೇಜಾರು. ಏನಾರು ಯಾರು ಏನಾರು ಹೇಳಿದ್ರೆ ಬೇಜಾರಾಗ್ತಿತ್ತು, ಒಂಥರ ಮಾಡಿ ಕೂತ್ಕೊಂತಿದ್ದೆ. ಈಗ ಹಾಗೆಲ್ಲ ಇಲ್ಲ, ಈಗೆಲ್ಲ ಸರಿ ಮಾತಾಡ್ತೇನೆ. ಈಗ ಇಲ್ಲಿ ಮಾತಾಡ್ತೇನೆ, ಈಗ ಮೊದ್ಲೆಲ್ಲ ಮಾತಾಡ್ತಿಲ್ಲ ಇದ್ದಿತ್ತು. ಈಗ ಎಲ್ಲ ಮಾತಾಡುವ ಅಭ್ಯಾಸ ಆಗಿತ್ತು ಈಗ. ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ಪರಿವರ್ತನೆ ಆಯ್ತಾ ಮ್ಯಾಮ್? ನಿಮ್ಮಲ್ಲಿ ಇವಾಗ ಮಾತಾಡೋದು ಒಂದು ರೂಢಿಸ್ಕೊಂಡಿದೀನಿ ಅಂತ ಹೇಳಿದ್ರಿ. ನಿಮ್ಮ ಆರೋಗ್ಯದಲ್ಲಿ ಮತ್ತೆ ನಿಮಗೆ ಧ್ಯಾನದಿಂದ ಏನಾದ್ರೂ ಅನುಭವಗಳ? ಧ್ಯಾನದಲ್ಲಿ ಅನುಭವ ಅಂತೇನೆ ಇಲ್ಲ, ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ. ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಮ್ಯಾಮ್? ಆರೋಗ್ಯದಲ್ಲಿ ಈಗ ಟೆಸ್ಟ್ ಮಾಡ್ಲಿಲ್ಲ ನಾನು ಇನ್ನ. 7-9 ತಿಂಗಳಾಯ್ತು. ಟೋಟಲ್ ಆಗಿ ನಿಮ್ಮಲ್ಲಿ ಒಂದು ಚೇಂಜಸ್ ಅಂತೂ ಆಗಿದೆ. ಹೌದೌದು, ಆರೋಗ್ಯದಲ್ಲೇ ಇನ್ನು ಟೆಸ್ಟಿಗೆ ಹೋಗ್ಬೇಕು, ನೋಡ್ಬೇಕು ಇನ್ನು. ಮತ್ತೆಲ್ಲ ಸಮಾಧಾನ ಇದೆ ಮನ್ಸಿಗೆ, ಧ್ಯಾನಕ್ಕೆಲ್ಲ ಬರೋಕೆ ಖುಷಿ ಆಗುತ್ತೆ. ಮುಖದಲ್ಲೇ ಗೊತ್ತಾಗ್ತಿದೆ ಮೇಡಮ್, ಆರೋಗ್ಯ ಬಹಳ ಚೆನ್ನಾಗಿದೆ ಅಂತ. ಈಗ ಮಾತಾಡಿ ಮಾತಾಡಿ ಖುಷಿ ಆಗುದದು. ಇಲ್ಲಿ ದಿನ ಈಗ ಎಲ್ಲರೂ ಸಿಕ್ತ್ರಲ್ವಾ, ಇನ್ನು 1 ವಾರ ಏನು ಇಲ್ವಲ್ಲ, ಬೇಜಾರಾಗುತ್ತೆ.
ಇದೆಯಲ್ಲ ಮ್ಯಾಮ್, ಇನ್ನು 3 ಕ್ಲಾಸ್ ಇದೆಯಲ್ಲ, 2 ಕ್ಲಾಸ್ ಎಂಡ್ ಆಗತ್ತೆ, ಇನ್ನ ಬ್ರಾಹ್ಮಿ ಮುಹೂರ್ತದಿದೆ, ಬೆಳಗಿನ ಕ್ಲಾಸ್ ಬ್ರಾಹ್ಮಿ ಇದೆ, ಕ್ಲಾಸ್ ಬ್ರಾಹ್ಮಿ ಇದೆ. ಮುಹೂರ್ತದಲ್ಲಿ ಬರೀ ಧ್ಯಾನ ಮಾಡೋದಷ್ಟೇ ಅಲ್ವಾ, ಮಾತಾಡ್ಲಿಕ್ಕೆ ಏನಿರುವುದಿಲ್ಲಲ್ಲ. ಟೋಟಲ್ ಆಗಿ ಬೆಳಿಗ್ಗೆ ಮಾತಾಡಕ್ ಇರ್ಬೇಕು ಅಂತ ಹೇಳ್ತೀರಾ? ಆ ಒಟ್ಟಾರೆ ಮಾತಾಡೋದಕ್ಕೆ ಇರ್ಬೇಕು ಅಂತ ಹೇಳ್ತೀರಾ? ಹೌದೌದು, ಬೆಳಿಗಿನ ಹೊತ್ತಿಗೆ ಸೇರಕ್ ಆಗುದಿಲ್ಲ ನಂಗೆ. ಹಾ ಹಾ 5:30ಗೆಲ್ಲ ಹಾ ಅಂದ್ರೆ ಸ್ವಲ್ಪ ನಿದ್ದೆ ಮಾಡ್ಬೇಕಲ್ವಾ ನಂಗೆ. ಬ್ರಾಹ್ಮಿ ಮುಹೂರ್ತಕ್ಕೆ 3 ಗಂಟೆಗೆ ಹೇಳ್ತನಲ್ವಾ, ಆವಾಗ ಮತ್ತೆ ನಿದ್ದೆ ಮಾಡ್ಬೇಕಲ್ಲ. ಎದ್ದೇಳ್ತೀರಾ? ಬ್ರಾಹ್ಮಿ ಮುಹೂರ್ತಕ್ಕೆ ಇರ್ತೀರಾ? ಹೌದೌದು, ಸುಮಾರು ದಿನ ಆಯ್ತು ಈಗ ಬ್ರಾಹ್ಮಿ ಮುಹೂರ್ತಕ್ಕೆ ಹೇಳ್ತೇನೆ. ಓಕೆ ಓಕೆ 1:30 ಗಂಟೆ, ಆಮೇಲೆ ಸ್ವಲ್ಪ ಮಲ್ಗುದು. ಓಕೆ, ಸೂಪರ್ ಮ್ಯಾಮ್, ಸೂಪರ್ ಸೂಪರ್ ಮ್ಯಾಮ್ ನೀವು. ಈಗ ಎಲ್ಲ ಕ್ಲಾಸಲ್ಲೂ ಇದ್ನಲ್ಲ, ಹಾ ಎಲ್ಲಾ ಕ್ಲಾಸಿಗೂ ಇದ್ದೆ. 5:30 ಕ್ಲಾಸಿಗೆ ಒಂದಿಲ್ಲ ಅಷ್ಟೇ, ಅದು ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಸೇರ್ಕೊಳ್ತೆ 7:30 ಟೈಮಿಗೆ. ಓಕೆ. ಯೋಗ ಕ್ಲಾಸಿಗೂ ಇರ್ತೀರಾ? ಯೋಗ ಕ್ಲಾಸ್, ಧ್ಯಾನ ಯೋಗ ಕ್ಲಾಸ್? ಕ್ಲಾಸಿಗೆ ಇಲ್ಲ ಮೇಡಮ್, ಯೋಗ ಕ್ಲಾಸ್ ನಮ್ದು ಮತ್ತೊಂದಿದೆ. ಓ, ಅದಕ್ಕೆ ಹೋಗ್ತೀರಾ? ರವಿಶಂಕರ್ ಗುರೂಜಿದಿದೆ, ಓಕೆ ಓಕೆ. ಅದು 7 ಗಂಟೆಗೆ. ಒಟ್ಟಾರೆಯಾಗಿ ದಿನದಲ್ಲಿ ಬರ್ತಕ್ಕಂತ ಎಲ್ಲಾ ಕ್ಲಾಸ್ಗಳು ಎಲ್ಲಾ ಉಪಯೋಗವನ್ನು ಕ್ಲಾಸ್ ಪಡ್ಕೊಳ್ತಾ ಇದ್ದೀರಾ? ಬಿಸಿ ನಾವೀಗ, ಅದಕ್ಕೆ ನಮ್ಮ ಮಕ್ಕಳು ಫೋನ್ ಮಾಡಿ ಬೈತಾರೆ, ಹಾ. ನೀನೊಂದು ಫೋನಿಗೆ ಸಿಗುವುದಿಲ್ಲ, ಹಾ. ಬಾರಿ ಬಾರಿ ಬಿಸಿ ನೀನು ಅಂತೇಳಿ ಹೇಳ್ತಾರೆ. ಎಲ್ಲಿದ್ದಾರೆ ಮೇಡಮ್ ಮಕ್ಕಳೆಲ್ಲ? ಮಕ್ಕಳೆಲ್ಲ ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ, ಮತ್ತೆ ಮದ್ವೆ ಊರಲ್ಲಿ. ಮಾಡಿ ಕಳ್ಸಿದೀರಾ? ಆ ಮದ್ವೆ ಮಾಡಿದೀರಾ? ಎಲ್ಲ ಮದ್ವೆ ಆಯ್ತು. 4 ಜನ ಮೇಡಮ್ ನಮ್ಗೆ ಹೆಣ್ಮಕ್ಳು, ಗಂಡಿಲ್ಲ. ಓಕೆ, ಅವರೇ ಸೂಪರ್ ಮ್ಯಾಮ್. ಗಂಡು ಅಂತ ಏನು ಇಲ್ಲ, ಎಲ್ಲ ಹೆಣ್ಮಕ್ಳೇ ಈಗ. ಅದು ಹೇಳುದು, ಈಗ ಹೆಣ್ಮಕ್ಳು ಇದ್ದವ್ರಿ ಗಂಡ್ ಮಕ್ಳು ಬೇಕಾಸಿ, ಗಂಡ್ ಮಕ್ಳು ಇದ್ದವ್ರಿ ಹೆಣ್ಮಕ್ಳು ಬೇಕಂತ ಆಸೆ. ಇರೋದ್ರಲ್ಲೇ ಖುಷಿ ಪಡೋದ್ರಲ್ಲೇ ಮೇಡಮ್ ಖುಷಿ ಇರೋದು. ಈಗ ಹೌದು. ಅದೇ ಬೇಕು ಅಂದ್ರೆ ಬೇಕು, ಇಲ್ಲ ನಮ್ಗೆ ಇರೋದನ್ನಲ್ಲೇ ನಾವು ಖುಷಿ ಪಡೋಣ ಅಂದ್ರೆ ಅದ್ರಲ್ಲೇ ಖುಷಿ ಪಡ್ಬೇಕು ಇಷ್ಟೇ. ಹೌದು. ಈಗ ಮನೆಗ್ ಬಂದಿದ್ದ ಗಂಡ್ ಮಕ್ಳೇ ಅಳಿ ಅಂದ್ರೆ ಗಂಡ್ ಮಕ್ಳು ಅನ್ಕೊಳ್ಳಿ, ಹಂಗೆ ಹೇಳ್ಸ್ಕೊಳ್ಳೋದು ಮತ್ತೇನು. ಹೆಣ್ಮಕ್ಳಿಲ್ಲ ಅಂದ್ರೆ ಸೊಸೆಗಳನ್ನ ಹೆಣ್ಮಕ್ಳು ಅನ್ಕೊಳ್ಳೋದು, ಗಂಡ್ ಮಕ್ಳಿಲ್ಲ ಅಂದ್ರೆ ಅಳಿ ಹೌದು. ಅಂದ್ರೆ ಗಂಡ್ ಮಕ್ಳು ಅನ್ಕೊಳ್ಳೋದು ಅಷ್ಟೇ. ಇರೋದ್ರಲ್ಲಿ ಖುಷಿ ಪಡೋದು. ಹ್ಮ್ ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಗೀಗ ನಮ್ಮ ತಮ್ಮನ ಮಗಳಿಗೆ ಎಂಗೇಜ್ಮೆಂಟ್, ಈಗ ಅದಕ್ಕೆ ಹೋಗ್ಬೇಕೀಗ. ಓಕೆ ಓಕೆ, ಹೋಗ್ ಬನ್ನಿ ಮ್ಯಾಮ್. ನಮಸ್ತೆ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ರಮೇಶ್ ಸರ್? ಮೇಡಮ್, ಇದು ಮಧ್ಯಾಹ್ನದ ಕ್ಲಾಸ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಗೊತ್ತಾ? Thank you, ಮೊದಲನೇ sir. ಕ್ಲಾಸ್ ನೋಡಿ, ವಿ ಆರ್ ಬಾರ್ನ್ ವಿತೌಟ್ ಅವರ್ ಕನ್ಸರ್ನ್ ಅಂಡ್ ಗೋಯಿಂಗ್ ಟು ಡೈ ವಿತೌಟ್ ಅವರ್ ಕನ್ಸರ್ನ್. ಮೈ ಬರ್ತ್ ಇಸ್ ಇನ್ಸಿಡೆಂಟಲ್, ಡೆತ್ ಇಸ್ ಇನ್ಎವಿಕ್ಟಬಲ್, ಬಟ್ ಲಿವಿಂಗ್ ಟಿಲ್ ಐ ಡೈ ಈಸ್ ಅನ್ಅವಾಯ್ಡಬಲ್. ಗೊತ್ತಾ? ನೋಡಿ, ಇವಾಗ ಏನಾಗಿತ್ತು ಅಂದ್ರೆ ನೋಡಿ, ಕ್ಲಾಸ್ಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ. ಈ ಮಧ್ಯಾಹ್ನದ ಕ್ಲಾಸು, ಮೊದಲನೇ ಕ್ಲಾಸು ವಿಜಯ್ ಕುಮಾರ್ ಅವರು ಮಕ್ಕಳ ಬಗ್ಗೆ ಹೇಳಿದ್ರು. ಅವರಲ್ಲ ಮಕ್ಕಳ ಬಗ್ಗೆ ಯಾವ ತರ ಬಿಹೇವಿಯರ್ ಮಾಡ್ಬೇಕು, ಯಾವ ತರ 1 ಇಂದ 10 ತನಕ ಯಾವ ತರ ಮಾಡ್ಬೇಕು ಅಂತ. ಆಮೇಲೆ 2ನೇ ಕ್ಲಾಸ್ ಬಂದ್ಬಿಟ್ಟು ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂತ, ಓಕೆ, ಶಶಿಕಲಾ ಅವ್ರು ಹೋಸ್ತಿದ್ರು. ಆಮೇಲೆ ಇದೆಲ್ಲ ಗೋಪಾಲ್ ಕೃಷ್ಣ ಅವ್ರದ್ದು ಎಲ್ಲ ತಗೊಂಡು ಅದನ್ನೆಲ್ಲ ಪೂರ್ತಿ ಎಲ್ಲ ಹೇಳಿದ್ರು, ನೆಗೆಟಿವಿಟಿ ಯಾವ ತರ ಮಾಡ್ಬೇಕು ಅಂತ. ಆಮೇಲೆ ಸೀತಾಯಣ ಅಂತ ದೀನಾ ಮರಿಯಂ ಅವ್ರದ್ದು ಕ್ಲಾಸ್ಗಳು, ಅದು ತುಂಬಾ ಚೆನ್ನಾಗಿ, ಅದನ್ನು ತುಂಬಾ ಚೆನ್ನಾಗಿ ಕೊಟ್ರು. ಅವರೆಲ್ಲ ಯಾವ ತರ ಮಾಡ್ಬೇಕು ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ, ಸೀತಾಯಣ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಅದನ್ನ ಆಮೇಲೆ ತಿರ್ಗಾ ಬುಕ್ ತಗೊಂಡು ತಿರ್ಗಾ ಅದನ್ನೆಲ್ಲ ಓದ್ದೆ, ಅದನ್ನ ಯಾವ ತರ ಮಾಡಿದ್ರು ಅಂತ. ಆಮೇಲೆ ತುಂಬಾ ಚೆನ್ನಾಗಿ, ಆಮೇಲೆ ಮಧುರಾ ಹೆಗಡೆ ಅವರು ಇದು ಮುದ್ರೆಗಳ ಬಗ್ಗೆ ತೋರಿಸಿದ್ರು ಎಲ್ಲ ಪೂರ್ತಿ. ಸೊ ತುಂಬಾ ಚೆನ್ನಾಗಿ ನಡೀತಿದೆ ಮೇಡಮ್. ಎಲ್ಲ ಮಧ್ಯಾಹ್ನದ ಕ್ಲಾಸ್ ಹೇಳ್ತೀನಲ್ಲ, ಪ್ರತಿಯೊಂದೂ ಹೊಸ ವಿಷಯಗಳನ್ನ ನಾವು ಕಲ್ತ್ಕೊಬೇಕಾಗತ್ತೆ. ಆಮೇಲೆ ರಾಮಪ್ಪ ಸರ್ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಇದು ಯಾವ್ದಪ್ಪ ನಮ್ಮ ದತ್ತಾತ್ರೇಯ ಬಗ್ಗೆ ಹೇಳಿದ್ರು. ಸ್ವಲ್ಪ ಅರ್ಧ ಹೇಳಿದ್ರು, ಅರ್ಧ ಬಿಟ್ಟಿದ್ದಾರೆ, ಅವ್ರು ಇನ್ನೂ ಮಾಡ್ಬೇಕು. ಆಮೇಲೆ ಸಾವಿತ್ರಿ ನಂದಬಾಲ್ ಅವರು ರಿಲೇಶನ್ಶಿಪ್ ಯಾವ ತರ ಇರಬೇಕು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಸೊ ಪ್ರತಿಯೊಂದನ್ನು ನಾನು ಬರ್ಕೊಂತ ಇದೀನಿ, ಯಾವ್ಯಾವ ದಿನ ಏನ್ ಮಾಡ್ತಾ ಇದ್ದಾರೆ ಅಂತ. ಸೊ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರ್ತಾ ಇದೆ ಎಲ್ಲ ಪೂರ್ತಿ. ತುಂಬಾ ಚೆನ್ನಾಗಿ ನಡೀತಿದೆ ಮಧ್ಯಾಹ್ನದ ಕ್ಲಾಸ್ಗಳು. ಯಾಕಂದ್ರೆ ಬಿಕಾಸ್ ಹೊಸ ಮಾಸ್ಟರ್ಸ್ ಬಂದು ಎಲ್ಲ ತಮ್ಮ ಸಾಧನೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಪೂರ್ತಿ. ತುಂಬಾ. ಆಮೇಲೆ ಲಕ್ಷ್ಮಿ ಮೇಡಮ್, ನೀವು ಅಷ್ಟೇ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ಕೊಡ್ತಾ ಇದ್ದೀರಾ ಇದು ಕಾರ್ಯಕ್ರಮನ. ಗೊತ್ತಾ? ಥ್ಯಾಂಕ್ ಯು ಸರ್. ಎಲ್ಲಾರ್ಗು ಏನ್ ಗೊತ್ತಾ, ನಾನು ಎಲ್ಲ ಮಾಸ್ಟರ್ಸ್ ಇಂದ ನಾನು ಕೇಳ್ಕೊಳ್ಳೋದು ಒಂದೇ ಒಂದು,
ನಮ್ಮ ಲಕ್ಷ್ಮಿ ಮೇಡಮ್ಗೆ ಮತ್ತೆ ಏನಾದ್ರು ಪಾರಿತೋಷಕ ಕೊಡ್ಬೇಕು ಅಂತ ನಮ್ಗೆ. ಅಯ್ಯೋ ಬೇಡ ಸರ್, ನಿಮ್ ಮಾತೆ ನಮಗ್ ಪಾರಿತೋಷಕ ಸರ್. ಅದು ಬಿಟ್ರೆ ಇನ್ನೇನು ಬೇಡ ಸರ್ ನಮ್ಗೆ. ನಾನು ನೆನ್ನೆ ತಾನೇ ಒಂದು ಕ್ಲಾಸ್ ಕೊಟ್ಟೆ ಸರ್. ಅಲ್ಲ ನೆನ್ನೆ ಒಂದು ಕ್ಲಾಸ್ ಕೊಟ್ಟೆ ನಾನು. 11 ಗಂಟೆ ಕ್ಲಾಸ್ ಅಲ್ಲಿ ನಾವೆಲ್ಲ ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥವ್ರು, ನಾವು ಯಾವ್ದೇ ಅಂದ್ರೆ ಏನೇನೋ ಕೊಡಬಾರ್ದು, ಯಾವ್ದೇ ದುಡ್ಡು ಅಂತ ಕೊಡಬಾರ್ದು, ಯಾವ್ದನ್ನ ತಗೋಬಾರ್ದು ಅನ್ನೋದ್ ನೆನ್ನೆ ತಾನೇ ನಾನು ಕ್ಲಾಸ್ ಕೊಟ್ಟೆ ಸರ್. ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ರ ನೀವು. ನಿಮ್ಮ ಸಹಕಾರ, ನಿಮ್ಮ ಮಾತು, ನಿಮ್ಮ ಇದೆ ಸರ್ ನಮಗೆ ದೊಡ್ಡ ಕೊಡುಗೆ ಸರ್. ಅದಕ್ಕಿಂತ ಪಾರಿತೋಷಕ ಯಾವ್ದು ಬೇಡ ಸರ್ ನಮ್ಗೆ. ಇದೇ ಸಾಕು, ಇದೇ ನಮ್ ದೊಡ್ಡ ಪಾರಿತೋಷಕ ಇದ್ದಂಗೆ. ಎಲ್ಲ ಸೋಮನೆ ಶಶಿಕಲಾ ಮೇಡಮ್ ಯೋಗಾಸನ ಮತ್ತೆ ಅದರದೆಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಮೇಡಮ್. ಎಲ್ಲ ಪೂರ್ತಿ ಕಾರ್ಯಕ್ರಮಗಳನ್ನ ಪೂರ್ತಿ ಅದು ಪ್ರತಿಯೊಂದೂ ಏನ್ ಗೊತ್ತಾ, ನಮ್ಮ ಇವಾಗ ಸುಮಾರು ಒಂದು 30 ಜನ 40 ಜನ ಲಿಸ್ಟ್ ಮಾಡ್ಬಿಟ್ಟು ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದೀನಿ ಅವ್ರಿಗೆಲ್ಲ ಜಾನಕ್ಕೆ. ಸೊ ಎಲ್ಲ ಬಂದ್ರೆ ಅವ್ರಿಗೂ ಉಪಯೋಗ ಆಗ್ಲಿ, ಗೊತ್ತಾ. ಪರೋಪಕಾರಂ ಇದಂ ಶರೀರಂ ಅಂತಾರಲ್ಲ, ಹಂಗೆ ಎಲ್ಲ ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ಬೇಕಿದು ಕಾರ್ಯಕ್ರಮ. ನಾವು ಯಾವ ತರ ಇವಾಗ ಬಂದು ಯಾವ ತರ ಸಂತೋಷ ಪಡ್ತಾ ಇದೀವೋ, ಪ್ರತಿಯೊಂದು ಕ್ಷಣನೂ ನಾವು ಆನಂದದಲ್ಲಿ ಅನುಭವಿಸ್ತಾ ಇದೀವೋ, ಅದೇ ತರಾನೇ ಅವರು ಬಂದು ಇದನ್ನ ಕೇಳ್ಕೊಂಡು ಸ್ವಲ್ಪ ಮಾಡ್ಬೇಕು ಅಂತ ನಾನೆಲ್ಲ ಕೊಟ್ಟಿದ್ದೀನಿ. ಆದ್ರೆ ಬರ್ಬೇಕು ಅವ್ರು, ಆ ಟೈಮ್ ಬರ್ಬೇಕು, ಅವ್ರು ಬರ್ಬೇಕು ಮೇಡಮ್. ಖಂಡಿತ ಸರ್. ನಿಮ್ಗೂ ಒಂದು ದೊಡ್ಡ ಚಪ್ಪಾಳೆ ಸರ್. ನೀವು ಏನೆಲ್ಲಾ ಕಾರ್ಯಕ್ರಮ ಅಂದ್ರೆ ಯಾರೆಲ್ಲಾ ಮಾಸ್ಟರ್ಗಳು ಬರ್ತಾರೆ, ಯಾವ್ದೆಲ್ಲಾ ಸ್ವಾಧ್ಯಾಯವನ್ನ ಕೊಡ್ತಾರೆ ಅಂತ ನೀವೆಲ್ಲ ಟಿಕ್ ಮಾಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇರ್ತೀರ ಸರ್. ನಿಮ್ಗಿಂತ ಅಂದ್ರೆ ತುಂಬಾ ನೆನಪಿನ ಶಕ್ತಿನೂ ಸಹ ನೀವ್ ಇಟ್ಕೊಂಡಿದೀರಾ. ಆದ್ರೆ ವೇದಿಕೆನಲ್ಲಿ ಮಾತ್ರ ಕ್ಲಾಸ್ ಬರ್ತಾ ಇಲ್ಲ. ನಾವೆಲ್ಲ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ, ರಮೇಶ್ ಸರ್ ಬರ್ತಾರೆ, ನಮ್ಮ ವೇದಿಕೆನಲ್ಲಿ ಸ್ವಾಧ್ಯಾಯವನ್ನ ಕೊಡ್ತಾರೆ. ಈ ವಾರದಲ್ಲೇ ಕೊಡ್ತೀನಿ ಮೇಡಮ್, ಈ ವಾರದಲ್ಲೇ ಕೊಡ್ತೀನಿ, ಎಲ್ಲ ಈ ವಾರದಲ್ಲೇ ಕೊಡ್ತೀನಿ. ಈ ವಾರದಲ್ಲಿ ಕ್ಲಾಸಸ್ ಇರಲ್ಲ ಸರ್. ಅಲ್ಲ, ಈ ವಾರ ಅಲ್ಲ, ಮುಂದಿನ ಶುರು ಆಗುತ್ತಲ್ಲ ಮೇಡಮ್, ಅವಾಗ ಒಂದ್ ವಾರನೇ ಕಂಟಿನ್ಯೂಸ್ ಕೊಡ್ತೀನಿ ನಾನು. ನಾವಂತೂ ಈಗ ನಾನ್ ಟಿಕ್ ಮಾರ್ಕ್ ಇವಾಗ ರೆಡಿ ಮಾಡ್ಬೇಕು ಸರ್. ನನ್ ಸಬ್ಜೆಕ್ಟ್ ಈಗ ಬರ್ಕೊಂಡ್ಬಿಡ್ತೀನಿ. ಸ್ಟಾರ್ಟಿಂಗ್ 1 ವಾರ ರಮೇಶ್ ಸರ್ ಇದೆ. ಬರ್ಕೊಳ್ಳಿ ಕೊಡ್ತೀನಿ 100%. ನೀವ್ ಟಾಪಿಕ್ ಕೊಡ್ಬೇಕಷ್ಟೇ. ನಾನಂತೂ ಫಿಕ್ಸ್ ಮಾಡ್ಬಿಡ್ತೀನಿ, ರಮೇಶ್ ಸರ್ 1 ವಾರ ಕ್ಲಾಸ್, ನೀವ್ ಏನ್ ಟಾಪಿಕ್ ಅಂತ ಕೊಡಿ ಸರ್ ನನ್ಗೆ. ಕೊಡ್ತೀನಿ ಮೇಡಮ್, ಕೊಡ್ತೀನಿ. ಈಗೆಲ್ಲ 1ನೇ ತಾರೀಕಲ್ಲಿ ನಾವ್ ರೆಡಿ ಮಾಡ್ಬಿಡ್ಬೇಕು. ಈಗ ನಾನು ಎಷ್ಟು 1ನೇ ತಾರೀಕಿಂದ 8ನೇ ತಾರೀಕ್ ತನಕ ಹಾಕೊಂಡ್ಬಿಡ್ಲಾ ಸರ್? ಅಲ್ಲ, 1ನೇ ತಾರೀಕಿಂದ ಒಂದು 3 ದಿನ ಹಾಕೊಳ್ಳಿ ಮೇಡಮ್, ಕೊಡ್ತೀನಿ ನಾನು. ಓಕೆ ಸರ್, ನೀವು ಟಾಪಿಕ್ ಕೊಡಿ ಸರ್. ನನ್ಗೆ ಟಾಪಿಕ್ ಕೊಟ್ರೆ ಡೇಟ್ ಅಂತೂ ನಾವು ಹಾಕೊಂಡ್ಬಿಡ್ತೀವಿ. ವಾಟ್ಸ್ಆಪ್ ನಂಬರ್ ಕಳಿಸಿ, ನಿಮ್ಗೆ ವಾಟ್ಸ್ಆಪ್ ನಂಬರ್ ಕಳಿಸ್ತೀನಿ. ಓಕೆ ಸರ್. ವಾಟ್ಸ್ಆಪ್ ನಂಬರ್ ಸೇಮ್ ನಂಬರ್ ಸರ್ ನನ್ಗೆ, ನಂದು. ನಿಮ್ ಸೇಮ್ ನಂಬರ್ ಕಳಿಸ್ತೀನಿ ಬಿಡಿ. ಓಕೆ ಸರ್. ನಮ್ಮ ರಮೇಶ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಮಾಸ್ಟರ್ಸ್. ಈಗ ನಮ್ಗೆ ಆಗ್ಲೇ ಕೊಟ್ಬಿಟ್ಟಿದ್ದಾರೆ 8 ಕ್ಲಾಸ್. ನಮ್ಗೆ ಮುಂದಿನ ತಿಂಗಳಿಗೆ ರಮೇಶ್ ಸರ್ ಕಡೆಯಿಂದ ಬರುತ್ತೆ. ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಮಾಸ್ಟರ್ಸ್ ನಮ್ಮೆಲ್ಲರ ಕಡೆಯಿಂದ. ಓಕೆ ಸರ್, ಇನ್ನು ಏನಾದ್ರೂ ಒಂದು ನಿಮ್ಮ ಕಲೆ ಪ್ರದರ್ಶನ ಮಾಡಿ ಸರ್. ಶರಣ ಶಂಕರ ಶಂಭೋ ಓಂಕಾರನಾದ ರೂಪ ಆಲಿಸಿ ಪಾಲಿಸೋ ಸರ್ವೇಶ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸುವಿಯನ್ನು ತಾಳಲಾರೆ ಕಾಪಾಡೆಯ ಹರನೇ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸುವಿಯನ್ನು ತಾಳಲಾರೆ ಕಾಪಾಡೆಯ ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಭಕ್ತಿಯಂತೆ ಪೂಜೆಯಂತೆ ಒಂದು ಅರಿಯನ ಪಾಪವಂತೆ ಪುಣ್ಯವಂತೆ ಕಾಣಲಾರೆನ ಪಾಪವಂತೆ ಪುಣ್ಯವಂತೆ ಕಾಣಲಾರೆನ ಶಿವನೇ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಹಸುವಿಯನ್ನು ತಾಳಲಾರೆ ಕಾಪಾಡೆಯ ಶುದ್ಧನಾಗಿ ಪೂಜೆಗೈವೋ ಒಲಿವಂತೆ ನೀ ಶುದ್ಧನಾಗಿ ಪೂಜೆಗೈಯೋ ಒಲಿಯುವಂತೆ ನೀ ಶುದ್ಧವೋ ಅಶುದ್ಧವೋ ನಾ ಕಾಣದೇವನೇ ಶುದ್ಧವೋ ಅಶುದ್ಧವೋ ನಾ ಕಾಣದೇವನೇ ನಾದವಂತೆ ವೇದವಂತೆ ಒಂದು ತಿಳಿಯನ ನಾದವಂತೆ ವೇದವಂತೆ ಒಂದು ತಿಳಿಯನ ಬೆಂದ ಜೀವ ಮುಂದುಗೋದು ನೋಳು ನೋಳೆಯ
ಶಿವನೇ ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸುವಿಯನ್ನು ತಾಳಲಾರೆ ಕಾಪಾಡೆಯ. ಸೂಪರ್ ಸೂಪರ್ ಸರ್, ನಿಮ್ಗೊಂದು ದೊಡ್ಡ ಚಪ್ಪಾಳೆ ಸರ್. ಒಳ್ಳೆ ಧ್ವನಿನ ಇಟ್ಕೊಂಡಿದ್ದೀರಾ ಸರ್. ಸೂಪರ್ ಸೂಪರ್ ಸರ್. ನೀವು ಎಲ್ಲಾ ಕಲೆಯಲ್ಲೂ ಇದ್ದೀರಾ ಸರ್. ನೀವು ಇಂಥ ಕಲೆ ಇಲ್ಲ ನಿಮ್ಮಲ್ಲಿ ಅನ್ನೋ ಹಾಗೆ ಏನು ಇಲ್ಲ. ಎಲ್ಲಾ ಕಲೆನೂ ಸಹ ಇದೀರಾ, ನಿಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಸರ್. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್, ಇನ್ನೊಂದು ಹಾಡು. ಟೈಮ್ ಇದೆಯಾ ಅಥವಾ ಏನು? ಓಕೆ ಸರ್, ಈಗ ಇನ್ನು ಇರೋರ್ಗೆ ಆಪ್ಷನ್ ಕೊಡೋಣ. ಹಾ, ಟೈಮ್ ಇದ್ರೆ ಓಕೆ. ನೀವೇ ಇನ್ನೊಂದು ಹಾಡಿರ. ಆಯ್ತು ಆಯ್ತು ಮೇಡಮ್, ಆಯ್ತು ಮಾಡಿ. ಈಗ ವೈಟಿಂಗ್ ಅಲ್ಲಿ ಇದಾರೆ, ಅವ್ರದ್ದು ಮುಗಿದ ತಕ್ಷಣ ಆಯ್ತು. ಅನುರಾಧ ಮ್ಯಾಮ್. ನಮಸ್ತೆ ಮೇಡಮ್, ನಮಸ್ತೆ ಎಲ್ರಿಗೂ ಮ್ಯಾಮ್. ನಮಸ್ತೆ. ಮಹಾತರ ಫೌಂಡೇಶನ್ ನಲ್ಲಿರುವ ಶ್ರೀ ಲಕ್ಷ್ಮೀ ರಂಗನಾಥ್ ಸರ್ ಅವ್ರಿಗೆ ಮತ್ತು ಅಲ್ಲಿರುವ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಪೂರ್ವಕ ನನ್ನ ವಂದನೆಗಳು. ಚೆನ್ನಾಗಿ ಈ ವೇದಿಕೆ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ, ಜ್ಞಾನ ಹಂಚಿಕೆ ಎಲ್ಲ ಚೆನ್ನಾಗಿ ಮಾಡ್ತಿದೆ, ಎಲ್ಲಾನು ತಿಳಿಸ್ತಾ ಇದೆ. ಮುದ್ರೆಗಳಿಂದ ಹಿಡಿದು ಮತ್ತೆ ಇದು ಚಕ್ರ ಧ್ಯಾನ, ಮನೆ ಮದ್ದು, ಯೋಗ, ಶಶಿಕಲಾ ಅವರದ್ದು ಮತ್ತೆ ಎಲ್ಲಾನು ನಾವು ಮಾಡ್ತಾ ಇದೀವಿ. ಮತ್ತೆ ಮನೆ ಮದ್ದುಗಳನ್ನು ನಾವು ಅನುಸರಿಸ್ತಾ ಇದೀವಿ ಅವ್ರು ಹೇಳಿದಾಗೆ. ಎಲ್ಲ ಚೆನ್ನಾಗಿದೆ. ವೇದಿಕೆ ತುಂಬಾ ಎಲ್ಲ ಗೊತ್ತಿಲ್ಲದಿದ್ದವರಿಗೆ ಎಲ್ಲ ಕಲ್ತ್ಕೊಂಡಿದ್ದಾರೆ. ಮತ್ತೊಂದು, ನಮಗೆ ಫಸ್ಟ್ ಎಲ್ಲ ಹಿಂಗ್ ಮಾತಾಡಕ್ಕೆ ಸ್ವಲ್ಪ ಅಂಜಿಕೆ ಆಗ್ತಿತ್ತು. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಮಾತಾಡಿ ಇವಾಗ ಸ್ವಲ್ಪ ಮಾತಾಡ್ತಾ ಇದೀವಿ. ಇನ್ನು ಇಂಪ್ರೂವ್ ಆಗ್ಬೇಕು ನಾವು. ನಿಮ್ಮನ್ನೆಲ್ಲ ನೋಡಿ ನಾವು ಕಲಿಬೇಕು ಎಲ್ಲಾರ್ನು. ಸ್ವಾಗತ. ಗ್ರೇಟ್ ಮೇಡಮ್, ನೀವು ಎಲ್ಲಾ ಕೆಲ್ಸ ಬಿಟ್ಟು ಎಲ್ಲ ಟೈಮಿಗೆ ಸರಿಯಾಗಿ ಬರ್ತೀರಾ, ಎಲ್ಲ ಹೇಳ್ತೀರಾ. ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು ತಾನೆ. ಮತ್ತೆ ನಾನೇನ್ ಹೇಳೋದು ಅಂದ್ರೆ, ಧ್ಯಾನ ನನಗೆ ಧ್ಯಾನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗಿದೆ. ನನಗೆ ಮಂಡಿ ಇವೆಲ್ಲ ಇದ್ವಲ್ಲ, ಅವು ಪದೇ ಹೇಳ್ತಾನೆ ಇರ್ತೀನಿ ಹುಷಾರಾಗಿದೆ ಅಂತ. ಫಸ್ಟ್ ಸ್ವಲ್ಪ ದೂರ ನಡೆದು ಕಾಲ್ ನೋವು ಬರ್ತಿತ್ತು, ಮತ್ತೆ ನಿಂತು ಸ್ವಲ್ಪನೂ ಅಡ್ಗೆ ಎಲ್ಲ ಮಾಡಿದ್ರೆ ಕುತ್ಕೊಳ್ಳೋಣ ಅಂತ, ಅದೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲ ಸ್ವಲ್ಪ ಏನ್ ಕಮ್ಮಿನೇ ಆಗಿದೆ. ನಂಗೆ ಅದಕ್ಕೆ ಧ್ಯಾನ ಮಾಡ್ಬೇಕು ಅಂತಾನೆ ಅನ್ಸುತ್ತೆ. ಅವಾಗ್ಲೇ ಅವ್ರ ಮೇಡಮ್ ಹೇಳಿದ್ರು, ಹಾಗೆ ಮಕ್ಕಳು ನಮ್ಮಮ್ಮ ಈಗ ಫೋನಿಗೆ ಸಿಕ್ಕಲ್ಲ, ಮಾತಾಡಲ್ಲ, ಅಪ್ಪ ನೋಡಿದ್ರೆ ಧ್ಯಾನದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಏನು ಅದ್ರಲ್ಲಿ ಮುಗಿದೋಗಿರ್ತೀಯ ಅಂತಾರೆ. ಆದ್ರೂ ನಿನ್ನೆ ನನಗೆ ಸ್ವಲ್ಪ ಫಂಕ್ಷನ್ ಇದ್ರಿಂದ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ ನಿನ್ನೆ. ಅದೇ ಒಂದಿನ ಕಳ್ಕೊಂಡ್ರು ಏನೋ ಕಳ್ಕೊಂಡಂಗಾಗುತ್ತೆ. ಇವತ್ತು ಈ ತರ ಆಯ್ತಲ್ಲ, ಏನು ತಿಳ್ಕೊಳ್ಳಿಲ್ವಲ್ಲ ಅಂತ. ತುಂಬಾ ಜ್ಞಾನಾರ್ಜನೆ ಎಲ್ಲ ಚೆನ್ನಾಗ್ ಕೊಡ್ತಿದೆ, ಎಲ್ಲ ತಿಳ್ಕೊಂತ ಇದೀವಿ. ಹೀಗೆ ನಡೀತಾ ಇರ್ಲಿ ಮೇಡಮ್. ಚೆನ್ನಾಗ ಎಲ್ಲ ಕಾರ್ಯಕ್ರಮಗಳನ್ನ ಎಲ್ಲರೂ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ಎಲ್ಲರೂ ಇಲ್ಲಿರೋರು ಎಲ್ಲರೂ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ. ನಿಮಗೆ ನಾವು ಅಭಿನಂದನೆ ಹೇಳ್ಬೇಕು. ಮತ್ತೊಂದು, ನನ್ ಸ್ವಭಾವ ಏನಂದ್ರೆ ಯಾರಿಗೂ ಹರ್ಟ್ ಮಾಡಬಾರ್ದು, ಯಾರಿಗೂ ಏನು ಹೇಳ್ಬಾರ್ದು, ಮನ್ಸ್ ನೋಯಂಗ್ ಯಾರಿಗೂ ಮಾತಾಡ್ಬಾರ್ದು. ಯಾರಾದ್ರೂ ಏನಾದ್ರು ಬೇರೆಯವ್ರು ಮಾತಾಡಿದಾಗ ಒಬ್ಬೊಬ್ರು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ದ್ವೇಷ ಕರ್ತಾರೆ. ಆ ತರ ಎಲ್ಲ ಇರ್ಬಾರ್ದು. ಸ್ವಲ್ಪ ಕ್ಷಮಾಗುಣನೂ ಇರ್ಬೇಕು. ಅವ್ರ ಕರ್ಮ ಅವರಿಗೆ, ಅವ್ರು ಏನೇ ಅನ್ಕೊಂಡ್ರು ಅವ್ರಿಗೆ ಅವ್ರ ಕರ್ಮ ಅವ್ರಿಗಿರುತ್ತೆ. ನಮ್ದೊಂದ್ ಸ್ವಲ್ಪ ಅದೇ ಸ್ವಭಾವ, ಸ್ವಲ್ಪ ಕ್ಷಮಿಸೋ ಬುದ್ಧಿ ಇವೆಲ್ಲ. ಮತ್ತೆ ದಾನ ಧರ್ಮ ಅಂದ್ರೆ ನನ್ ಕೈಯಲ್ಲಿ ನಾನೇನ್ ದೊಡ್ಡ ಶ್ರೀಮಂತಿನೂ ಅಲ್ಲ, ಏನೋ ಕೈಯಲ್ಲಿ ಇದ್ದಿದ್ದು ಒಂದ್ ಸ್ವಲ್ಪ ಆದ್ರೂ ದಾನ ಮಾಡ್ಬೇಕು. ತೀರಾ ಕೂಡಿಟ್ರುನು ದುಡ್ಡು ಇರಲ್ಲಂತೆ. ದುಡ್ಡನ್ನ ಸ್ವಲ್ಪ ನಾವು ತೆಗೆಯೋದು ಮಾಡೋದು ಮಾಡ್ತಾ ಇದ್ರೆ ದುಡ್ಡು ತನ್ನಷ್ಟಕ್ಕೆ ಬರುತ್ತೆ. ನಾವು ಒಂದು 10 ರೂಪಾಯಿ ಖರ್ಚು ಮಾಡಿದ್ರೆ ನಮ್ಗೆ 100 ರೂಪಾಯಿ ಬಂದೇ ಬರುತ್ತೆ. ಅಂದ್ರೆ ನಮ್ಮಲ್ಲಿ ಒಳ್ಳೆ ಮನಸ್ಸಿರ್ಬೇಕು. ನಮ್ಮ ಒಳ್ಳೆ ಮನಸ್ಸು, ನಮ್ಮ ಒಳ್ಳೆತನ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ಇದೊಂದು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ. ಮತ್ತೆ ಧ್ಯಾನ ಮಾಡ್ಬೇಕು, ಎಲ್ರಿಗೂ ಹೇಳೋದಿದೆ, ಧ್ಯಾನ ಮಾಡ್ರಿ. ಧ್ಯಾನ ಮಾಡಿದ್ರೆ ಎಲ್ಲ ನನಗೆ ಮತ್ತೆ ಧ್ಯಾನ ಮಾಡೋದ್ರಿಂದ ನಾನು ಏನ್ ಅನ್ಕೊಂತೀನಿ ಅದು ಎಲ್ಲ ಸ್ವಲ್ಪ ಸಕ್ಸಸ್ ಆಗ್ತಿದಾವೆ ಎಲ್ಲ. ಹಂಗಾಗಿ ನನಗೆ ಧ್ಯಾನ ಬಿಡಕ್ ಇಷ್ಟ ಇಲ್ಲ. ಚೆನ್ನಾಗಿದೆ. ಈ ವೇದಿಕೆ ಚೆನ್ನಾಗ್ ಕೊಡ್ತಿದೆ ಎಲ್ಲರಿಗೂ. ಇಷ್ಟ ಹೇಳಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನುಭವನ ತುಂಬಾ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ದೆಲ್ಲ ವೇದಿಕೆನಲ್ಲಿ ಸ್ವಾಧ್ಯಾಯ ಬರ್ಲಿ ಮ್ಯಾಮ್. ನಾವೆಲ್ಲ ಕೇಳ್ಕೊಳ್ಳೋದಿದ್ದಾನೆ, ನಿಮ್ ಕಡೆಯಿಂದ ಎಲ್ಲ ಸ್ವಾಧ್ಯಾಯ ಬರ್ಲಿ ಮ್ಯಾಮ್ ಈ ವೇದಿಕೆನಲ್ಲಿ. ಇದಿಲ್ಲ ನೋಡ. ನಮ್ಮ ಹೊಸ ಮಾಸ್ಟರ್ಗಳನ್ನ ಮಾತಾಡ್ಸೋಣ. ನಮ್ಮ ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ. ಶಿವಲಿಂಗಮ್ಮ ಮ್ಯಾಮ್, ನಿಮ್ಗೆ ಅನ್ಮ್ಯೂಟ್ ಕೊಡ್ತೀನಿ. ಹಾಡ್ ಹೇಳ್ಬೋದಾ? ಓಕೆ ಮಾ, ಹೇಳಿ ಮ್ಯಾಮ್, ಹೇಳಿ. ಸೃಷ್ಟಿ ಇರೋದ್ರಿಂದ ಸ್ಕಂದನ್ದೊಂದು ಸುಬ್ರಹ್ಮಣ್ಯಂದೊಂದು ಹೇಳ್ತೀನಿ. ಹೇಳಿ.
ಗೆಜ್ಜೆ ಕಾಲಿನ ಹೆಜ್ಜೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ಗೆಜ್ಜೆ ಕಾಲಿನ ಹೆಜ್ಜೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ಸ್ಕಂದ ಸ್ಕಂದ ಎಂದು ಕೂಗಿ ಸ್ವಾಮಿಯ ಮುಂದೆ ಶಿರವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ. ಸ್ಕಂದ ಸ್ಕಂದ ಎಂದು ಕೂಗಿ ಸ್ವಾಮಿಯ ಮುಂದೆ ಶಿರವಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ. ಗೆಜ್ಜೆ ಕಾಲಿನ ಹೆಜ್ಜೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ಅರಿಶಿನ ಉಡಿಗೆ ತೊಟ್ಟು ಬನ್ನಿ ಕಾವಡಿಯನ್ನು ಹೊತ್ತು ತನ್ನಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ. ಅರಿಶಿನ ಹುಡುಗೆ ತೊಟ್ಟು ಬನ್ನಿ ಕಾವಡಿಯನ್ನು ಹೊತ್ತು ತನ್ನಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ. ಗೆಜ್ಜೆ ಕಾಲಿನ ಹೆಜ್ಜೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ಸುಬ್ರಹ್ಮಣ್ಯ ಸ್ವಾಮಿಯ ನಂಬಿ ಭಕ್ತಿಯಿಂದ ಹೃದಯ ತುಂಬಿ ಶರಣು ಶರಣು ಎಂದು ಶರಣಾಗಿ. ಸುಬ್ರಹ್ಮಣ್ಯ ಸ್ವಾಮಿಯ ನಂಬಿ ಭಕ್ತಿಯಿಂದ ಹೃದಯ ತುಂಬಿ ಶರಣು ಶರಣು ಎಂದು ಶರಣಾಗಿ. ಗೆಜ್ಜೆ ಕಾಲಿನ ಹೆಜ್ಜೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ಕನ್ನಡ ನಾಡ ಮಣ್ಣಿನಲ್ಲಿ ಭದ್ರಗಿರಿ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ. ಕನ್ನಡ ನಾಡ ಮಣ್ಣಿನಲ್ಲಿ ಭದ್ರಗಿರಿ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಶರಣಾಗಿ. ಗೆಜ್ಜೆ ಕಾಲಿನ ಹೆಜ್ಜೆ ಹಾಕಿರೋ ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ನಮ್ಮ ಶಿವನ ಸ್ಕಂದನ ನಮ ಹಾಡಿ ಕುಣೀರೋ. ಸೂಪರ್ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್ ಸ್ಕಂದನ ಬಗ್ಗೆ. ಇವತ್ತು ಶ್ರೇಷ್ಠಿ ಅಂದ್ರೆ ರಾಗೇನ್ ಚೆನ್ನಾಗಿಲ್ಲ, ಸುಬ್ರಹ್ಮಣ್ಯನ ಶ್ರೇಷ್ಠಿ ಇವತ್ತು. ಸುಮ್ನೆ ಆಡೋದಷ್ಟೇ, ರಾಗೇನು ಚೆನ್ನಾಗಿಲ್ಲ, ಸುಮ್ನೆ ಏನಿಲ್ಲ ಮ್ಯಾಮ್, ತುಂಬಾ ಚೆನ್ನಾಗಿದೆ ಮ್ಯಾಮ್, ಎಲ್ಲ ತುಂಬಾ ಅವಕಾಶ ಮಾಡ್ಕೊಡ್ತೀರಲ್ಲ, ನಿಮಗೆ ಹೇಳ್ಬೇಕು ನಾವು ಧನ್ಯವಾದಗಳು. ಹಂಗೇನಿಲ್ಲ ನಮ್ಮಲ್ಲಿರುವ ಮ್ಯಾಮ್, ಆಸೆಗಳು ಅವಕಾಶ ಕೇಳ್ತಾ ಇದ್ರೆ ನಾವು ಕೊಡ್ತಾ ಇರ್ತೀವಿ ಮೇಡಮ್. ಅಲ್ಲ, ಬೇರೆ ಕಡೆ ಎಲ್ಲೂ ಹೇಳಕ್ಕೂ ಅವಕಾಶ ಇರಲ್ಲ, ನಮ್ಮಲ್ಲಿ ಒಳಗ ಆಸೆ ಇರುತ್ತೆ, ನಾವು ಹೇಳ್ಬೇಕು ಅಂತ. ಇದಕ್ಕೆಲ್ಲ ನೀವು ಅವಕಾಶ ಮಾಡ್ಕೊಡ್ತೀರಿ ನೋಡಿ, ಅದಕ್ಕೆ ನಮಗೆ ಸಂತೋಷ. ತುಂಬಾ ನೀವ್ ಇರೋ ತನಕ ನಾವ್ ಇದ್ದೇ ಇರ್ತೀವಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಿವಲಿಂಗಮ್ಮ ಮ್ಯಾಮ್, ನಿಮ್ಗೆ ಆಪ್ಷನ್ ಕೊಟ್ಟಿದ್ದೇನೆ ಮ್ಯಾಮ್. ಶಿವಲಿಂಗಮ್ಮ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನೀವು ಹೊಸ ಮಾಸ್ಟರ, ನೀವು ಎರಡ್ ಮಾತು ಮಾತಾಡಿ ಮ್ಯಾಮ್. ನಿಮ್ಗೆ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ, ಮಾತಾಡಿ ಮ್ಯಾಮ್, ಪರವಾಗಿಲ್ಲ. ಆಪ್ಷನ್ ಕೊಟ್ಟಿದ್ದೀನಿ, ಅದು ಅನ್ಮ್ಯೂಟ್ ಅಂತ ಬಂದಿರುತ್ತಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡಿ. ಬಂದಿಲ್ವಾ? ಇನ್ನೂ ಒಂದ್ಸತಿ ಕೊಡ್ತೀನಿ ನೋಡಿ ಮ್ಯಾಮ್. ಬಂದಿದೆ ನೋಡಿ ಮ್ಯಾಮ್. ಆಗಿಲ್ಲ. ಸರ್ ವಿಠಲ್ ಸರ್, ತಾವು ಮಾತಾಡ್ಬೋದಾ? ನೀವು ಹೊಸ ಮಾಸ್ಟರ್ ಅಂತ ಅನ್ಕೊಂಡಿದೀವಿ ಸರ್, ಮಾತಾಡಿ ಸರ್. ವಿಠಲ್ ಸರ್, ಆಪ್ಷನ್ ಕೊಟ್ಟಿದ್ದೀನಿ ನೋಡಿ. ಮ್ಯಾಮ್ ನಮಸ್ತೆ ಮಾಸ್ಟರ್ಸ್. ಇವತ್ತು ಇದು 26ನೇ ಬ್ಯಾಚು ಸಂಪೂರ್ಣಗೊಂಡಿದೆ ಅಂತಂದ್ರೆ ನಮ್ಮ ಶಶಿಕಲಾ ಮೇಡಮು, ಮತ್ತೆ ಜ್ಯೋತಿ ಅಂಜನ್ ಮೇಡಮು, ಸುತೇಜ ಮ್ಯಾಮು, ಅದೇ ರೀತಿ ಲಕ್ಷ್ಮೀ ಮಹೇಶ್ ಮ್ಯಾಮು ಆದಷ್ಟು ಬೇಗ ವೇದಿಕೆಗೆ ಬಂದಿರೋದಕ್ಕೆ ಒಂದು ಕಳೆಬನ್ನ ತಂದ್ಕೋಬಹುದು. ಏಕೆಂದ್ರೆ ಅವರು ಎಲ್ಲವನ್ನ ನಿಭಾಯಿಸ್ತಿದ್ರು. ಪ್ರತಿದಿನ ಇವತ್ಯಾರಿರ್ಬೋದು ಕೋವಸ್ಟ್ ಅಂತ ಹುಡುಕ್ತಾ ಇದ್ವಿ. ಮತ್ತೆ ಈಗ 2 ದಿನದಿಂದ ಕಂಟಿನ್ಯೂ ಅವ್ರನ್ನ ವೇದಿಕೆಯಲ್ಲಿ ನೋಡೋದು ಒಂಥರ ಖುಷಿ ಆಗ್ತಾ ಇದೆ. ಶಶಿಕಲಾ ಮೇಡಮ್ ಸಹ ಅದ್ಭುತವಾಗಿ ಕೋವಸ್ಟ್ ಆಗಿ ಕೆಲಸ ಮಾಡಿದ್ರು. ಅವ್ರಿಗೂ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಇನ್ನು 4 ದಿನಗಳ ಕಾಲ ವೇದಿಕೆಯಲ್ಲಿ ಕ್ಲಾಸಸ್ಗಳು ಇರೋದಿಲ್ಲ. ಹಾಗಾಗಿ ಮುಂದಿನ ತಿಂಗಳಿಗೆ ಎಲ್ಲರೂ ನಿಮ್ಮ ವಿಷಯಗಳನ್ನು ದಯಮಾಡಿ ನಮ್ಮ ನಂಬರ್ಗೆ ಮತ್ತು ಲಕ್ಷ್ಮೀ ಮಹೇಶ್ ಮ್ಯಾಮ್ ನಂಬರ್ಗೆ, ತಪ್ಪಿದರೆ ಶಶಿಕಲಾ ಮ್ಯಾಮ್ ನಂಬರ್ಗೆ ಯಾರಾದರೂ ವಿಷಯವನ್ನು ಕೊಡಲಿಕ್ಕೆ ಅವಕಾಶ ಇದೆ ಎಲ್ಲರೂ ವೇದಿಕೆಯಲ್ಲಿ. ಹಾಗಾಗಿ ಎಲ್ಲರೂ ವಿಷಯವನ್ನು ಕೊಡಿ. ಆದಷ್ಟು ಬೇಗ ನಮಗೆ ಸಹಕರಿಸಿದರೆ ಟಾಪಿಕ್ನ ಶೆಡ್ಯೂಲ್ ರೆಡಿ ಮಾಡೋಕ್ಕೆ ನಮಗೂ ಸಹ ಸಹಾಯ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೋಸ್ಟ್ಗಳಿಗೆ ಅದ್ಭುತವಾದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮನ್ನ ಈ ವೇದಿಕೆನಲ್ಲಿ ನೋಡಿ ನಮಗೂ ತುಂಬಾ ಖುಷಿ ಆಯ್ತು. ನಿಮ್ ಸಹಕಾರ ನಮಗೂ ಸಹ ಯಾವಾಗ್ಲೂ ಇದೇ ತರ ಇರ್ಲಿ.
ನಿಮ್ ಅವಕಾಶಕ್ಕಾಗಿ ಸಹಕಾರದಿಂದಲೇ ಧನ್ಯವಾದ ನಾವೆಲ್ಲ ಮೇಡಮ್. ಕಲಿಯಕ್ ಆಗ್ತಾ ಇರೋದು ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್ ಅಂದೆ. ಏನಿಲ್ಲ, ಎಲ್ಲರೂ ಸೇರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಒಬ್ರಿಂದ ಏನು ಸಾಧ್ಯ ಇಲ್ಲ. ಅವಾಗಿಂದ ಅದನ್ನೇ ಡಿಸ್ಕಷನ್ ಮಾಡ್ತಿದೀವಿ. ಶಿಕ್ಷಕರಿಲ್ದ ಸ್ಟೂಡೆಂಟ್ ಇಲ್ದ ಶಿಕ್ಷಕರಿಲ್ಲ, ಎಲ್ಲರೂ ಸೇರ್ಕೊಂಡು ವೇದಿಕೆಯಲ್ಲಿ ಹೋಗ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮಾಸ್ಟರ್ಸ್ ಮುಂದೆ ಈಗ ನಮ್ಮ ರಮೇಶ್ ಸರ್ 8 ದಿವಸಕ್ಕೆ ಹೇಳ್ಬಿಟ್ಟಿದಾರ ಮ್ಯಾಮ್ ಆಗ್ಲೇ ಅವರು. ಗೀತಾ ಮ್ಯಾಮ್ ಕೊಡ್ತೀನಿ ಮೇಡಮ್, ಕೊಡ್ತೀನಿ. ಗ್ರಾಂಟೆಡ್ ಸರ್. ಗೀತಾ ಮ್ಯಾಮ್ ತಮ್ ಕೊಟ್ಟಾಯ್ತು. ಗ್ರಾಂಟೆಡ್ ಸರ್. ಕೊಡ್ತೀನಿ. ಶರಣೇಗೌಡ ಸರ್ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಸರ್. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಎಲ್ಲರೂ ಆರೋಗ್ಯವಾಗಿದ್ದೀರಿ, ಆನಂದವಾಗಿದ್ದೀರಿ ಅಂತ ಹೇಳುತ್ತಾ, ರಮೇಶ್ ಸರ್ ನಿಜಗಳು ಕೂಡ ಅವ್ರ ಹಾಡು ಕೇಳಿ ಬಹಳ ಖುಷಿ ಆಯ್ತು. ಏನ್ ಸೂಪರ್ ಇದೆ ಸರ್ ನಿಮ್ದು ವಾಯ್ಸ್. ವಾವ್. ನೀವ್ ಏನಾದ್ರು ಯಕ್ಷಗಾನ ಹೇಳೋರ್ ಕೈ ಸಿಕ್ಬಿಟ್ರೆ ನಿಮ್ಮನ್ನ ಬಿಡೋದೇ ಇಲ್ಲ. ಅವ್ರು ರೊಕ್ಕ ಕೊಟ್ಟು ಇಟ್ಕೊಳ್ತಾರೆ ನಿಮ್ಮನ್ನ, ಅವ್ರ ಹಾಡು ಹೇಳಕ್ಕೆ, ಅಲ್ಲಿ ಬರ್ತಕ್ಕಂಥ ಸ್ಕಿಪ್ ಗಳನ್ನ ಹೇಳಕ್ಕೆ. ಸೂಪರ್ ಇದೆ ಸರ್ ನಿಮ್ ವಯಸ್ಸು. ಪ್ರತಿಯೊಂದು ನಿಮ್ಗೆ ಆನಂದ ಆದ್ರೆ ಅದೇ ಸಂತೋಷ ಸರ್. ನನ್ಗೇನ್ ರೊಕ್ಕ ಗಿಕ್ಕ ಏನ್ ಬೇಡ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಆನಂದ ಆದ್ರೆ ಸಾಕಷ್ಟೇ. ನನ್ಗೇನೇನು ಅದಕ್ಕೆ ಏನು ಬಯಸಲ್ಲ. ನನ್ಗೆ ಏನೋ ಕಲೆನ ಉಪಯೋಗಿಸ್ಕೊಬೇಕಷ್ಟೇ. ಅಭಿಮಾನ, ಇವಾಗ ರಾಜ್ಕುಮಾರ್ ಅವ್ರು ಹೇಳಲ್ಲ ಅಭಿಮಾನಿ ದೇವರುಗಳು ಅಂತ. ಹಂಗಾಗಿ ಎಲ್ಲ ಯಾಕಂದ್ರೆ ಅಭಿಮಾನಿಗಳು ಅವ್ರು ದೇವ್ರ ಸಮಾನ. ಅವ್ರು ಕೊಡೋದಿಂದನೇ ನಾವು ನಡೆಯೋದಲ್ವಾ. ಹಂಗೆ ಅದಕ್ಕೋಸ್ಕರ ನಾವು ಯಾವ್ದನ್ನು ಅಪೇಕ್ಷೆ ಪಡ್ಕೊಡುದು. ಯಾಕೆ ಪ್ರತಿಯೊಬ್ಬ ಮನುಷ್ಯನ್ಗೂ ಒಂದು ಆನಂದ ಆದ್ರೆ, ನಾವು ಹೇಳೋದಲ್ಲ ಆನಂದ ಆದ್ರೆ ಅದಕ್ಕಿಂತ ಸಂತೋಷ ಇನ್ಯಾವ್ದು ಬೇರೆದಿಲ್ಲ. ಅಲ್ಲ, ದೇವ್ರ ವರ ಅಂತ ಹೇಳ್ತಾರಲ್ಲ ಸರ್, ಹಂಗೆ ದೇವ್ರ ವರನೇ ಸಿಕ್ಕಿದೆ ನಿಮ್ಗೆ. ಯಾಕಂದ್ರೆ ಆ ಸಿರಿ ಕಂಠ ಐತಲ್ಲ, ಅಷ್ಟು ಸುಂದರವಾಗಿದೆ. ನಿಮ್ಮ ವಯಸ್ಸು ಬರ್ತದೆ ಅಂತ ಚೆನ್ನಾಗುತ್ತೆ. ಕೆಲವೊಂದಿಷ್ಟು ಹಾಡುಗಳು, ಕೆಲವೊಂದಿಷ್ಟು ಪಾತ್ರಗಳನ್ನ ಕೊಡ್ಬೇಕು ಅಂತ ಇದೆ ನಿಮ್ಗೆ. ನಿಮ್ ಕಡೆಯಿಂದ ಅದ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬನ್ನಿ, ಮಾಡಿ. ಸೂಪರ್ ಆಗಿರುತ್ತೆ. ಪ್ರತಿ ಶನಿವಾರದ ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಜ್ಞಾನಾರ್ಥಿಗಳು ಚೆನ್ನಾಗೈತೆ ಹೇಳ್ತಾರೆ. ಅನುರಾಧ ಮೇಡಮ್ ಹೇಳಿದ್ರು, ನಿಜಕ್ಕೂ ಏನಿಲ್ಲ ಅನ್ಕಂತಾನೆ ಎಷ್ಟೊಂದು ವಿಷಯ ಕೊಟ್ರು ಅವರು. ಅಷ್ಟೇ ಸಾಕು, ಸ್ವಾಧ್ಯಾಯಕ್ಕೆ ಅಷ್ಟೇ ಕೊಟ್ರು ಕೂಡ ಅದೊಂಥರ ಬೇರೆಯವ್ರಿಗೆ ಇನ್ಸ್ಪೈರ್ ಆಗುತ್ತೆ. ಹೌದಲ್ಲ, ಈ ತರ ಧ್ಯಾನ ಮಾಡೋದ್ರಿಂದ ಹಿಂಗೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾವ್ ಇಲ್ಲಿ ಇರೋರು ನಮ್ ಗೀತಮ್ಮನ್ ಒಬ್ಬನ್ ಬಿಟ್ರೆ, ನಾಯಕ ನಟಿ ಗೀತಮ್ಮನ್ ಬಿಟ್ರೆ ಉಳಿದವ್ರು ಎಲ್ಲರೂ ಏಜ್ಡ್ ಪರ್ಸನ್ ಇರೋದು ಅನ್ಸುತ್ತೆ. 45 ವರ್ಷದ ಮೇಲೆ ಅವರು ಇರೋದು ಅನ್ಸುತ್ತೆ ಎಲ್ಲರೂ. ಯಾಕಂದ್ರೆ ಮಕ್ಕಳು ಸ್ವಸ್ಥರು ಎಲ್ಲರೂ ನೋಡಿ ಅವ್ರ ಕಡೆಯಿಂದ ತಿವ್ಸ್ಕೊಂಡು ಅನ್ಸ್ಕೊಂಡು ಚೆನ್ನಾಗಿ ಚೆನ್ನಾಗಿ ಹೇಳ್ತಾರೆ ನೋವು ನಲಿವುಗಳಲ್ಲಿ ಬಳಲಿ ಬೆಂದು ಕಣ್ಣೀರ್ ಕೂಳ್ ತಿಂದು ಇಲ್ಲಿ ಏನೋ ಸ್ವಲ್ಪ ಭಗವಂತ ಏನೋ ತೋರಿಸ್ತದಾನೆ ಅಂತ ಹೇಳಿ ನೆಮ್ಮದಿಯ ಬೆಳಕು ಹುಡುಕ್ತಕ್ಕಂತ ಅಂತವ್ರೆ ಜಾಸ್ತಿ ಇರೋದು ಅನ್ಸುತ್ತೆ. ಏನೇ ಇರೋ ಪರವಾಗಿಲ್ಲ. ಇವತ್ತಿನ ಬೆಳಗಿನ ಸೆಷನ್ ನಲ್ಲಿ ಸುಮಾರು ಡಿಸ್ಕಸ್ ಆಯ್ತಾ. ಯಾಕಂದ್ರೆ ಎಂತ ಸಾಧನೆ ಸೇವೆ ಮಾಡತಕ್ಕಂತರು ಕೂಡ ಭಗವಂತ ಯಾವಾಗ ಕರ್ಕೊಳ್ತಾ ಅಂತ ಹೇಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಯಾಕಂತ ಮಹಂತೇಶ್ ಬಿಳ್ಗಿ ಅವರ ಸರ್ವಿಸ್, ಅವ್ರ ಸೇವೆ ನೋಡ್ಬಿಟ್ರೆ, ಅವ್ರ ಎಜುಕೇಶನ್ ಕೂಡ ಅಷ್ಟೇ ಕಷ್ಟದಿಂದ ಬೆಳೆದಂತವ್ರು. ಬಟ್ ನಿಜಕ್ಕೂ ಅವ್ರ ಸರ್ವಿಸ್ ಸೇವೆ ಬೇಕಾಗಿತ್ತು ಈ ನಾಡಿಗೆ. ಹೇಳಕ್ಕಾಗಲ್ಲ. ಭಗವಂತ ಯಾರನ್ನ ಟಿಕೆಟ್ ಊರ್ ತಲುಪ್ತು ಅಂತಂದ್ರೆ ನಿಮ್ ಊರ್ ಬಂತು ಇಳಿರಿ ಅಂತ ಹೇಳ್ತಾರಲ್ಲ ಕಂಡಕ್ಟರ್, ಹಂಗೆ ಅವ್ರವ್ರ ಊರಿಗೆ ಬಂದ ತಕ್ಷಣ ನಮ್ಮ ಟೈಮ್ ಮುಗಿದ ತಕ್ಷಣ ಇಳಿಲೇಬೇಕಾಗುತ್ತೆ. ಬಟ್ ಇದೀವಿ, ಯಾವಾಗ ಎಲ್ಲಿ ತನ ಇರ್ತೇವೋ ಗೊತ್ತಿಲ್ಲ. ಇರೋದ್ರೊಳಗೆ ಏನಾದ್ರು ಕೊಡ್ತಕ್ಕಂಥದ್ದನ್ನ ಮಾಡೋಣ. ನಮಗಾದ ಏನೇ ನೋವುಗಳಿದ್ರು ಕೂಡ ಅದನ್ನ ಆನಂದವಾಗಿ ಹಂಚಿಕೊಂಡಾಗ ಬೇರೆಯವ್ರಿಗೆ, ಮುಂದೆ ಬರ್ತಕ್ಕಂಥ ನಮ್ಕಂತ ಜಾಸ್ತಿ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಏನೋ ಒಂಥರ ಹೊಸ ಇನ್ಸ್ಪೈರ್ ಅಂದ್ರೆ ಮೋಟಿವೇಶನ್ ಆಗುತ್ತೆ ಅವ್ರಿಗೆ. ಹಿಂಗೂ ಇದಾರಲ್ಲ ಸಮಾಜದಲ್ಲಿ ಅಂತ ಹೇಳ್ಬಿಟ್ಟು. ಇದನ್ನ ಹೇಳ್ಬೇಕು ಅಂತಂದ್ರೆ ನನಗ್ ಒಂದ್ ಕೈ ಇಲ್ಲ ಅಂತ ಹೇಳಿ ನಾನು ಕೊರಗೋದಕ್ಕಿಂತಲೂ ಎರಡೂ ಕೈ. ಮ್ಯಾಮ್ ನಾನು ಹಾಲಾರ್ ಅನ್ಮ್ಯೂಟ್ ಕೊಟ್ಟೆ, ಅವ್ರದ್ದು ಸ್ವಲ್ಪ ಹೊಸ ಮಾಸ್ಟರ್ಗಳದ್ದು ಮ್ಯೂಟ್ ಆಗ್ತಿರ್ಲಿಲ್ಲ ಅಂತ. ಪಂಡಿತ್ರು ಬಾಯಿ ಮುಚ್ಚಿಕೊಳ್ಳಿ. ಅಲ್ಲ ಸಾರಿ, ಮ್ಯೂಟ್ ಮಾಡ್ಕೊಳ್ಳಿ. ಮ್ಯೂಟ್ ಮಾಡಿದೆ ಸರ್, ಮ್ಯೂಟ್ ಮಾಡಿದೆ ನಾನು. ಓಕೆ. ಯಾಕಂದ್ರೆ ನಾವು ಒಂದ್ ಕೈ ಇಲ್ಲ ಅಂತ ಕೊರಗ್ತದೆ. ಬಟ್ ಎರಡು ಕೈ ಇಲ್ದವ್ರು ಇದಾರಲ್ಲ, ಎರಡು ಕಾಲ್ ಇಲ್ದವ್ರು ಇದಾರಲ್ಲ, ಕಣ್ಣು ಇಲ್ದವ್ರು ಇದಾರಲ್ಲ, ಕಿವಿನೇ ಕೇಳ್ತಾ ಇಲ್ವಲ್ಲ, ಬಾಯಿ ಇಲ್ಲಲ್ಲ, ಅವ್ರನ್ನೆಲ್ಲ ನೋಡಿದಾಗ ಬರೀ ನಂದು ಒಂದ್ ಕೈ ಮಾತ್ರ ಇಲ್ಲ ಅಂತೇಳಿ ಖುಷಿ ಪಡ್ಬೇಕು, ತೃಪ್ತಿ ಪಡ್ಬೇಕು. ಭಗವಂತ ಇಷ್ಟಾದ್ರೂ ಕೊಟ್ಟಿಯಲ್ಪ ಅಂತೇಳಿ ಆ ಭಗವಂತನಿಗೆ ಕೃತಜ್ಞತೆ ಹೇಳೋದ್ರಿಂದ ನಮಗ್ ಇರೋದ್ರಲ್ಲಿ ನಾವು ಹರ್ಷ ವ್ಯಕ್ತಪಡಿಸಬಹುದು, ಆನಂದ ಪಡಬಹುದು ಅಂತಕ್ಕಂಥದ್ದು ಈ ಮಹಾವತಾರ್ ಫೌಂಡೇಶನ್ ಕೊಡ್ತಕ್ಕಂಥ ಕ್ಲಾಸ್ ನಿಂದ ನಮಗೆ ಬೆಳಗ್ಗೆ ಗೊತ್ತಾಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ನಿಜಕ್ಕೂ ಕೂಡ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ಫಲವಾಗಿ ರಂಗನಾಥ್ ಗುರೂಜಿಯವರು ಸಿಕ್ಕಿದ್ದಾರೆ ನಮ್ಗೆ. ನೋಡಿ ಎಂತೆಂತ ಜ್ಞಾನ ತಂದು ಕೊಡ್ತಾರೆ ನೋಡ್ರಿ. ಅದು ವಿಚಿತ್ರ. ಅದು ಯಾವ ಮಾಸ್ಟರ್ ಡಿಗ್ರಿ ಮಾಡಿದವ್ರಿಗೂ ಕೂಡ ಅದು ಬರಲ್ಲ. ಅದು ಆ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ PhD ಮಾಡಿರ್ಬೋದು, ಡಾಕ್ಟರೇಟ್ ಬರೆದಿರ್ಬೋದು. ಒಂದು ಸಬ್ಜೆಕ್ಟ್ ಇವರು ಪರ್ಟಿಕ್ಯುಲರ್ ಇಂಥ ಸಬ್ಜೆಕ್ಟ್ ಡಾಕ್ಟರೇಟ್ ಬರೆದಿರ್ತಾರೆ. ಬಟ್ ಇವರು ಆಲ್ ಸಬ್ಜೆಕ್ಟ್
ಪ್ರತಿಯೊಂದು ವಿಷಯದಲ್ಲೂ ಕೂಡ ಅದು ಹೇಳಕ್ಕಾಗಲ್ಲ. ಎಷ್ಟು ಡಿಗ್ರಿ ಎಷ್ಟು ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಗೊತ್ತಾಗಲ್ಲ ಅವ್ರಿಗೆ, ಅಷ್ಟೊಂದು ನಾಲೆಜ್ ಬಂದಿದೆ. ಅಂತವ್ರನ್ನ ನಮ್ ಜೊತೆ ಇಟ್ಟಿದ್ದಾರೆ ಅಂದ್ರೆ ಭಗವಂತ. ನಾವುಗಳು ನಮ್ಮ ಆತ್ಮಗಳು ಹೋದ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಅಷ್ಟೋ ಇಷ್ಟೋ ಏನೋ ಚೂರು ಚಾರು ಇದ್ದುದ್ರಾಗ ಒಂಚೂರು ಹಂಚಿ ತಿನ್ನೋದು ಅಂತಾರಲ್ಲ, ಹಂಗ್ ಮಾಡಿದಂತ ದಾನದ ಒಂದು ಪ್ರಕ್ರಿಯೆಯಿಂದ, ಪುಣ್ಯದ ಕೆಲಸದಿಂದ ಆ ಬುದ್ಧಿ ನಮ್ಮನ್ನು ಇಲ್ಲಿ ಕರ್ಕೊಂಡ್ ಬಂದಿದೆ. ಇಂಥ ರಂಗನಾಥ್ ಗುರುಜಿಯರನ್ನ ಭೇಟಿ ಮಾಡಿಸಿದೆ. ಹೀಗಿದ್ದಾಗ ನಾವು ಈ ಜನ್ಮದಲ್ಲೇ ನಾವು ಸಾರ್ಥಕತೆಯನ್ನು ಪಡ್ಕೋಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ಬೇಕು. ಇಲ್ಲಿ ಮಾಡೋದು ಇಷ್ಟೇ, ನಾವೇನು ಹೂ ತರಬೇಕಾಗಿಲ್ಲ. ಎಷ್ಟೋ ಜನ ಪಕ್ಕದ ಮನೆ ತಮ್ಮ ಕಂಪೌಂಡ್ನಾಗ ಹೂ ಇಲ್ಲ ಅಂದ್ರೆ ಪಕ್ಕದ ಮನೆ ಕಂಪೌಂಡ್ ಹೂ ಹೊರ್ಕೊಂಡ್ ಅದಕ್ಕೆ ಜಗಳ ಮಾಡಿದ್ದು ಉಂಟು ಸಿಟಿಗೊಳಗೆ. ಹೀಗಿದ್ದಾಗ ಇಲ್ಲಿ ಹೂ ತರಬೇಕಾಗಿಲ್ಲ, ಅದ್ ಗಂಧ ಹಚ್ಬೇಕಾಗಿಲ್ಲ, ಮಂತ್ರ ಹೇಳ್ಬೇಕಾಗಿಲ್ಲ, ಅದ್ ಸ್ನಾನ ಮಾಡ್ಬೇಕಾಗಿಲ್ಲ, ಮಡಿ ಬಟ್ಟೆ ಹಾಕಬೇಕಾಗಿಲ್ಲ. ಯಾವುದೇ ಸಮಯದಲ್ಲಿ ಹೆಂಗರ ಆಗ್ಲಿ ಕುತ್ಕೊಂಡ್ ಧ್ಯಾನ ಮಾಡಿದ್ರೆ ಸಾಕು, ಎಲ್ಲದೂ ಸಿಗುತ್ತೆ. ಅದಕ್ಕೆ ನಿಜ ಕೂಡ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ಸುಮಾರು ಹೇಳ್ಬೇಕು ಅಂದ್ರೆ ನಾ ಪದೇ ಪದೇ ಹೇಳ್ತಿರ್ತೀನಿ, ಥಿಯರಿ ಅಷ್ಟೇ ಆಗ್ತಾ ಇದೆ, ಪ್ರಾಕ್ಟಿಕಲ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ಪ್ರಾಕ್ಟಿಕಲ್ ಅಂತಂದ್ರೆ ನಾನ್ ಬಂದ್ ಎಷ್ಟ್ ದಿವಸ ಆಯ್ತು, ಬಾಯ್ ಬಿಟ್ಟು ಮಾತಾಡಕ್ ಎಲ್ಲರೂ ಹೇಳ್ತಾರೆ, ನನಗೆ ಮಾತಾಡಕ್ಕೆ ಗೊತ್ತ್ರಿ, ವಿಷಯ ಗೊತ್ತಿಲ್ಲ, ಮಾತಾಡಕ್ ಆಗಲ್ಲ ಅಂತೇಳಿ. ಏನಿಲ್ಲ, ಅವಕಾಶ ತಗೊಳ್ರಿ, ಹ್ಯಾಂಡ್ ರೈಸ್ ಮಾಡಿ, ನನ್ನ ಹೆಸರು ಇಂಥ ಊರಿಂದ ಮಾತಾಡ್ತಾನೆ, ನಾ ಧ್ಯಾನಕ್ಕೆ ಕನೆಕ್ಟ್ ಆಗಿ ಇಷ್ಟು ತಿಂಗಳಾಯ್ತು, ಇಷ್ಟು ವರ್ಷ ಆಯ್ತು. ನಾ ಬಂದಕ್ಕಂತ ಪೂರ್ವದಲ್ಲಿ ಈ ತರ ಡಿಪ್ರೆಷನ್ಗಳು ಆಗ್ತಿದ್ದೆ, ಯಾರೇನ್ರ ಅಂದ್ರ ಸಾಕು ಸಿಡ್ಕೊಂಡ್ ಹೊಡೆದ್ ಬಿಡ್ತಿದ್ದೆ, ಅಷ್ಟು ಕೋಪ ಇತ್ತು. ಬೇರೆಯವರು ಉದ್ಧಾರ ಹಾಕಂದ್ರೆ ಸಹಿಸ್ಕೊಳಕದ್ದಿಲ್ಲ ನನಗೆ, ಒಟ್ಟು ಅವ್ರು ಹಾಳು ಮಾಡ್ಬೇಕು ತುಳಿಬೇಕು ಅನ್ನೋ ಭಾವಗಳಿದ್ದು, ಇವೆಲ್ಲವೂ ಹೋಗಿದ್ದಾವೆ, ಬಿಡ್ತಾ ಇದ್ದಾನಿ ಅಂತ ಒಳ್ಳೆ ಸಿಕ್ಕಿದೆ. ಇಷ್ಟು ಮಾತಾಡಕ್ ಬಂದಿರೋದೇನ್ರಿ? ಹೌದಾ? ಇಷ್ಟೇ ಮಾತಾಡಿದ್ರೆ ಸಾಕು. ಹಾಡ್ತಾ ರಾಗ ಅನ್ನಂಗೆ ನೀವು ಮಾತಾಡ್ತಾ ಬಂದ್ರೆ ಮುಂದೊಂದ್ ದಿವಸ ನೀವೇ ಸ್ವಾಧ್ಯಾಯ ಕೊಡ್ತಕ್ಕಂತ ಹಾಕಿರಿ. ಮುಂದಿನ ಜನರೇಷನ್ಗೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳದಲ್ಲ, ಆ ಮಕ್ಕಳಿಗೆ ನಮ್ಮ ವಂಶದಾಗೂ ಇಂಥ ಅಜ್ಜ ಇದ್ನಂತೆ, ನಮ್ಮ ವಂಶದೊಳಗೂ ಇಂಥ ಅಜ್ಜಿ ಇದ್ಲಂತೆ, ಅವ್ರು ಹಿಂಗ್ ಮಾಡ್ತಿದ್ರಂತೆ ಅಂತ ಮಹಾತ್ಮ ಗಾಂಧೀಜಿ ಹೆಸರು ಹೇಳ್ತಾರಲ್ಲ ಇವತ್ತು ಸ್ವತಂತ್ರ ಸಲ. ಹಂಗೆ ಜ್ಞಾನದ ಅಭಿವೃದ್ಧಿಗಾಗಿ ನಮ್ಮ ವಂಶದೊಳಗೂ ಇಂಥವ್ರು ಇದ್ರು ಅಂತ ಹೇಳ್ಬೇಕು ಅಂದ್ರೆ ಇವತ್ತು ನೀವು ಬಾಯಿ ಬಿಡ್ಲೇಬೇಕು ಅಂತ ಹೇಳಿ ಮಾತಾಡ್ರಿ ಅನ್ನೋದಕ್ಕೆ ಇದು ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಚೆನ್ನಾಗಿ ಮಾತಾಡ್ತಿದ್ರೆ ಎಲ್ಲರೂ ಕೂಡ, ಹೆಚ್ಚು ಮಾತಾಡ್ರಿ, ಇನ್ನು ಜಾಸ್ತಿ ಜನ ಮಾತಾಡ್ರಿ ಅನ್ನೋದು ನನ್ನ ಆಶಯ. ಪ್ರತಿಯೊಬ್ರು ಕೂಡ ಭಾಗವಹಿಸಿ. ಎಲ್ಲ ನಿಮ್ಮಲ್ಲಿ ಕಲೆ ಇದೆ, ವಿಶೇಷವಾದ ಕಲೆ ಇದೆ ನಿಮ್ಮಲ್ಲಿ, ಬಟ್ ಹೊರ ಹಾಕಕ್ ತಯಾರಿಲ್ಲ. ಮತ್ ಹೊರ ಹಾಕ್ಲಂಗಿದ್ರೆ ಈಗಿಲ್ಲ ಇನ್ಯಾವ ಕೊಡ್ತೀರಾ ನೀವು? ಅಲ್ಲಿ ಮ್ಯಾಲ ಹೋಗಿ ಕೊಡ್ತೀರಾ? ಅಲ್ಲಿ ಯಾರು ಕೇಳೋರಿಲ್ಲ. ಇಲ್ಲೇ ಇದೆ ನಾವು ಕೇಳೋರು. ಅದಕ್ಕೆ ನಿಮ್ಮಲ್ಲಿ ಇರ್ತಕ್ಕಂಥ ಕಲೆಯನ್ನು ಕೊಡ್ರಿ, ಸ್ವಲ್ಪ ಕೊಡಿ, ಒಂದೇ ಸರಿಗೆ ಅಷ್ಟು ಕೊಡ್ಬೇಕು ಅಂತ ಇಲ್ಲ. ನಿಮಗೆ ಕೊಡಕ್ ಇನ್ನು ಫಸ್ಟ್ ಕೊಡಕ್ ಆಗಲ್ವಾ? ಒಂದ್ ಕನ್ನಡಿ, ನಿಮ್ ಮನೆ ದೊಡ್ಡ ಕನ್ನಡಿ ಅದವಲ್ಲ, ಕನ್ನಡಿ ಮುಂದೆ ನಿಂತ್ಕೊಳ್ರಿ. ನೀವ್ ಏನ್ ಹೇಳ್ಬೇಕು ಅಂತೀರಿ ಅಲ್ಲಿ ಮಾತಾಡ್ರಿ. ಅದನ್ನ ಬೇಕಾದ್ರೆ ಅದನ್ನೊಂದು ವಿಡಿಯೋ ಇಟ್ಟು ಅಲ್ಲಿ ಮೊಬೈಲ್ ಸ್ಟಾರ್ಟ್ ಇಟ್ಟು ಅದನ್ನ ರೆಕಾರ್ಡ್ ಆಗಂಗ್ ಮಾಡ್ರಿ. ನೀವು ಮಾತಾಡಿದ್ದು ಕನ್ನಡಿ ಮುಂದ್ ಮಾತಾಡಿದ್ದು ಅಲ್ಲಿ ರೆಕಾರ್ಡ್ ಆಗ್ಲಿ. ಕನ್ನಡಿ ಒಳಗ 1000 ಜನ ಕುಂತಾರ ಅಂತ ತಿಳ್ಕೊಡ್ರಿ, ಅಥವಾ ನಾವೆಲ್ಲರೂ ಕುಂತೇವಿ ಅಂತ ತಿಳ್ಕೊಂಡ್ ಮಾತಾಡ್ರಿ. ಅದನ್ನ ರೆಕಾರ್ಡ್ ಮಾಡ್ರಿ. ರೆಕಾರ್ಡ್ ಮಾಡಿದ್ಮೇಲೆ ಮತ್ ನೋಡ್ರಿ ಅದನ್ನ, ನಾ ಏನ್ ಮಾತಾಡಿದೆ, ಏನ್ ಸರಿ ಮಾತಾಡಿದೆ, ಏನ್ ತಪ್ಪು ಮಾತಾಡಿದೆ, ಅಲ್ಲಿ ನೀವೇ ತಿದ್ಕೊಡ್ರಿ. ಅದನ್ನ ಮತ್ತೆ ರೆಡಿ ಮಾಡ್ಕೊಡ್ರಿ. ಹಿಂಗ್ ಮಾಡಿದ್ರೆ ನೀವೇ ಇಲ್ಲಿ ಬಂದ್ಬಿಡ್ತೀರಾ. ಹೌದಾ? ಇವತ್ತು ರಂಗಾಯಣದೊಳಗ ಅಂದ್ರೆ ಫಿಲ್ಮ್ ನಲ್ಲಿ ದೊಡ್ಡ ಸ್ಟಾರ್ ಆದ್ರೂ ಒಂದೇ ಪಟ್ಟಿ ಆಗಿಲ್ಲ ಅವರು. ಅವರೆಲ್ಲ ಹಳ್ಳಿಗೊಳಗೆ, ಸ್ಕೂಲ್ಗೊಳಗೆ ಸಣ್ಣ ಪುಟ್ಟ ಕಥೆಗಳನ್ನ ಅವನು ಮಾಡ್ತಾ ಇವತ್ತು ಅಭಿನಯ ಚಕ್ರವರ್ತಿ ಅಂತಕ್ಕಂಥ ಬಿರುದು ಪಡೆದುಕೊಂಡಿದ್ದಾರೆ. ಹಾಗೆ ನಿಮ್ಮಲ್ಲೂ ಕಲೆ ಇದೆ, ಹೊರ ಹಾಕ್ರಿ ಅನ್ನೋದು ನನ್ನ ಒಂದು ಅನಿಸಿಕೆ. ಅವಕಾಶ ಕೊಟ್ಟದ್ದಕ್ಕಾಗಿ ಮಾತಾಡಕ್ಕೆ ಲಕ್ಷ್ಮೀ ಮೇಡಮ್, ಶಶಿಕಲಾ ಮೇಡಮ್ ತಮಗೂ ಮತ್ತೆಲ್ಲರೂ ಕೇಳಿದ್ದಾಗೆ ತಮಗೆ ಒಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ನಮ್ಮ ಮಾಸ್ಟರ್ಗಳಲ್ಲಿ ಹುರಿದುಂಬಿಸಿದ್ದೀರಾ ಸರ್. ಅಂದ್ರೆ ನಾನ್ ಮಾತಾಡ್ಬೇಕು ಅಂತ ಈಗ ಎಲ್ಲರೂ ನಾನು ಆಲ್ ಅನ್ಮ್ಯೂಟ್ ಕೊಟ್ಬಿಟ್ಟಿದ್ದೇನೆ ಮಾಸ್ಟರ್ಸ್. ನೀವೇ ಮ್ಯೂಟ್ ಮಾಡ್ಕೋಬಹುದು, ಮಾತಾಡ್ಬಹುದು. ಆಲ್ ಅನ್ಮ್ಯೂಟ್ ಕೊಟ್ಬಿಟ್ಟಿದ್ದೇನೆ. ನಮ್ಮ ಶಿವಲಿಂಗಮ್ಮ ಮೇಡಮ್ ಏನೋ ಅನ್ಮ್ಯೂಟ್ ಆಗ್ತಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಆಲ್ ಅನ್ಮ್ಯೂಟ್ ಕೊಟ್ಬಿಟ್ಟಿದ್ದೇನೆ. ಈಗ ನೀವೇ ಫಸ್ಟ್ ಬಟನ್ ಇದೆಯಲ್ಲ ಮ್ಯಾಮ್, ಅದ್ರ ಮೇಲೆ ಹೊತ್ತಿದ್ರೆ ಅನ್ಮ್ಯೂಟ್ ಆಗತ್ತೆ ಮ್ಯಾಮ್, ಮಾತಾಡ್ಬೋದು ಮ್ಯಾಮ್. ಹೊಸ ಮಾಸ್ಟರ್ಗಳು ಮಾತಾಡ್ಲಿ ಅನ್ನೋದೇ ನಮ್ಮ ಉದ್ದೇಶ ಮ್ಯಾಮ್. ನಮ್ಮ ಸರ್ ಹೇಳಿದ್ದು ಇಲ್ಲಿ ತನಕ ಅದೇನೆ. ಅಂದ್ರೆ ಹೊಸ ಮಾಸ್ಟರ್ಗಳು ಏನೆಲ್ಲ ಉಪಯೋಗ ಪಡ್ಕೋತಾ ಇದಾರೆ ಇಲ್ಲಿ, ಅದರಿಂದ ಪ್ರಯೋಜನ ಏನು, ನಾವಿಷ್ಟು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ, ಇದರಿಂದ ನಮ್ಮ ಮಾಸ್ಟರ್ಗಳು ಏನೆಲ್ಲ ಉಪಯೋಗವನ್ನ ಪಡ್ಕೋತಾ ಇದಾರೆ ಅನ್ನೋದೇ ನಮ್ಮ ಉದ್ದೇಶ ಮ್ಯಾಮ್. ನಿಮ್ ಕಡೆಯಿಂದ 2 ಮಾತು ಬಂದ್ರೆ ನಮ್ಗೆ ಖುಷಿ ಆಗತ್ತೆ. ಶಿವಲಿಂಗಮ್ಮ ಮ್ಯಾಮ್ ಮಾತಾಡಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ನೀವು. ಮಾತಾಡಿ ಮ್ಯಾಮ್, 2 ಮಾತು ಮಾತಾಡಿ. ನೀವು ಈ ವೇದಿಕೆನಲ್ಲಿ ಎಷ್ಟು ದಿವಸದಿಂದ ಇದ್ದೀರಾ? ಅಟ್ಲೀಸ್ಟ್ ನೀವು ಈ ವೇದಿಕೆನಲ್ಲಿ ಎಷ್ಟು ದಿವಸದಿಂದ ಆಗಲ್ವಾ? ಅನ್ಮ್ಯೂಟ್ ಆಪ್ಷನ್ ಕೊಟ್ಟರು ಆಗ್ತಿಲ್ಲ. ಆಲ್ ಅನ್ಮ್ಯೂಟ್ ಕೊಟ್ಟಿದ್ದೇನೆ. ವಿಠಲ್ ಸರ್ ನೀವು ಮಾತಾಡಿ ಮ್ಯಾಮ್. ವಿಠಲ್ ಅಂತ ಇದೆ ಮ್ಯಾಮ್, ಮಾತಾಡಿ. ವಿಠಲ್ ವೈಎಸ್, ನೀವು ಎಷ್ಟು ದಿವಸದಿಂದ ಇದ್ದೀರಾ? ಸರ್ ಮಾತಾಡಿ ವಿಠಲ್ ಸರ್, ನೀವೇ ಅನ್ಮ್ಯೂಟ್ ಮಾಡ್ಕೋಬಹುದು ಸರ್.
ಆಪ್ಷನ್ನೇ ಕೊಟ್ಬಿಡಿ ಮೇಡಮ್ ನೋಡೋಣ. ಆಪ್ಷನ್ ಕೊಟ್ರು ಅವರು ಇದ್ ಮಾಡ್ತಾ ಇಲ್ಲ. ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಸರ್. ಅನ್ಮ್ಯೂಟ್ ಬಂದಿದೆ. ಆಪ್ಷನ್ ಬಂದಿದೆ ನೋಡಿ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಆಯ್ತು ಸರ್ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್ ಅವ್ರೆ, ಆರಾಮದೇರಿ? ಹಾ ಆರಾಮ್ ಇದೀವಿ ಸರ್, ನೀವ್ ಆರಾಮ ಸರ್? ಹ್ಞೂನ್ರಿ ಮೇಡಮ್ ಅವ್ರೆ, ಆರಾಮದೇವಿ. ನಮ್ಮ ಹೆಸರು ಹೇಳಿ. ವಿಠಲ್ ಅಂತ ಹೇಳಿ, ಇಟಗಿಯಿಂದ ರೀ ಮಾತಾಡೋದು. ಓಕೆ ಸರ್. ಎಷ್ಟ್ ದಿವಸದಿಂದ ಇದೀರಾ ಸರ್ ನೀವು ವೇದಿಕೆನಲ್ಲಿ? ನಾವ್ ಇವತ್ ಜಾಯ್ನ್ ಆಗಿದೇವ್ರಿ ಸನಗುಣಿ ಸರ್ ಕಡೆಯಿಂದ. ಓಕೆ ಓಕೆ. ಸೂಪರ್. ನಮ್ಮ ಸಣ್ಣಗೌಡ್ರು ಸರ್ ಇಷ್ಟೊತ್ತು ಕೇಳಿದ್ರಿ ನೀವು ನಮ್ಮ ಸಣ್ಣಗೌಡ ಸರ್ ಮಾತನ್ನ? ಕೇಳಿದೇವ್ರಿ, ಅವ್ರು ಕೇಳಿ ನಗು ಬಂತು, ನಕ್ವಿ. ಇವತ್ತೆ ಇನ್ನು ಇದೇ ಕ್ಲಾಸ್ ಫಸ್ಟ್ ಕ್ಲಾಸ್? ಇವತ್ತು ಬೆಳಗಿನ ಕ್ಲಾಸ್ ಎಲ್ಲ ಜಾಯ್ನ್ ಆಗಿದ್ದೀರಾ ಸರ್? ಇಲ್ಲ ಮೇಡಮ್ ಅವ್ರೆ, ಊರಿಗೆ ಬರ್ತಾ ಇದ್ವಿ, ಹಂಗಾಗಿ ಜಾಯ್ನ್ ಆಗ್ಲಿಲ್ಲ, ನಾವು ಬೇರೆ ಕಡೆ ಇದ್ವಿ. ಓಕೆ ಬ್ಯಾಡಗಿಲಿ ಇದ್ವಿ, ಇವತ್ತ ನಮ್ ಇಟಗಿಗ್ ಬಂದಿವ್ರಿ. ಓಕೆ. ಇದೇ ಫಸ್ಟ್ ಕ್ಲಾಸ್ ಸರ್ ನೀವು ವೇದಿಕೆಯಲ್ಲಿ ನಿಮ್ದು? ಹೌದ್ರಿ ಮೇಡಮ್ ಅವ್ರೆ. ಏನ್ ಅನ್ನಿಸ್ತು ಸರ್, ನೀವು ಸ್ಟಾರ್ಟಿಂಗ್ ಇಂದ ಇದೀರಾ ಅಲ್ವಾ? ಸ್ಟಾರ್ಟಿಂಗ್ ಇಂದ ಕೇಳಿದ್ರಾ ಕ್ಲಾಸ್? ಇದು 3 ಗಂಟೆಯಿಂದ ಜಾಯ್ನ್ ಆಗಿದ್ರಾ? ಇಲ್ಲ ಮೇಡಮ್ ಅವ್ರೆ, ನಾವು ಗಿರಾಕಿ ಇದ್ವಿ, ಹಂಗಾಗಿ ಜಾಯ್ನ್ ಆಗ್ಲಿಲ್ಲ. ಲಾಸ್ಟ್ ಈಗ ಫ್ರೀ ಇತ್ತಲ್ಲ, ಹಂಗಾಗಿ ಓಪನ್ ಮಾಡಿದ್ರಿ. ಓಕೆ ಸರ್, ನಿಮ್ಗೆ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದೀವಿ ಸರ್. ಇನ್ ಮುಂದೆ ನಿಮ್ದು ಇದೇ ತರ ಕ್ಲಾಸ್ ಕಂಟಿನ್ಯೂ ಆಗ್ಲಿ ಸರ್. ನಿಮ್ಗೆ ವೆಲ್ಕಮ್ ಸರ್ ವೇದಿಕೆಗೆ. ಥ್ಯಾಂಕ್ ಯು ಮೇಡಮ್ ಅವ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ Thank you, madam. ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್, ವೆಲ್ಕಮ್. ಶಿವಲಿಂಗಮ್ಮ ಮೇಡಮ್ ನೋಡಿ, ಈಗ ಆಪ್ಷನ್ ಕೊಟ್ಟಿದ್ದೀನಿ, ಬರುತ್ತಾ ನಿಮ್ಗೆ? ಆಪ್ಷನ್ ಕೊಟ್ಟಿದ್ದೀನಿ ನೋಡಿ ಮೇಡಮ್, ಅನ್ಮ್ಯೂಟ್ ಅಂತ ಬಂದಿದೆ, ಅದನ್ನ ಮೇಲೆ ಪ್ರೆಸ್ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟ್ ಟೈಮ್ ಮಾತಾಡಿ ಮ್ಯಾಮ್. ವೇದಾವತಿ ಮ್ಯಾಮ್ ಮಾತಾಡಿ ಮ್ಯಾಮ್. ಗೀತಾ ಮ್ಯಾಮ್, ನಿಮ್ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಅನುಭವ, ನಿಮ್ಮ ಅನಿಸಿಕೆ, ನೀವು ಹೇಗ್ ಬಂದ್ರಿ ಮಹಾವತಾರ್ಗೆ, ಹೇಗ್ ಕನೆಕ್ಟ್ ಆದ್ರಿ, ಯಾವಾಗಿಂದ ಬರ್ತಿದ್ದೀರಿ? ಗೀತಾ ಮೇಡಮ್ಗೆ ಮಕ್ಕಳು ಅಳ್ತಾ ಇದ್ರು. ಅಲ್ಲ ಸಾರಿ, ನಿಮ್ಗೆ ಲಕ್ಷ್ಮಿ ಮೇಡಮ್. ನನಗೆ ಓಕೆ ಮ್ಯಾಮ್, ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ. ಈಗ ಇಲ್ಲೆಲ್ಲರೂ ಇದಾರೆ, ಇವರಿಗೆಲ್ಲ ಆಪ್ಷನ್ ಕೊಟ್ಬಿಟ್ಟು ನಾನು ಹೇಳ್ತೀನಿ ಮ್ಯಾಮ್. ಸರಿ. ಅನ್ನಪೂರ್ಣ ಮ್ಯಾಮ್. ಅನ್ನಪೂರ್ಣ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಶಶಿಕಲಾ ಮೇಡಮ್ಗೂ ನಮಸ್ತೆ. ಶಶಿಕಲಾ ಮೇಡಮ್ಗೂ ನಮಸ್ತೆ. ಜ್ಯೋತಿ ಮೇಡಮ್ಗೂ ನಮಸ್ತೆ. ಆಮೇಲೆ ಸುಜಾತಾ ಭಟ್ ಮೇಡಮ್ಗೂ ನಮಸ್ತೆ. ನೀವೆಲ್ಲ ನಿರ್ಮಾಪಕರಿಗೆ ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ರಿ. ನಿಮ್ಗೆಲ್ಲರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಾನು ಹೇಳ್ಬೇಕಂದ್ರೆ ಏನ್ ಹೇಳ್ಬೇಕಂದ್ರೆ ಈ ಫೌಂಡೇಶನ್ ಬಂದ ನಂತರ ನನಗೆ ಈ ವೇದಿಕೆಯಲ್ಲಿ 2 ಸಲ ಸ್ವಾಧ್ಯಾಯ ಮಾಡಕ ನಮ್ ಗೀತಾ ಮೇಡಮ್ ಅವ್ರ ಅವಕಾಶ ಮಾಡಿಕೊಟ್ರು. ಅದಕ್ಕೆ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಆಮೇಲೆ ಹೇಳ್ಬೇಕಂದ್ರೆ ಇಲ್ಲಿ ದಿನಾ ಜ್ಞಾನ ಸಿಗ್ತಾನೆ ಇದೆ. 3 ಗಂಟೆಯಿಂದ 4:30 ತನಕ ದಿನಾ ಒಬ್ಬೊಬ್ರು ಮಾಸ್ಟರ್ಸ್, ಒಳ್ಳೆ ಮಾಸ್ಟರ್ ಬಂದು ದಿನಾ ಒಂದೊಂದು ಜ್ಞಾನ ಕೊಡ್ತಾ ಇದ್ದಾರೆ. ನಾವು ಮೊದ್ಲು ಏನ್ ಮಾಡ್ತಿದ್ವಿ, ಇದು ಫೌಂಡೇಶನ್ ಬರಕ್ಕಿಂತ ಮೊದ್ಲು 3 ಗಂಟೆ ಆಗತ್ತೆ ಊಟ ಮಾಡೋದು, ಮಲ್ಗೋದು, ಆಮೇಲೆ ಏನಾದ್ರು ಪಿಕ್ಚರ್ ನೋಡೋದು, ಇಲ್ಲಾಂದ್ರೆ ಯಾರ ಜೊತೆ ಫೋನ್ನೇ ಮಾತಾಡೋದು, ಈ ರೀತಿ ನಾವು ಟೈಮ್ ಕಳ್ತಾ ಇದ್ವಿ. ಈಗ ಈ ಫೌಂಡೇಶನ್ ಬಂದ ನಂತರ 3 ಗಂಟೆಯಿಂದ ಪ್ರತಿಯೊಂದು ಜ್ಞಾನ ತಿಳಿಯಕ್ ಇದು ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ನಿನ್ನೆ ಇವ್ರು ಲಕ್ಷ್ಮೀಕಾಂತ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಇದನ್ನ ಮಾಡ್ಸಿದ್ರು, ಚಕ್ರ ಧ್ಯಾನ. ಆದ ನಂತರ ಒಬ್ರು ಕೇಳಿದ್ರು ವೆರಿಕೋಸ್ ವೇನ್ಸ್ ಬಗ್ಗೆ ಹೇಳ್ರಿ ಅಂತಂದು. ನಮ್ಮ ಲಕ್ಷ್ಮಿ ಮೇಡಮ್ ಅವರು ನಾಳೆ ನಾ ಹೇಳ್ತಾನೆ ಅಂದು ಇವತ್ತು ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅವರು ಅದ್ರ ಬಗ್ಗೆ ಯೋಗಾಸನ. ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ರು. ಅಂದ್ರೆ ಶಶಿಕಲಾ ಮೇಡಮ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಅದು ಈ ಬ್ಯಾರೆ ಯಾವ ವೇದಿಕೆಯಲ್ಲಿ ಸಿಗ್ತತಿ? ನಾವು ಇವತ್ ಕೇಳೋದ್ಕೆ ನಾಳೆ ಸಿಗೋದು ಯಾವ ವೇದಿಕೆ? ನಮ್ಮ ವೇದಿಕೆ ಮಾತ್ರ ಇದಕ್ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೇನೆ. ಇಂಥ ವೇದಿಕೆ ಒಳಗ ಈಗ ಹೊಸ ಮಾಸ್ಟರ್ಸ್ ಎಲ್ಲರೂ ಬಂದಿದ್ದಾರೆ. ಅವ್ರಿಗೆ ಸಹಿತ ನಾವೆಲ್ಲ ಒಂದೇ ಕುಟುಂಬದವರಾಗಿದ್ದೇವೆ. ಈಗ ನಾವ್ ಯಾವ ಊರೋ ನೀವ್ ಯಾವ ಊರೋ ನಮ್ಗೆ ಯಾವ್ದು ಗೊತ್ತೇ ಇರ್ಲಿಲ್ಲ ಮೊದ್ಲು. ಈ ಜೂಮ್ ಮುಖಾಂತರ ನಮ್ ರಂಗನಾಥ್ ಅವರು ಈ ಫೌಂಡೇಶನ್ ಸ್ಥಾಪನೆ ಮಾಡಿದಾಗಿಂದನು ನಾವೆಲ್ಲರೂ ಒಂದೇ ಕುಟುಂಬದ ರೀತಿ ಇದ್ದೇವೆ. ಹಿಂಗಾಗಿ ಪ್ರತಿಯೊಬ್ರು ಒಂದೊಂದು ಏನಾದ್ರೂ ಹಂಚ್ಕೊಳಕ್ ಇದು ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಸಾಕಷ್ಟು ಆರೋಗ್ಯ ಇದೆ, ಆನಂದ ಇದೆ,
ಒಬ್ರು ಅವ್ರವರ ಅಭಿಪ್ರಾಯನ ಹಂಚ್ಕೊಳಕ್ ಅವಕಾಶ ಇದೆ. ಎಲ್ಲ ಪ್ರತಿಯೊಂದು ಸಿಗ್ತಾ ಇದೆ ಇಲ್ಲಿ. ಮುದ್ರೆ ಇದೆ, ಸ್ವಾಮೂತ್ರ ಚಿಕಿತ್ಸೆ ಇದೆ. ನಮ್ಗೆ ಆರೋಗ್ಯಕ್ಕೆ ಏನ್ ಬೇಕು ಸರ್, ಇವತ್ತು ಬಣ್ಣ ಚಿಕಿತ್ಸೆ ಆಗಿರ್ಬೋದು, ಮುದ್ರೆ ಚಿಕಿತ್ಸೆ ಆಗಿರ್ಬೋದು, ಸ್ವಾಮೂತ್ರ ಚಿಕಿತ್ಸೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಇನ್ನೂ ಅನೇಕ ಚಿಕಿತ್ಸೆಗಳನ್ನು ಪ್ರತಿದಿನ ನಮ್ ಸರ್ ಹೇಳ್ತಾನೆ ಇದ್ದಾರೆ. ನಾವು ಅದನ್ನ ಉಪಯೋಗ ಮಾಡ್ಕೊಂಡು ಎಲ್ಲರೂ ಅದ್ರಲಿಂದ ಲಾಭ ಪಡ್ಕೋಬೇಕು ಅಂತಂದು ನನ್ನ ಅಭಿಪ್ರಾಯ. ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದ ಸರ್ದ ಆಸೆ. ಅದಕ್ಕ ನಾವು ಸಹಿತ ಇದನ್ನ ತಿಳ್ಕೊಂಡು ಅವ್ರೆಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನೋದ್ ನಾವು ಹಿಂದೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅವ್ರ ಬಗ್ಗೆ ವಿಚಾರ ಮಾಡ್ದಾಗ ಮಾತ್ರ ಗೊತ್ತಾಗುತ್ತೆ. ಅದನ್ನ ನಾವು ಬಳಸ್ಕೊಂಡು ಎಲ್ಲರೂ ಇದ್ರ ಉಪಯೋಗ ಪಡ್ಕೋಬೇಕಂತ ನನ್ನ ಆಸೆ. ಎಲ್ಲರಿಗೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ವೇದಿಕೆನಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಹಾಗೇನೆ ನಿಮ್ಮ ಅಭಿಪ್ರಾಯಗಳನ್ನ ತುಂಬಾ ಚೆನ್ನಾಗಿ ಹಂಚ್ಕೊಟ್ಟಿದ್ದೀರಾ ಮ್ಯಾಮ್. ಇಲ್ಲಿ ತನಕ ನೀವು ಕ್ಲಾಸ್ ಅನ್ನ ಕೊಟ್ಟಿದ್ದೀರಾ. ಅದೇ ತರ ಇನ್ನು ಮುಂದೆನೂ ಸಹ ಹೆಚ್ಚು ನಿಮ್ ಕಡೆಯಿಂದ ಕ್ಲಾಸ್ ಬರ್ಲಿ ಅಂತ ಕೇಳ್ಕೊತಾ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅನ್ನಪೂರ್ಣ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಒಂದ್ ಹಾಡು ಹೇಳ್ತಾನೆ ಮೇಡಮ್. ಹೇಳಿ ಮೇಡಮ್. ಚಿಕ್ಕದ್ ಮೇಡಮ್, ಅದು ನಾವು ಸ್ಕೂಲಾಗ ಹೇಳ್ತಿದ್ದದ್ದು. ಶಶಿಕಲಾ ಮೇಡಮ್, ನಿಮಗ್ ಥ್ಯಾಂಕ್ಸ್. ಶಶಿಕಲಾ ಮೇಡಮ್ ಸ್ವಲ್ಪ ಮಕ್ಕಳು ಪಕ್ಕದಲ್ಲಿ ಇದಾರೆ. ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಇವತ್ತು ನಿನ್ನೆ ಹೇಳತ್ಗೆ ಇವತ್ತಲ್ಲಿ ನಾಳೆ ಹೇಳ್ಕೊಡ್ತೇನೆ ಅಂತ ಅಂದು ನೀವ್ ಮೊದ್ಲ ಯೋಗ ಗುರುಗಳು ಬಹಳ ಚೆನ್ನಾಗಿ ಹೇಳಿದ್ರ. ಅರ್ಥ ಆತ. ನಾನ್ ದಿನಾ ನೋಡ್ತಿರ್ಲಿಲ್ಲ. ನನಗ್ ಬೇಕಾದ್ದು ಮಾತ್ರ ನಾ ಮಾಡ್ತೀನಿ, ಡೈಲಿ ಮಾಡ್ತೇನೆ. ನಾನು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ ಮೊದ್ಲು. ಅದು ಕರೋನಾ ಬಂದಾಗಿಂದ ಬಿಟ್ಬಿಟ್ಟೆ ನಾನು. ಈಗ ಸಹಿತ ಮಾಡ್ತೀನಿ. ನನಗೆ ಏನ್ ಎಷ್ಟು ಅವಶ್ಯ ಅಷ್ಟೇ ನಾನೇ ಮಾಡ್ತೀನಿ. ಆದ್ರೆ ಇವತ್ತು ನೋಡ್ಲೇಬೇಕು. ನಮ್ ಶಶಿಕಲಾ ಮೇಡಮ್ ಅವ್ರು ಹೇಳ್ಯಾರ ವೆರಿಕೋಸ್ ವೇನ್ಸ್ ಬಗ್ಗೆ. ಯಾರಿಗಾದ್ರೂ ಕೇಳಿದ್ರ ಹಿಂಗ ಹೇಳ್ಬೋದ ಅಂತಂದು ಬಹಳ ಚೆನ್ನಾಗಿ ಹೇಳ್ಕೊಟ್ರಿ ನೀವು. ಬಹಳ ಅರ್ಥ ಆಗಂಗ ಹೇಳಿದ್ರಿ. ನಿಧಾನಕವಾಗಿ ಎಲ್ಲಾ ಡೀಟೇಲ್ ತೋರ್ಸಿದ್ರಿ. ಬಹಳ ನನ್ಗೆ ಇಷ್ಟ ಆಯ್ತು ನೀವ್ ಹೇಳಿದ್ದ. ಅದಕ್ಕ ಥ್ಯಾಂಕ್ ಯು ಮೇಡಮ್. ಬಹಳ ಚೆನ್ನಾಗಿ ಹೇಳ್ತೀರಿ ನೀವು. ಸ್ವಾಧ್ಯಾಯ ಮಾತ್ರನ ಅದೇ ರೀತಿನ ಮಾಡ್ತೀರಿ. ಯಾಕಂದ್ರೆ ನೀವೆಲ್ಲಾ ಕ್ಲಾಸ್ ಹೇಳ್ದಾರ, ನಮಗ್ ಅಷ್ಟು ಬರಲ್ಲ. ನೀವು ಕ್ಲಾಸ್ ಮಾಡಿದಾಗಿಂದ ನಿಮಗೆ ಅದೆಲ್ಲ ಅನುಭವ ಇರ್ತೈತಲ್ಲ, ಹಂಗಾಗಿ ಚೆನ್ನಾಗಿ ಹೇಳ್ಕೊಡ್ತೀರಿ ಎಲ್ಲ ಡಿಟೇಲ್ ಆಗಿ. ಯಾಕಂದ್ರೆ ನೀವು ಕೆಮಿಸ್ಟ್ರಿ ಲೆಕ್ಚರ್ ಅಲ್ಲ, ಹೀಗಾಗಿ ತುಂಬಾ ಚೆನ್ನಾಗಿ ಹೇಳ್ತೀರಿ ನೀವು. ಇದಕ್ ಬಂದಾಗಿಂದ ನಿರ್ಮಾಪಕರಾಗಿನೂ ಚೆನ್ನಾಗ್ ಮಾಡಿರಿ ನೀವು. ಅವಾಗ ಬಂದು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಂತ ನಿಮಗೆ ಇದು ಮಾಡಿದ್ದೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ಏನ್ ಗೊತ್ತಾ, ಅದೇ ಯೋಗನ ನಾವು ಅನುಭವಿಸಿ ಮಾಡ್ಬೇಕು ಮೇಡಮ್. ಅನುಭವಿಸಿದಾಗ ನಮ್ಮ ಆಟೋಮೆಟಿಕ್ ಆಗಿ ನಮ್ಮಲ್ಲಿ ಬರುತ್ತೆ. ಈಗ ನಾನ್ ಅನುಭವಿಸಿ ಮಾಡೋದ್ರಿಂದ ನನ್ಗಲ್ಲಿ ಏನೇನ್ ಚೇಂಜಸ್ ಆಗತ್ತೆ ಅದನ್ನ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ಯಾವ ಪುಸ್ತಕದ್ದು ಅಲ್ಲ ಅದು. ನನಗೆ ಏನೇನ್ ಅನುಭವಕ್ಕೆ ಬರುತ್ತೋ ಅದನ್ನ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು, ರಂಗನಾಥ್ ಗುರುಗಳು ಹೇಳ್ತಾರಲ್ಲ, ನಾನು ಅದನ್ನ ಅನುಭವಿಸಿ ಆಮೇಲೆ ಹೇಳ್ತೀನಿ. ನಾನು ಯೋಗ ಅಷ್ಟೇನೆ. ನಾನು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಅದ್ರಲ್ಲಿ ರಿಸಲ್ಟ್ ಸಿಗುತ್ತೆ ಅಂತ ಗ್ಯಾರಂಟಿ ಆದ್ಮೇಲೆ ಹೇಳ್ತೇನೆ ಮೇಡಮ್. ಹಂಗಾಗಿ ಅವರು ವೆರಿಕೋಸ್ ವೇನ್ಸ್ ಏನಾರು ಹೇಳಿ ಅಂತ ಕೇಳ್ತಾ ಇದ್ರಲ್ಲ, ನಾನು ಯೋಗ ನಾನು ಹೇಳ್ಕೊಡ್ತೀನಿ ನಾಳೆ ಬೆಳಗ್ಗೆ ಅಂತ ಹೇಳಿದೆ. ಅಲ್ಲಿ ಏನೇನು ಮಾಡ್ಬೋದು, ಇನ್ನೂ 1-2 ಇತ್ತು. ಅದು ಸಾಕಾಗಲ್ಲ ಮೇಡಮ್, ಅರ್ಧ ಗಂಟೆ ಟೈಮ್ ಸಾಕಾಗೋದಿಲ್ಲ. ಟೈಮ್ ಬೇಕಾಗುತ್ತೆ ಮೇಡಮ್. ಏನೇನ್ ಹೇಳ್ಬೋದು ಎಲ್ಲಾನು ಹೇಳ್ಬಿಟ್ಟೆ. ಅದೇ ಅಲ್ಲ, ಟೈಮ್ ಬೇಕಾಗುತ್ತೆ ಮೇಡಮ್. ಯೋಗಕ್ಕ ಒಂದ್ ಸ್ವಲ್ಪ ಟೈಮ್ ಇದ್ರೆ ಅದಕ್ಕ ನಿಧಾನವಾಗಿ ತೋರ್ಸಕ್ ಚೆನ್ನಾಗಾಗುತ್ತೆ. ಅದು ಹೌದ್ ಮೇಡಮ್, ನನ್ಗೂ ಗೊತ್ತ. ವಿತೌಟ್ ಬ್ರೀದಿಂಗ್, ಉಸಿರಾಟ ಇಲ್ದೆ ಮಾಡಿದ್ರೆ ಉಪಯೋಗ ಆಗಲ್ಲ. ಅದು ಎಕ್ಸರ್ಸೈಸ್. ಹೌದ್ ಮೇಡಮ್, ಹೌದು. ನಮ್ ಸರ್ ಹೇಳ್ತಾ ಇದ್ರು, ನಾನು ಹೋಗಿದ್ದೀನಿ ಕ್ಲಾಸ್ಗೆ. ನಮ್ ಸರ್ ಹೇಳ್ತಾ ಇದ್ರು, ಅದು ಉಸಿರಾಟ ನೀವು ಗಮನ ಕೊಟ್ಟ ಮಾಡ್ಬೇಕಂತ ಹೇಳ್ತಾರ. ಹೌದ್ ಮೇಡಮ್. ಚೆನ್ನಾಗಿ ತಿಳಿಸ್ಕೊಡ್ತೀರಿ ನೀವು. ಮಾಡ್ತೀರಲ್ಲ ಚೆನ್ನಾಗಿ. ಎಲ್ಲ ಸ್ವಾಧ್ಯಾಯ ಚೆನ್ನಾಗಿ ಹೇಳ್ತೀರಿ. ಏನಿದ್ರೆ ಡಿಟೇಲ್ ಆಗಿ ಚೆನ್ನಾಗಿ ಹೇಳ್ತೀರಿ. ನಮಗಂತ ಅರ್ಥ ಆಗುತ್ತೆ ನೀವು ಹೇಳೋದೆಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಂತ ಇದು ಮಾಡಿದೆ ನಾನ್ ನಿಮ್ಗೆ. ಆಮೇಲೆ ನಗ್ತಾನೆ ಮಾತಾಡ್ತಿರ್ತೀರಿ. ಯಾವಾಗ ನೋಡಿ ನಗ್ತಾನೆ ಮಾತು ನಿಮ್ದು. ಯಾರ್ತ ಮಾತಾಡಿದ್ ಬಹಳ ಚೆನ್ನಾಗ್ ಮಾಡ್ತೀರಿ. ಎಲ್ಲಾರ ಹಂಗದಿರಿ. ಲಕ್ಷ್ಮಿ ಮೇಡಮ್ ಆತು, ನೀವಾತು, ಜ್ಯೋತಿ ಮೇಡಮ್ ಅವ್ರ ಆತು, ಸುತೇಜ ಭಟ್, ಅವ್ರು ಎಲ್ಲರೂ ಚೆನ್ನಾಗೇ ನಿರ್ವಹಣೆ ಮಾಡ್ತೀರಿ ನೀವು. ಎಲ್ಲರೂ ಹಂಗೆ ಇರ್ಬೇಕು ಮೇಡಮ್. ಹೌದೌದ್ ಮೇಡಮ್. ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಮೇಡಮ್, ನಾನ್ ಅನ್ಕೊಂಡಿರೋದು ಎಲ್ಲರಿಗೂ ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ. ನಾವು ಯಾವಾಗ್ಲೂ ನಗ್ತಾ ಇದ್ರೆ ಆ ಕಷ್ಟಗಳ ನಮ್ಮನ್ನ ನೋಡಿ ಓಡೋಗುತ್ತೆ ಅಂತ ನನ್ನ ಇದು. ಹೌದೌದು. ಅಲ್ಲ, ನಗು ಒಂದ್ ಟಾಣಿಕ್ ಅಂತಾನೆ ಹೇಳ್ತಾರಲ್ ಮೇಡಮ್. ಮತ್ತೆ ಹೌದಲ್ ಮೇಡಮ್. ನಿನ್ನೆ ಅವ್ರ ಸರ್ ಬಂದದ, ನರೇಂದ್ರ ಸರ್ ಎಷ್ಟ್ ನಗಸ್ತಾರ ನೋಡ್ತೀರಿ. ಹೇಳ್ದಂಗೆಲ್ಲ ಹುಬ್ಳ್ಯಾಗ ಹಂಗಾತ್ ಮೇಡಮ್. ನೀವು ಬಂದದ್ದಿಲ್ಲ ಹುಬ್ಳ್ಯಾಗ. ಅವ್ರ ಎಲ್ಲಾರು ಹೇಳಿದ್ದು ನಕ್ ಕೇಳಿದ್ರು. ಬಹಳ ಚೆನ್ನಾಗಿ ಹೇಳಿದ್ರು ನಿನ್ನೆ ಅವ್ರು. ನೀವು ಹಂಗ ನಗಸ್ಕಂತಾನೆ ಹೇಳ್ತಿರ್ತೀರಿ. ಅದಕ್ಕೆ ನಮ್ಗೆ ಇಷ್ಟ ಆಗುತ್ತೆ ನೀವು.
ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅನ್ನಪೂರ್ಣ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ರೇವತಿ ಮ್ಯಾಮ್ ಇದ್ದಾರೆ. ಮ್ಯಾಮ್ ಮಾತಾಡ್ಬೋದು ಮ್ಯಾಮ್? ರೇವತಿ ಮ್ಯಾಮ್. ಎಸ್ ಮ್ಯಾಮ್. ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರ. ನಮಸ್ತೆ ಮ್ಯಾಮ್. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂತಂದ್ರೆ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಹೇಳಿದ್ದಾರೆ, ಅದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ, ನಗ್ನಗ್ತಾ ಹೇಳಿದ್ದಾರೆ. ಸಣ್ಣಗೌಡ್ರಂತೂ ಬಾಯಿ ಬಿಡಿಸದವ್ರನ್ನೆಲ್ಲ ಬಿಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇಷ್ಟು ಸಮಯ ನಾವು ಇದ್ರಲ್ಲಿ ಇದ್ದೇವೆ ಅಂತಂದ್ರೆ ಹೇಗೆ ಅಂತ ನನಗೇನು ಒಂಥರ ಆಯ್ತು. ನಾನು ಆಕ್ಚುಲಿ ಹ್ಯಾಂಡ್ ರೈಸ್ ಮಾಡಿಲ್ಲ, ಯಾಕಂತಂದ್ರೆ ನಾವು ಯಾವಾಗ್ಲೂ ಮಾತಾಡ್ತಾ ಇರುವವರು. ಸೊ ತಾವು ಲಕ್ಷ್ಮೀ ಮೇಡಮ್ ಹೇಳ್ದಂಗೆ ಹೊಸಬ್ರು ಬನ್ನಿ ಹೊಸಬ್ರು ಬನ್ನಿ ಹೊಸಬ್ರು ಬನ್ನಿ ಅಂತ ಸಣ್ಣಗೌಡ್ರು ಸರ್ ಹೇಳಿದಾಗ ಆದಷ್ಟು ಹೊಸಬ್ರು ಬಂದು ಮಾತಾಡಿದ್ರೆ ಒಳ್ಳೇದು ಅಂತ ನಾನ್ ಹೇಳ್ಕೊಬೇಕಂದ್ರೆ ಈ ವೇದಿಕೆ ನನಗೆ ಸಾಕಷ್ಟು ಒಂದು ಲಾಭವನ್ನ ಕೊಟ್ಟಿದೆ. ಯಾಕಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಇಷ್ಟು ಒಂದು ಕ್ಲೋಸ್ ಆಗಿ ನಾವು ನಮ್ಮ ಒಡ ಹುಟ್ಟಿದವರೊಟ್ಟಿಗೆ ಇಲ್ಲ. ಸೊ ಈ ಒಂದು ಹಾ ಸೊ ಬಹಳ ಬಹಳ ಒಂದು ಒಡ ಹುಟ್ಟಿದ ಒಂದು ಸಂಬಂಧ. ಯಾಕಂತಂದ್ರೆ ಇಲ್ಲಿ ಡೈಲಿ ನಾವು ಮೀಟ್ ಆಗ್ತದೆ. ಹೌದ್ ಮೇಡಮ್. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಹಂಗೆ ನಾವು ನೋಡ್ತಾ ಇರತಕ್ಕಂತ ದಿನಾಗ್ಲೂ ನೋಡ್ತಾ ಇರತಕ್ಕಂತ ಒಂದು ಬಾಂಧವ್ಯ ಯಾವಾಗ್ಲೂ ಒಮ್ಮೊಮ್ಮೆ ನೋಡಿದಾಗ ಇರುವುದಿಲ್ಲ. ಎರಡನೇದು ಫೋನಲ್ಲಿ ಮಾತಾಡೋದಕ್ಕಿಂತನೂ ನಾವು ಆನ್ಲೈನ್ ಅಲ್ಲಾದ್ರೂ ಮುಖ ನೋಡಿ ಮಾತಾಡ್ತೇವಲ್ಲ, ಅದು ಪರ್ಸನಲಿ ನಾವು ಒಬ್ರೊಬ್ಬರನ್ನ ಭೇಟಿಯಾಗಿ ಮಾತಾಡ್ದಂಗೆ ಆ ಫೀಲಿಂಗ್ ಬರುತ್ತೆ. ಆದ ಕಾರಣ ಇದು ಒಂದು ಬೆಸ್ಟ್ ಕುಟುಂಬ, ಜೊತೆಗೆ ಒಂದು ಬೆಸ್ಟ್ ಸ್ಕೂಲ್ ಅಂತ ಅನ್ಕೋತೇನೆ. ಇವ್ರು ಬೆಳಗ್ಗೆ ರಂಗನಾಥ್ ಸರ್ ಹೇಳ್ತಾ ಇದ್ರಲ್ಲ, ನಾವು ಈ ಭೂಮಿಗೆ ಬಂದಿದೆ ಕಲೀಲಿಕ್ಕೆ, ಇದು ಶಿಕ್ಷೆ ಅಂತ ಅನ್ಕೋಬಾರ್ದು, ಇದು ಶಿಕ್ಷಣ. ಸೊ ಈ ವೇದಿಕೆನೂ ಸಹ ಸಾಕಷ್ಟು ನಾವು ಕಲಿತಾ ಇದ್ದೇವೆ. ಅದೊಂದು ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಅಂತ ನಾನು ಅನ್ಕೊಂಡಿದ್ದೇನೆ. ಸೊ ಮಧ್ಯಾಹ್ನದ ವೇದಿಕೆ ತುಂಬಾ ಹೊಸ ಮಾಸ್ಟರ್ ಬರ್ತಾ ಇದ್ದಾರೆ, ಒಳ್ಳೆ ಒಂದು ಜ್ಞಾನವನ್ನ ಹಂಚುತ್ತಾ ಇದ್ದಾರೆ. ನಾನು ಪ್ರತಿ ಸಲ ಅದನ್ನೇ ಹೇಳ್ತಾ ಇದ್ದೆ, ನನಗೆ ಜ್ಞಾನದ ಬಗ್ಗೆ ಈ ಜ್ಞಾನದ ಬಗ್ಗೆ ಎಲ್ಲ ಈ ತರದ ಜ್ಞಾನದ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಸೊ ಈ ವೇದಿಕೆಗೆ ಬಂದ್ಮೇಲೆ ಸಾಕಷ್ಟು ಡೈಲಿ ನಾನು ಹೊಸದನ್ನ ಕಲಿತಾ ಇದ್ದೇನೆ ಅಂತ. ಜೊತೆಗೆ ಪ್ರತಿಯೊಬ್ರು ಸಹ ಅನ್ನಪೂರ್ಣ ಮೇಡಮ್ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾರೆ. ಒಂದಷ್ಟು ಶಶಿಕಲಾ ಮೇಡಮ್ ಆ ಯೋಗ ಗುರುಗಳು ಆದ್ರೂ ಅವರ ಮುಖದಲ್ಲಿರುವಂತ ನಗು ಇದೆಯಲ್ಲ, ಅದು ನಿಜವಾಗ್ಲೂ ಅಂತ ಅಪ್ರಿಶಿಯೇಟ್ ಮಾಡ್ಬೇಕಮ್ಮ. ಸೊ ಅಂತದ್ದು ಲಕ್ಷ್ಮೀ ಮ್ಯಾಮ್ ಆಂಕರಿಂಗ್ ಆಗ್ಲಿ, ಪ್ರತಿಯೊಬ್ರು ಸಹ ಗೀತಾ ನಾಯಕನಹಟ್ಟಿ ಮೇಡಮ್ದು ಒಂದು ನಗು ನಿಮ್ಗೆಲ್ರಿಗೂ ಹೇಳ್ಬೇಕಂದ್ರೆ ಒಂದು ಗುಟ್ಟನ್ನ ಹೊರಗಾಗ್ತಾ ಇದ್ದೇನೆ. ಗೀತಾ ಮೇಡಮ್ ಮನೆಗೆ ಹೋಗಿ ನಾನು ಮಗುವನ್ನ ನೋಡ್ ಬಂದೆ. ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದೀರಾ? ನಮ್ಮನ್ನ ಕರೆದಿದ್ರೆ ನಾವು ಎಲ್ಲ ಬರ್ತಿದ್ವಿ. ಏನೋ ಒಂದು ಸಂದರ್ಭದಲ್ಲಿ ಅಷ್ಟು ದೂರ ಹೋಗ್ಲಿಕ್ಕಿತ್ತು ಹಿರಿಯರವರೆಗೆ. ಮೇಲೆ ಮನೆಗೆ ಬನ್ನಿ ಅಂತ. ಸೊ ಹಾಗೆ ನಮ್ಮ ಮನೆಯವ್ರಿಗೆ ಹೇಳದೆ, ಅಷ್ಟು ದೂರ ಹೋಗ್ತಾ ಇದ್ದೇವೆ, ಅಲ್ಲಿಂದ ಸ್ವಲ್ಪನೇ ಅಂತೆ ಹೋಗ್ಬಾರ್ದು, ಒಳ್ಳೆ ರೋಡ್ ಬೇರೆ, ಡ್ರೈವಿಂಗಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ಹಾಗೆ ಹೋಗಿ ನಮ್ಗೆ ತುಂಬಾ ಖುಷಿ ಆಯ್ತು. ನಮ್ಮ ಮನೆಯವ್ರು ಬಂದು ಮಗಳಿಗೆ ಹೇಳಿದ್ಲು, ಎಂತ ಒಂದು ಪ್ರೀತಿಯ ಕುಟುಂಬಕ್ಕೆ ಹೋಗಿ ಬಂದ್ವಿ ಮಗಳೇ ಇವತ್ತು. ತುಂಬಾ ಒಂಥರ ಬಹಳ ಖುಷಿ ಇದ್ದಿದೆ. ಬಹುಶಃ ಒಂದು 2 ಗಂಟೆ ಮಾತ್ರ ನಾವು, ಯಾಕಂದ್ರೆ ಮಧ್ಯಾಹ್ನ ನಾವು ಅಲ್ಲಿ ಹೋಗುವಾಗ ಲೇಟ್ ಆಗಿತ್ತು. ಬಟ್ ನಾನು ಅವರಿಗೆ ಹೇಳಿದ್ದೆ, ಬಂದ್ರೆ ನಿಮ್ದು ರೊಟ್ಟಿ ಊಟನೇ ಮಾಡೋದು, ಬೇರೆಲ್ಲೂ ಊಟ ಮಾಡೋದಿಲ್ಲ ಅಂತ ಹೇಳ್ಕೊಂಡು. ಆಮೇಲೆ ಬಹಳ ಚೆನ್ನಾಗಿ ರೊಟ್ಟಿ ಊಟವನ್ನ ಕೊಟ್ರು. ಊಟ ಮಾಡಿದ್ದು ನಾವು ಹೊರಟಿದ್ದೆ, ಯಾಕಂದ್ರೆ ಬೆಂಗಳೂರು ಗೊತ್ತಲ್ಲ, ಬೆಂಗಳೂರು ಬಾರ್ಡರ್ ವರೆಗೆ ನಾವು ಬೇಗ ಬಂದು ಮುಟ್ಟಬಹುದು. ಆ ನಂತರ ಬಹಳ ಕಷ್ಟ ಮನೆಗೆ ಮುಟ್ಟೋದು, ಆದ್ರೂ 9:00. ಬಟ್ ಅದು ಒಂಥರ ತುಂಬಾ ಒಂದು ಖುಷಿಯಾಗಿ ನಾವು ಅಲ್ಲಿದ್ವಿ. ಅವರ ಅತ್ತೆ ಮಾವ, ಅವ್ರ ಯಜಮಾನ್ರು, ಅವರ ಮಕ್ಕಳು ಪುಟಾಣಿಗಳು ಸಹ ಎಷ್ಟು ಚೆನ್ನಾಗಿ ಹೋಗ್ತಾನೆ. ಅವ್ರ ಯಜಮಾನ್ರು ಆಕ್ಚುಲಿ ದೇವಸ್ಥಾನದಲ್ಲಿ ಕಾದು, ನೀವು ದೇವಸ್ಥಾನದ ಹತ್ರನೇ ಬಂದ್ಬಿಡಿ ಸೊ ಅಂತ ಹೇಳ್ಬಿಟ್ಟೆ. ಫುಲ್ ದೇವಸ್ಥಾನ ಎಲ್ಲ ಬ್ಯೂಟಿಫುಲ್ ಆಗಿದೆ. ಸೊ 2 ಮಕ್ಕಳು ಇದ್ರು, ತುಂಬಾ ಚೂಟಿಯಾಗಿದ್ದಾರೆ ಮಕ್ಕಳು. ಪುಟಾಣಿ ಮರಿ ಪತ್ರಿಜಿ ಅಂತೂ ಚೆನ್ನಾಗಿದೆ. ಬಂದ್ಮೇಲೆ ಹೇಳಿದೆ, ದೃಷ್ಟಿಯನ್ನಾದ್ರೂ ತೆಗ್ದ್ರ ಗೀತಾ ಮ್ಯಾಮ್ ಮಗುಗೆ ಫಸ್ಟ್ ದೃಷ್ಟಿ ತೆಗೀರಿ ಅಂತ. ಆದ್ರೆ ಜಾಸ್ತಿ ಹೊತ್ತು ನೋಡಕ್ ಆಗಿಲ್ಲ, ನಿದ್ರೆಯಲ್ಲಿತ್ತು, ಡಿಸ್ಟರ್ಬ್ ಮಾಡ್ಲಿಕ್ಕೂ ಇಷ್ಟ ಆಗಿಲ್ಲ. ಬಟ್ ನಿಜವಾಗ್ಲೂ ಒಂದು ಹಾರ್ಟ್ ಫೆಲ್ಟ್ ಪ್ರೀತಿ ಅಂತ ಹೇಳ್ತೇವಲ್ಲ, ಆ ತರದ ಒಂದು ಫ್ಯಾಮಿಲಿ. ತುಂಬಾ ಖುಷಿ ಆಯ್ತು. ಅದೇ ರೀತಿ ಈಗ ಅವ್ರ ಮನೆಗೆ ಹೋಗಿದ್ದು ಅಂತಲ್ಲ, ಅದು ಬಿಟ್ಟು ನಿಮ್ಮೆಲ್ಲರನ್ನ ನೋಡುವಾಗ ಸಹ ಇದು ನಮ್ಮ ಕುಟುಂಬ, ನಾವು ಶೇರ್ ಮಾಡ್ಕೊಂಡ್ರೆ ನಾವು ಎಷ್ಟೊಂದು ಕಷ್ಟ ಸುಖಗಳನ್ನ ಇಲ್ಲಿ ಶೇರ್ ಮಾಡ್ಕೊಳ್ತೇವೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಮತ್ತೆ ಸಜೆಷನ್ ಈಗ ಅಂದ್ರೆ ಈಗ ಶಶಿಕಲಾ ಮೇಡಮ್ ವೆರಿಕೋಸ್ ವೇನಿಗೆ ಹೇಳ್ಕೊಟ್ರು ಅಂತ, ಎಲ್ಲಿ ಸಿಗುತ್ತೆ ನಮಗೆ ಇದೆಲ್ಲ?
ಬೆಳಗ್ಗೆಯಿಂದ ಯೋಗ ಮಾಡಿಸ್ತಾರೆ, ಧ್ಯಾನ ಮಾಡಿಸ್ತಾರೆ, ಬೇಕಾದಷ್ಟು ಪಾಠ ಹೇಳಿ ನಮಗೆ ಕಲಿಸ್ತಾರಲ್ಲ, ಇದು ಖಂಡಿತವಾಗ್ಲೂ ಸಿಗಲ್ಲ, ಜೊತೆಗೆ ಫ್ರೀ ಸಿಗಲ್ಲ. ಹೌದು ಮ್ಯಾಮ್, ಇದೊಂದು ಸಜೆಷನ್ ತಗೋಬೇಕು ಅಂದ್ರೆ 2,000 1,000 ಖರ್ಚು ಮಾಡಿ ತಗೋಬೇಕು. ಅದನ್ನು ಇಷ್ಟು ವಿವರವಾಗಿ ನಮ್ಗೆ ಹೇಳೋದು ಇಲ್ಲ ಅವರು. ಮತ್ತೆ ಅವ್ರ ಹತ್ರ ಹೋಗಲ್ವಲ್ಲ ವಿವರವಾಗಿ ಹೇಳ್ಬಿಟ್ರೆ. ವೆರಿಕೋಸ್ ವೇನಿಗೆ ಅಂತ ನೀವು ಯಾರ ಹತ್ರ ಡಾಕ್ಟರ್ ಹತ್ರ ಆಗ್ಲಿ ಅಥವಾ ಯಾವುದೋ ಫಿಸಿಯೋಥೆರಪಿ ಆಗಲಿ ಎನಿ ಎಕ್ಸ್ಪರ್ಟ್ ಹತ್ರ ಹೋಗಿ ಅವರ ಕನ್ಸಲ್ಟೇಷನ್ ಫೀಸೇ ಬಹಳ ಇರುತ್ತೆ. ಸೊ ಈ ಸೇವೆ ಎಲ್ಲೇನೂ ಸಿಗುದಿಲ್ಲ. ಜೊತೆಗೆ ರಘುನಾಥ್ ಸರ್ ಈ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ, ಅದ್ಭುತವಾದ ಒಂದು ವೇದಿಕೆ. ಜೊತೆಗೆ ಎಲ್ಲ ನಮ್ಮ ಈ ವೇದಿಕೆಯಲ್ಲಿ ಯಾರ್ಯಾರು ಎಲ್ಲರೂ ಸಹ ಅದ್ಭುತ ಅಂತ ಹೇಳಕ್ಕೆ ನಿಜವಾಗ್ಲೂ ನನಗೆ ಹೆಮ್ಮೆ ಆಗುತ್ತೆ. ಇನ್ನೂ ಹೆಚ್ಚಿನ ಜನ ಇದರಲ್ಲಿ ಸೇರ್ಲಿ, ಹೆಚ್ಚಿನ ಒಂದು ಜ್ಞಾನವನ್ನ ಪಡ್ಕೊಳ್ಳೋದ್ರ ಜೊತೆಗೆ ಹಂಚಲಿ ಅಂತ ಹೇಳ್ತಕ್ಕಂಥದನ್ನ ಹೇಳ್ತಾ ನಾನು ನಿಜವಾಗ್ಲೂ ಬಹಳ ಬಹಳ ಖುಷಿ ನನಗೆ ಈ ವೇದಿಕೆ. ಯಾಕಂತಂದ್ರೆ ಈಗ ನಾವು ಜಾಬಲ್ಲಿದ್ದಾಗ ಬೇಕಾದಷ್ಟು ಜನನ ಭೇಟಿ ಆಗ್ತಾ ಇದ್ವಿ, ಆ ನಂತರ ಇಲ್ವಲ್ಲ, ಆ ತರ ಭೇಟಿ ಆಗಕ್ ಆಗುದಿಲ್ಲಲ್ಲ. ಸೊ ಈಗ ನಾವು ಈ ಒಂದು ವೇದಿಕೆ ಇರೋ ಕಾರಣ ಇಷ್ಟು ಜನನ ಭೇಟಿ ಆಗ್ತೇವೆ, ವೆರೈಟಿ ಆಫ್ ಪೀಪಲ್, ವೆರೈಟಿ ಆಫ್ ಪರ್ಸನಾಲಿಟೀಸ್, ವೆರೈಟಿ ಆಫ್ ಲೈಫ್ ಸ್ಟೈಲ್. ಇಡೀ ಒಂದು ನಮ್ಮ ವ್ಯಕ್ತಿತ್ವನ ಪಾಸಿಟಿವ್ ಆಗಿ ತಗೊಂಡ್ ಬರ್ಲಿಕ್ಕೆ, ನಮ್ಮ ಲೈಫ್ ಸ್ಟೈಲ್ ಅನ್ನ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಲಿಕ್ಕೆ ಇದೊಂದು ಅವಕಾಶ. ನಾನಿಲ್ಲಿ ಯಾರ ಹೆಸರನ್ನ ಹೇಳೋದಿಲ್ಲ, ಯಾಕಂದ್ರೆ ಪ್ರತಿಯೊಬ್ರು ಸಹ ಇದರಲ್ಲಿ ಇಂಪಾರ್ಟೆಂಟ್. ಸೊ ಪ್ರತಿಯೊಬ್ರು ಸಹ ನನ್ನ ಅನಂತ ಧನ್ಯವಾದಗಳನ್ನ ಹೇಳ್ತಾರೆ. ಥ್ಯಾಂಕ್ ಯು. ರೇವತಿ ಮೇಡಮ್ ನಿಮ್ಗೂ ನಮಸ್ಕಾರ. ರೇವತಿ ಮೇಡಮ್ ನಿಮ್ಗೂ ನಮಸ್ಕಾರ. ನಮಸ್ತೆ. ಕೇಳಿಸ್ತಾ ಇದೆ ಮಾತಾಡಿ ಮ್ಯಾಮ್. ನೀವೇನೋ ಮಾತಾಡಂಗಿದ್ರೆ ಮಾತಾಡಿ ರೇವತಿ ಮ್ಯಾಮ್ ಬಗ್ಗೆ. ರೇವತಿ ಮೇಡಮ್ ಬಗ್ಗೆ ಹೇಳೋದೇನೋ ಇದನ್ನೇ ಇಲ್ಲ ಮೇಡಮ್, ಬಹಳ ಸಿನ್ಸಿಯರ್ ಆಗಿ ಅವ್ರು ಕೆಲಸ ಮಾಡೋದು. ಅಲ್ಲಿ ಹುಬ್ಳ್ಯಾಗಂತ್ರ ನೋಡ್ಬೇಕು, 1 ನಿಮಿಷ ಕೂತಲ್ಲ ಅವ್ರು. ಹೆಂಗ ಒಂದಾದ ತಕ್ಷಣ ಅವ್ರು ಭಾರಿ ಚೆನ್ನಾಗ್ ಮಾಡಿದ್ರು. ನನಗಂತ್ರ ಅವ್ರ ಇದನ್ನ ಸಿನ್ಸಿಯರ್ ನೋಡಿ ಭಾರಿ ಆನಂದ ಆಯ್ತು ಮೇಡಮ್. ಅಂತ ಇವ್ರು ಮಾಸ್ಟರ್ ಅಂದ್ರ ಭಾರಿ ಒಳ್ಳೆ ಮಾಸ್ಟರ್ ಅವ್ರು. ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾರ, ಅಂದ್ರ ಅಷ್ಟ ಸಿನ್ಸಿಯರ್, ಡಿಸಿಪ್ಲಿನ್, ಭಾರಿ ನನಗ್ ಮೆಚ್ಚುಗೆ ಆಗ್ತಾರ ಅವ್ರು ಮಾತ್ರ. ಡಿಸಿಪ್ಲಿನ್ ಅಂಡ್ ಸ್ಟ್ರಿಕ್ಟ್ ಮಾಸ್ಟರ್. ಹೌದೌದ್ ಮೇಡಮ್. ಪ್ರತಿ ಜ್ಞಾನದ ಬಗ್ಗೆ ಎಲ್ಲ ನನಗೆ ಆಂಕರಿಂಗ್ ಎಲ್ಲ ಬರುದಿಲ್ಲ, ಬಟ್ ಮ್ಯಾನೇಜ್ ಮಾಡಿದೆ ನಾನು. ಯಾಕಂದ್ರೆ ಈ ವೇದಿಕೆ ಕಲ್ಸ್ಕೊಡ್ತಲ್ಲ ಅದನ್ನ. ಇನ್ನೊಂದೇನಂದ್ರೆ ಅಲ್ಲಿ ನಾನು ಹೇಳಿದ್ನಲ್ಲ, ಅವ್ರಿಗೆ ಆ ಕಡೆಯವ್ರದ್ದು ಈ ಸರ್ನೇಮ್ಗಳೆಲ್ಲ ಕರೆಕ್ಟ್ ಆಗಿ ಬರುದಿಲ್ಲ, ಜೊತೆಗೆ ಆ ಪಟ್ಟಿಯಲ್ಲೇ ತಪ್ಪಾಗ್ಬಿಟ್ಟಿತ್ತು ಬರ್ಕೊಟ್ಟಿದ್ದು ಸಹ. ಸೊ ಹಾಗಾಗಿ ಅಲ್ಲಲ್ಲೇ ಒಂದ್ ಸ್ವಲ್ಪ ಗೀಚ್ಕೊಂಡು ನಿರೂಪಣೆಯನ್ನ ಮಾಡ್ದೆ. ಅದೆಲ್ಲ ನಿಮ್ಮ ಸಹಕಾರ. ಹೇಳ್ತಾರಲ್ಲ ಚೆನ್ನಾಗಿದೆ ಅಂತ ತಿಂದ್ರೆ ಬಹಳ ರುಚಿ ಆಗುತ್ತೆ ಅಂತ, ಹಾಗೆ ನೀವು ಚೆನ್ನಾಗಿ ಮಾಡ್ತಾರ ಅಂದ್ರೆ ನಾನು ಚೆನ್ನಾಗಿ ಮಾಡಿದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಸಹ ಈ ವೇದಿಕೆನಲ್ಲಿ ತುಂಬಾ ಚೆನ್ನಾಗಿ ಅಂದ್ರೆ ಸೇವೆಯನ್ನ ಮಾಡ್ತಾ ಇದ್ದೀರಾ ಮ್ಯಾಮ್. ನಾವು ನೀವೆಲ್ಲರೂ ಸಹ ಜೊತೆಗೂಡಿ ವೇದಿಕೆಯಲ್ಲಿ ಒಟ್ಟಾರೆ ನಾವೆಲ್ಲರೂ ಸಹ ಜೊತೆಗೂಡಿ ಸೇವೆಯನ್ನ ಮಾಡೋಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೇವತಿ ಮ್ಯಾಮ್. ಸರ್ ನೀವು ಹಾಡು ಹೇಳಬೇಕಾ ಸರ್? ರಮೇಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ರಮೇಶ್ ಸರ್ ಆಯ್ತು ಮೇಡಮ್. ಕಡೆಯದಾಗಿ ನಿಮ್ದು ಸಾಂಗು ಸರ್. ನನ್ಗೆ ವೇದಾವತಿ ಮೇಡಮ್ ಅವರು ನನ್ನ ಅನುಭವನ ಹೇಳ್ಕೋಬೇಕು ಅಂತ ಕೇಳ್ಕೊಂಡ್ರು. ಮೇಡಮ್ ನಾನು ಒಂದು ಕ್ಲಾಸೇ ಕೊಡ್ತೀನಿ ನನ್ನ ಅನುಭವದ ಬಗ್ಗೆ ಮ್ಯಾಮ್. ಇವತ್ತು ಟೈಮ್ ಆಗಿದೆ, ಹಾಗಾಗಿ ನನ್ ಕ್ಷಮೆ ಇರ್ಲಿ ಮ್ಯಾಮ್. ವೇದಾವತಿ ಮ್ಯಾಮ್, ನಾನು ಒಂದು ಕ್ಲಾಸೇ ಕೊಡ್ತೀನಿ ಮ್ಯಾಮ್ ಅನುಭವದ ಬಗ್ಗೆ. ಈ ರಮೇಶ್ ಸರ್ದು ಮುಗಿದ್ಮೇಲೆ ನಾವು ಹೆಣ್ ಮಾಡೋಣ ಸರ್. ಮಾತಾಡಿ ಸರ್. ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ. ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ. ಕಂದನ ಸಂತೋಷವೀ ತಾಯಿಯ ಸೌಭಾಗ್ಯವು, ಬಾಳಿನ ಆನಂದವು. ಹೂವೊಂದು ಬೇಕು ಬಳ್ಳಿಗೆ, ಮಗುವೊಂದು ಬೇಕು ಹೆಣ್ಣಿಗೆ. ಬಿಸಿಲಿಗೆ ನೆರಳಿನಂತೆ, ഇരുಳಿಗೆ ಬೆಳಕಿನಂತೆ, ಬಾಳಿನ ಕಂಗಳಂತೆ, ಮಗುವಿನ ಪ್ರೀತಿಯಂತೆ. ಕಂದನ ತದುಲ ನುಡಿ ಜೇನಿನ ಹನಿಗಳಂತೆ,
ಕೋಪದಿ ಅಳುವಾಗ ಜೋಗುಳ ಹಾಡಿದಂತೆ ಸರಸದೆ ದಿನ ಅನುದಿನ ಹೊಸತನ 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 ಹೂವೊಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಒಣಗಿದ ರಂಬೆಯಲ್ಲಿ ಹಸುರೆಳೆ ಮೂಡುವುದೇ ಸೊರಗಿದ ಹಾದಿಯಲ್ಲಿ ಸಂತಸ ಕಾಣುವುದೇ ಮೂಡಿದ ಬಯಕೆಗಳು ಮುಗಿಲನು ಕನಸುಗಳು ಆಸೆಯು ಚುಗುರುವುದೇ ಹರುಷವು ಉಳಿಯುವುದೇ ಒಳಿದಿತೆ ಮನ ಅನುದಿನ ಅನುಕ್ಷಣ 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 ಹೂವೊಂದು ಬೇಕು ಬೆಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ ಕಂದನ ಸಂತೋಷವೇ ತಾಯಿಯ ಸೌಭಾಗ್ಯವು ಹೂವೊಂದು ಬೇಕು ಬಳ್ಳಿಗೆ ಮಗುವೊಂದು ಬೇಕು ಹೆಣ್ಣಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರ್ ಸರ್, ನಿಮ್ಮ ವಾಯ್ಸ್ ಅಂತೂ ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಫೈನಲಿ ನಮ್ಮ ಬಸಪ್ಪ ಸರ್ ಜಾಯ್ನ್ ಆಗಿದ್ದಾರೆ ಈಗ. ಸರ್ ಅನ್ಮ್ಯೂಟ್ ಮಾಡ್ಕೋಬೋದಾ ತಾವು? ಬಸಪ್ಪ ಸರ್. ಹಾ ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ಕಾರ, ಹೇಳ್ರಿ ಮೇಡಮ್. ಸರ್ ಅನುಭವ ಹೇಳ್ಕೋಬೋದಾ ಇವತ್ತಿಂದು? ನಿಮ್ದು ಎಂಡ್ ಮಾಡೋಣ ಸರ್ ನಿಮ್ಮ ಅನುಭವ ಕೇಳ್ತಾ. ಜಸ್ಟ್ ಯಾಡ್ ಆದ ಮೇಡಮ್ ನನಗೆ ಈಗ ಸರ್ ಅದಕ್ಕೆ ನೀವು ವಿಡಿಯೋ ಆನ್ ಮಾಡ್ಕೊಂಡಿದ್ರಿ ಅಂದ್ಬಿಟ್ಟು ನಿಮ್ಗೆ ಆಪ್ಷನ್ ಕೊಟ್ಟೆ ಸರ್. ಹೌದೌದು, ತುಂಬಾ ಸಂತೋಷ ಮೇಡಮ್. ನಾನು ಕೇಳಿಲ್ಲ. ಅಲ್ಲ ಸರ್, ಈ 21 ದಿವಸದಿಂದ ನಿಮ್ಮ ಅನುಭವ ಹೇಳಿ ಸರ್. ಯಾವ ತರ ಅಂದ್ರೆ ವೇದಿಕೆನಲ್ಲಿ ಏನೆಲ್ಲ ಅನುಭವವನ್ನ ಪಡ್ಕೊಂಡ್ರಿ, ಯಾವ ತರ ಪ್ರಯೋಜನ ಪಡ್ಕೊಂಡ್ರಿ, ಏನ್ ಅನುಭವ ಹೇಳಿ ಸರ್. ಈ ವೇದಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ. ವೇದಿಕೆ ಅಂತೂ ಅದ್ಭುತವಾದ ನಮಗೆ ಸಮಾಧಾನ ನೆಮ್ಮದಿ ಕೊಡ್ತಾ ಇದೆ ಮೇಡಮ್. ಅದರಲ್ಲಿ ಎರಡು ಮಾತೇ ಇಲ್ಲ. ಒಳ್ಳೊಳ್ಳೆ ಕ್ಲಾಸ್ಗಳು, ಮಧುರ ಮೇಡಮ್ ಆಗ್ಲಿ, ಶಶಿಕಲಾ ಮೇಡಮ್ ಆಗ್ಲಿ, ರೇವತಿ ಮೇಡಮ್ ಆಗ್ಲಿ, ತಾವು ಆಗ್ಲಿ, ಒಳ್ಳೊಳ್ಳೆ ಅನುಭವಗಳು ಆಮೇಲೆ ಸ್ವಾಧ್ಯಾಯಗಳು ಕೊಡ್ತೀರಿ. ತುಂಬಾ ಸಂತೋಷ. ನಮಗೆ ಅವು ಚೇಂಜ್ ಆಗಕ್ಕೆ ಹಲವಾರು ಪಾಠಗಳಿಂದ ನಾವು ಚೇಂಜ್ ಆಗ್ಬಹುದು, ಸಂತೋಷ ಪಡ್ಬಹುದು ಅಂತ ನನ್ನ ಅನಿಸಿಕೆ ಮೇಡಮ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಅಭಿಪ್ರಾಯನ ತುಂಬಾ ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಶಶಿಕಲಾ ಮ್ಯಾಮ್, ನಿಮ್ಮ ಏನಾದ್ರೂ ಇದ್ರೆ ಹೇಳ್ಕೋಬಹುದು ಮ್ಯಾಮ್ ನೀವು. ಓಕೆ ಮ್ಯಾಮ್, ಮನೆಯ ಮೊಮ್ಮಕ್ಕಳ ಜೊತೆ ಖುಷಿಯಾಗಿದ್ದೀರಾ, ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಶಿಕಲಾ ಮೇಡಮ್ ಆಗಿರ್ಬೋದು, ನಮ್ಮ ಸುತೇಜ ಭಟ್ ಮೇಡಮ್ ಆಗಿರ್ಬೋದು, ಜ್ಯೋತಿ ಅಂಜನ್ ಮೇಡಮ್ ಆಗಿರ್ಬೋದು, ನಮ್ಮ ರೇವತಿ ಮೇಡಮ್ ಆಗಿರ್ಬೋದು, ಎಲ್ರೂ ಸಹ ವೇದಿಕೆನೆ ಅಂದ್ರೆ ಈ ಮಧ್ಯಾಹ್ನದ ಕ್ಲಾಸಿಗೆ ಬಂದ್ಬಿಟ್ರಿ ಏನಾದ್ರು ಹೇಳ. ಎಲ್ಲರ ಸಹಕಾರದಿಂದ ಈ 26ನೇ ಸಂಚಿಕೆ ಇವತ್ತಿಗೆ ಮುಕ್ತಾಯಗೊಳ್ತಾ ಇದೆ. ಎಲ್ಲಾ ಮಾಸ್ಟರ್ಗಳು ಸಹ ಅಂದ್ರೆ ಮುಂದಿನ ತಿಂಗಳ ವೇಳಾಪಟ್ಟಿಗೆ ನಿಮ್ಮ ಸಬ್ಜೆಕ್ಟ್ ಗಳನ್ನ ಬೇಗ ಕೊಡಿ ಮಾಸ್ಟರ್ಸ್. ನಮಗೂ ಸಹ ರೆಡಿ ಮಾಡೋದಕ್ಕೆ ಒಳ್ಳೆ ಅದಾಗತ್ತೆ. ಹಾಗಾಗಿ ಮಾಸ್ಟರ್ಗಳು ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ಕೊಡ್ತೀರಾ ಅನ್ನೋದನ್ನ ನಮ್ಗೆ ಬೇಗ ವಾಟ್ಸ್ಆಪ್ ಮುಖಾಂತರ ತಿಳಿಸಿದ್ರೆ ನಾವು ವೇಳಾಪಟ್ಟಿಯನ್ನ ರೆಡಿ ಮಾಡೋದಕ್ಕೆ ಸಹಕಾರ ಆಗತ್ತೆ. ಎಲ್ಲರಿಗೂ ಸಹ ಅಂದ್ರೆ ಈ ಬ್ಯಾಚ್ ನಲ್ಲಿ ಮಾಡಿದಂತ ಕೋಸ್ಟ್ ಮಾಡಿದಂತಹ ಶಶಿಕಲಾ ಮೇಡಮ್ ಅವ್ರಿಗೂ, ಜ್ಯೋತಿ ಮೇಡಮ್ಗೂ, ಸುತೇಜ ಭಟ್ ಮೇಡಮ್ಗೂ, ರೇವತಿ ಮೇಡಮ್ಗೂ, ಎಲ್ರಿಗೂ ಸಹ ನಮ್ಮ ಸೊನ್ನೇಗೌಡ ಸರ್ಗೆ ಮತ್ತೆ ಇದು ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಗೀತಾ ನಾಯಕ್ ನಟಿ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ನಾವೆಲ್ಲ ಇದ್ರೆ ಅಷ್ಟೇ ಸಹ ಆಗೋದಿಲ್ಲ, ನೀವು ಎಲ್ಲರೂ ಇದ್ರೆ ಮಾತ್ರ ಈ ವೇದಿಕೆ ನಡ್ಸ್ಕೊಂಡು ಹೋಗೋದಕ್ಕೆ, ನಮ್ಗೆ ಉತ್ತಮವಾದಂತ ವೇದಿಕೆ ನಡೆಸೋದಕ್ಕೆ ಸಹಕಾರ ಆಗತ್ತೆ ಮಾಸ್ಟರ್. ಇಲ್ಲಿಯ ತನಕ ನೀವು ಸಹ ತಾಳ್ಮೆಯಿಂದ ಇದ್ದು ಈ ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ಸಂಪನ್ನಗೊಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಎಲ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಕೋರ್ಸ್ ಮಾಡಿದಂತಹ ನಮ್ಮೆಲ್ಲಾ ಮಾಸ್ಟರ್ಗೂ ಸಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೆ ನಮ್ಮ ಗೀತಾ ನಾಯಕ್ ನಟಿ ಮೇಡಮ್ ಅವರಿಗೂ ಹಾಗೂ ಈ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಹಾಗೂ ಅವರ ಸಿಬ್ಬಂದಿ ವರ್ಗದವರಿಗೂ ಸಹ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಈ 26ನೇ ಸಂಚಿಕೆಯ 21ನೇ ದಿನದ ಅಂದ್ರೆ ಸಮಾರೋಪ ಸಮಾರಂಭವನ್ನ ಮುಕ್ತಾಯ ಮಾಡ್ತಾ ಇದೀವಿ ಮಾಸ್ಟರ್ಸ್. ಇನ್ನು 4 ದಿವಸಗಳ ಕಾಲ ಇರೋದಿಲ್ಲ, ಮತ್ತೆ 1ನೇ ತಾರೀಕಿಂದ ನಾವೆಲ್ಲರೂ ಸಹ ಸೇರೋಣ. ಇದೇ ತರ
ಖುಷಿಯಾಗಿ ಇರೋಣ ಅಂತ ಕೇಳ್ತಾ ಮಾಸ್ಟರ್ಸ್ ನಿಮ್ಮೆಲ್ರಿಗೂ ಸಹ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನ ಸಂಪನ್ನ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಮೇಡಮ್ಗೂ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್.